Hello, my dear students. Welcome to the fifth unit in FEEE subject, that is Introduction to Electronic Devices and Digital Electronics. ಈ ಒಂದು ಚಾಪ್ಟರ್ ಅಲ್ಲಿ ನಾವು ಡಿಫ್ರೆಂಟ್ ಎಲೆಕ್ಟ್ರಾನಿಕ್ ಡಿವೈಸಸ್ಗಳು ಯಾವ್ಯಾವು ಮತ್ತು ಅವುಗಳ ಯೂಸ್ ಏನು ಅಂತ ನೋಡ್ತೀವಿ, ಮತ್ತೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗ್ತೀವಿ, ರೈಟ್. ಆಮೇಲೆ ಈ ಚಾಪ್ಟರ್ ನಿಮ್ಮ DCET ನಲ್ಲಿ 5 ಮಾರ್ಕ್ಸಿಗೆ ಬರುತ್ತೆ. ಓಕೆ, 5 ಮಾರ್ಕ್ಸಿಗೆ ಬರೋದ್ರಿಂದ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಮತ್ತೆ ತುಂಬ ಟಾಪಿಕ್ಸ್ ಇದಾವೆ ಈ ಚಾಪ್ಟ್ರಲ್ಲಿ. ನಾವು ಮೇಲ್ಮೇಲೆ ಅವುಗಳದ್ದು ಹೆಸರು, ಅದರದ್ದು ಯೂಸಸ್ಗಳು, ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಇಷ್ಟನ್ನ ನೋಡ್ಕೊಳ್ತಾ ಹೋಗೋಣ. ತುಂಬ ಡೀಪ್ ನಾಲೆಡ್ಜ್ ಬೇಕಾಗಿಲ್ಲ ಇದ್ರ ಬಗ್ಗೆ, ಓಕೆನಾ. ಸೊ ಹಾಗಾದ್ರೆ ಈ ಕ್ಲಾಸಲ್ಲಿ ನಾವೇನೇನು ನೋಡ್ತೀವಿ? ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಕಂಡಕ್ಟರ್, ಇನ್ಸುಲೇಟರ್ ಅಂಡ್ ಸೆಮಿಕಂಡಕ್ಟರ್ಸ್. ಅವುಗಳದ್ದು ಎಕ್ಸಾಂಪಲ್ಸ್ ನೋಡ್ತೀವಿ, ಎಲೆಕ್ಟ್ರಾನಿಕ್ ಬ್ಯಾಂಡ್ ಸ್ಟ್ರಕ್ಚರ್, ಅಂಡ್ ದೆನ್ ಕಂಪೇರ್ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಅಂಡ್ ಸೆಮಿಕಂಡಕ್ಟರ್ಸ್ಗಳ ಬಗ್ಗೆ ನೋಡ್ತೀವಿ. ಮತ್ತೆ ಇನ್ನು ಉಳಿದಂಥ ಕೆಲವು ಎಲೆಕ್ಟ್ರಾನಿಕ್ ಡಿವೈಸಸ್ಗಳ ಬಗ್ಗೆ ನೋಡ್ತಾ ಹೋಗೋಣ, ರೈಟ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ಲಿ ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಅಂಡ್ ಸೆಮಿ ಕಂಡಕ್ಟರ್ಸ್ ಅಂತ ಇದೆ. ಇದ್ರ ಮೇಲೇನೆ ಒಂದು ಕ್ವಶನ್ ಬರೋವಂಥ ಚಾನ್ಸಸ್ ಇದೆ. ಒಳ್ಳೆ ಟಾಪಿಕ್ ಇದು. ಯಾರಿಗಾದ್ರೂ ಗೊತ್ತಾ ಕಂಡಕ್ಟರ್ಸ್ ಅಂದ್ರೇನು, ಇನ್ಸುಲೇಟರ್ಸ್ ಅಂದ್ರೇನು, ಮತ್ತು ಸೆಮಿ ಕಂಡಕ್ಟರ್ಸ್ ಅಂದ್ರೇನು ಅಂತ? ನಿಮಗೆ ಈಗ ಆಲ್ರೆಡಿ ಗೊತ್ತಿರ್ಬೋದು. ಒಂದು ಸಾಲಿಡ್ ಸ್ಟೇಟ್ ಮಟೀರಿಯಲ್ ಅಂದರೆ, ಒಂದು ಯಾವುದೋ ಒಂದು ಮಟೀರಿಯಲ್ ಸಾಲಿಡ್ ಸ್ಟೇಟಲ್ಲಿ ಇದೆ ಅಂದರೆ, ಎನಿ ವಸ್ತುಗಳು ಸಾಲಿಡ್ ಆಗಿರ್ತಕ್ಕಂಥ ವಸ್ತುಗಳನ್ನು 3 ಥರ ಡಿವೈಡ್ ಮಾಡ್ತೀವಿ ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಿಕಲಲ್ಲಿ. ಅದು ಕಂಡಕ್ಟರ್ಸ್, ಇನ್ಸುಲೇಟರ್ಸ್ ಅಂಡ್ ಸೆಮಿ ಕಂಡಕ್ಟರ್ಸ್ ಅಂತ. ಏನು ಸರ್ ಹಿಂಗಂದ್ರೆ, ಇನ್ಸುಲೇಟರ್ಸ್ ಅಂದರೆ ಯಾವ ಥರ ಮಟೀರಿಯಲ್ಸು? ಯಾವ ಮಟೀರಿಯಲ್ಗಳು ತನ್ನ ಮೂಲಕ ಕರೆಂಟನ್ನು ಪಾಸ್ ಮಾಡಲ್ಲ, ಆ ಮಟೀರಿಯಲ್ಗಳಿಗೆ ಇನ್ಸುಲೇಟರ್ಸ್ ಅಂತ ಕರಿತೀವಿ. ದ ಮಟೀರಿಯಲ್ ದಟ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಕಲ್ ಕರೆಂಟ್ ಆರ್ ಕಾಲ್ಡ್ ಆಸ್ ಇನ್ಸುಲೇಟರ್ಸ್. ಅವುಗಳ ಮೂಲಕ ಕರೆಂಟ್ ಪಾಸ್ ಆಗೋದೇ ಇಲ್ಲ. ಎಕ್ಸಾಂಪಲ್ ಪ್ಲಾಸ್ಟಿಕ್. ಓಕೆ, ಪ್ಲಾಸ್ಟಿಕ್ ಮೂಲಕ ಕರೆಂಟ್ ಪಾಸ್ ಆಗಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅಂದರೆ ಕಂಡಕ್ಟರ್ಸ್ ಅಂದ್ರೇನು? ಕಂಡಕ್ಟರ್ಸ್ ಆರ್ ದ ಮಟೀರಿಯಲ್ ದಟ್ ಅಲೋ ದ ಫ್ಲೋ ಆಫ್ ಚಾರ್ಜ್ ಆರ್ ಎಲೆಕ್ಟ್ರಿಕಲ್ ಕರೆಂಟ್ ಇನ್ 1 or more ಡೈರೆಕ್ಷನ್. ಕಂಡಕ್ಟರ್ಸ್ ಅಂದರೆ ತನ್ನ ಮೂಲಕ ಐದರ್ ಒಂದು ಡೈರೆಕ್ಷನಲ್ಲಿ ಅಥವಾ ಇನ್ನೊಂದು ಡೈರೆಕ್ಷನಲ್ಲಿ, ರಿವರ್ಸ್ ಡೈರೆಕ್ಷನಲ್ಲಿ ಕರೆಂಟನ್ನು ಪಾಸ್ ಮಾಡ್ತವೆ. ಅದಕ್ಕೆ ಅವುಗಳನ್ನ ಏನಂತ ಕರೀತಾರೆ? ಕಂಡಕ್ಟರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಕಾಪರ್ ಅಂತ ಒಂದು ವೈರ್ ಇದೆ, ಐರನ್ ಅಂತ ಇದೆ. ಈ ಎಲ್ಲ ಮಟೀರಿಯಲ್ಗಳ ಮೂಲಕ ಕರೆಂಟ್ ಪಾಸ್ ಆಗುತ್ತೆ. ಅದಕ್ಕೆ ಇದನ್ನ ಏನಂತ ಕರಿತೀವಿ? ಕಂಡಕ್ಟರ್ಸ್ ಅಂತ ಕರಿತೀವಿ, ರೈಟ್. ನೆಕ್ಸ್ಟ್, ಸೆಮಿ ಕಂಡಕ್ಟರ್ಸ್ ಅಂದರೆ ಏನು? Semiconductors are the materials whose conductivity between conductors and insulators. Semiconductors ಅಂದರೆ ಇಲ್ಲಿ ಹೆಸರೇ ಹೇಳುತ್ತೆ, ಇವುಗಳ ಕಂಡಕ್ಟಿವಿಟಿ ಕಂಡಕ್ಟರ್ನಷ್ಟು ಜಾಸ್ತಿನೂ ಇರಲ್ಲ, ಇನ್ಸುಲೇಟರ್ನಷ್ಟು ಕಡಿಮೆನೂ ಇರಲ್ಲ ಅಂತ, ಇನ್ ಬಿಟ್ವೀನ್ ಇರುತ್ತೆ. ಯಾವುದೋ ಒಂದು ಟೆಂಪ್ರೇಚರ್ ಆದಮೇಲೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಮಾಡ್ತಾ 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 ಅವು ಕಂಡಕ್ಟಿವಿಟಿನ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಟೆಂಪ್ರೇಚರ್ ಕಡಿಮೆ ಇದ್ದಾಗ ಕಂಡಕ್ಷನ್ನ ಮಾಡೋಲ್ಲ ಅಂತ, ಎಲೆಕ್ಟ್ರಿಸಿಟಿ ಅವುಗಳ ಮೂಲಕ ಪಾಸ್ ಆಗಲ್ಲ. ಇವು ಇಂಪಾರ್ಟೆಂಟ್ ಆ್ಯಕ್ಚುಲಿ ನಮಗೆ. ಸೆಮಿ ಕಂಡಕ್ಟರ್ಸ್ಗಳು ಯಾವ್ಯಾವ ಇದಾವೆ ನೋಡ್ಬೋದು ಇಲ್ಲಿ. ಸಿಲಿಕಾನ್ ಅಂತ ಒಂದು ಮಟೀರಿಯಲ್ ಇದೆ, ಸಿಲಿಕಾನ್ ಅನ್ನೋದು ಕಂಡಕ್ಟರು. ಜರ್ಮೇನಿಯಂ ಅಂತ ಇದೆ, ಅದು ಕಂಡಕ್ಟರು. ಗ್ಯಾಲಿಯಂ ಆರ್ಸಿನೈಡ್ ಅಂತ ಇದೆ, ಗ್ಯಾಲಿಯಂ ಆರ್ಸಿನೈಡ್ ಅಂತ, ಇದು ಕೂಡ ಸೆಮಿ ಕಂಡಕ್ಟರ್. ಇದೇ ರೀತಿ ತುಂಬ ಮಟೀರಿಯಲ್ಸ್ಗಳಿದಾವೆ ಇನ್ನು ನಮ್ಮ ವಾತಾವರಣದಲ್ಲಿ ಅಥವಾ ನಮ್ಮ ದಿನನಿತ್ಯ ಜೀವನದಲ್ಲಿ. ಇವುಗಳನ್ನು ಸೆಮಿ ಕಂಡಕ್ಟರ್ಸ್ ಅಂತ ಕರಿತೀವಿ. ಇವುಗಳನ್ನ ಯಾಕೆ ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ, ಇಡೀ ಇವತ್ತು ಏನು ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ವರ್ಲ್ಡ್ ನಡೀತಾ ಇದೆ ಅಂದರೆ ಅವುಗಳಿಗೆ ಕಾರಣನೇ ಈ ಸೆಮಿ ಕಂಡಕ್ಟರ್ಸ್ಗಳು. ನಮ್ಮ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ಗಳಲ್ಲಿ ಮೋಸ್ಟ್ ಆಫ್ ದ ಯೂಸ್ ಆಗ್ತಾ ಇರೋದೇ ಸೆಮಿ ಕಂಡಕ್ಟರ್ಸ್ಗಳು. ಮೇ ಬಿ ಸಿಲಿಕಾನಿಂದ ಮಾಡಿರ್ಬೋದು, ಜರ್ಮೇನಿಯಂ, ಗ್ಯಾಲಿಯಂ ಆರ್ಸನೈಡಿಂದ ಮಾಡಿರ್ತಕ್ಕಂಥ ಮಟೀರಿಯಲ್ಗಳೇನಿದ್ದಾವೆ ಇವೇ ಇವತ್ತು ಎಲೆಕ್ಟ್ರಾನಿಕ್ಸ್ ಫೀಲ್ಡ್ ಇಷ್ಟು ಮುಂದುವರಲಿಕ್ಕೆ ಕಾರಣ ಅಂತ. ಹಾಗಾಗಿ can anybody tell me some more examples for insulators and conductors? Insulators ಅಂದ್ರೆ ಯಾವ್ಯಾವ ಇದಾವೆ ಇನ್ನು? Wood is the insulator. Okay, next. Glass. Paper. Glass. Yes, very good. ಮತ್ತೆ ರಬ್ಬರ್ಸ್. ವೆರಿ ಗುಡ್. ಯಾಕಂದ್ರೆ ಇದ್ರ ಮೇಲೆ ಕ್ವಶನ್ ಕೇಳ್ಬೋದು, ಎಕ್ಸಾಂಪಲ್ಸ್ ಮೇಲೆ ಕ್ವಶನ್ ಕೇಳ್ಬೋದು. ಯಾವ ಇನ್ಸುಲೇಟರ್ಸು, ಯಾವ ಕಂಡಕ್ಟರ್ಸು, ಯಾವ ಸೆಮಿ ಕಂಡಕ್ಟರ್ಸ್ ಅಂತ. ಕಂಡಕ್ಟರ್ಸ್ಗಳಿಗೆ ಎಕ್ಸಾಂಪಲ್ ಅಲ್ಯೂಮಿನಿಯಂ ಇದೆ, ಕಾಪರ್ ಇದೆ, ಐರನ್ ಇದೆ, ಅದರ್ ಮಟೀರಿಯಲ್ಸ್ ತುಂಬ ಇದಾವೆ. ಗೋಲ್ಡ್. ಎಸ್. ಎನಿ ಅದರ್ ಸೆಮಿ ಕಂಡಕ್ಟರ್ಸ್ ಇಲ್ಲಿ ಬರ್ದಿರೋದು ಬಿಟ್ಟು?
ಸಿಲಿಕಾನ್, ಜರ್ಮೇನಿಯಂ. ಜರ್ಮೇನಿಯಂ ಇದೆ ಅಮ್ಮ ಇಲ್ಲಿ. ಜಿ, ಗ್ಯಾಲಿಯಂ ಆರ್ಸಿನೈಡ್. ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಇಸ್ ನಾಟ್ ಅ ಸೆಮಿ ಕಂಡಕ್ಟರ್, ಅದು ಕಂಡಕ್ಟರ್ ಅಂತ ಹೇಳಿದೀವಿ ಅಲ್ಯೂಮಿನಿಯಂ. ನೋಡ್ತೀರಾ ಸೆಮಿ ಕಂಡಕ್ಟರ್ಸ್ಗಳಿಗೆ ಎಕ್ಸಾಂಪಲ್ಸ್ಗಳು ಇನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಸೊ ಹಾಗಾದ್ರೆ ಎಕ್ಸಾಂಪಲ್ಸ್ಗಳನ್ನ ನೋಡ್ತಾ ಹೋದ್ರೆ ಕಂಡಕ್ಟರ್ಸ್ಗಳಿಗೆ ಎಕ್ಸಾಂಪಲ್ಸ್ ಕಾಪರ್ ಬರುತ್ತೆ, ಅಲ್ಯೂಮಿನಿಯಂ ಬರುತ್ತೆ, ಸ್ಟೀಲ್ ಬರುತ್ತೆ, ಎನಿ ಮೆಟಲ್ಸ್ ಅಂತ ಏನು ಬರ್ತವೆ ಅವೆಲ್ಲವೂ ಕೂಡ ಆಲ್ಮೋಸ್ಟ್ ಆಲ್ ಕಂಡಕ್ಟರ್ಸ್ಗಳಾಗ್ತವೆ ಅಂತ. ಸೊ ಇನ್ಸುಲೇಟರ್ಸ್ ಅಂದರೆ ಪ್ಲಾಸ್ಟಿಕ್ ಇರ್ಬೋದು, ರಬ್ಬರ್ ಇರ್ಬೋದು, ಗ್ಲಾಸ್ ಇರ್ಬೋದು, ಆ್ಯಂಡ್ ದೆನ್ ಕ್ಲಾತ್ ಮತ್ತು ವುಡ್, ಇವೆಲ್ಲವೂ ಕೂಡ ಏನಂತ ಕರೀತಾರೆ, ಇನ್ಸುಲೇಟರ್ಸ್ ಅಂತ ಕರೀತಾರೆ. ರೈಟ್, ಅದಕ್ಕೆ ಇವುಗಳನ್ನು ನಮ್ಮ ಎಲೆಕ್ಟ್ರಿಕಲ್ ಇನ್ಸುಲೇಷನ್ಗೆ ತುಂಬ ಬಳಸ್ತೀವಿ. ಪ್ಲಾಸ್ಟಿಕ್ನ ವೈರ್ಗಳ ಮೇಲ್ಗಡೆ, ಕೆಲವೊಂದು ಹತ್ರ ರಬ್ಬರ್ ಬಳಸ್ತೀವಿ, ಕೆಲವೊಂದು ಹತ್ರ ಗ್ಲಾಸ್ ಬಳಸ್ತೀವಿ ಇನ್ಸುಲೇಟರ್ಸ್ ಆಗಿ, ಆಮೇಲೆ ಕ್ಲಾತ್ ಬಳಸ್ತಾರೆ ಇನ್ಸುಲೇಟರ್ಸ್ ಆಗಿ, ವುಡ್ ಬಳಸ್ತಾರೆ. ಸೊ ಇವುಗಳೆಲ್ಲ ಇನ್ಸುಲೇಟರ್ಸ್ ಅಂತ. ಸೊ ದೇರ್ ಆರ್ ಸೋ ಮೆನಿ ಸೆಮಿ ಕಂಡಕ್ಟರ್ ಡಿವೈಸಸ್ಗಳಿದ್ದಾವೆ, ಮೆಟೀರಿಯಲ್ಗಳಿದ್ದಾವೆ. ಸೊ ಅವುಗಳನ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳಿ, ಎಕ್ಸಾಂಪಲ್ಸ್ ಕೇಳ್ಬೋದು. ಕಂಪ್ಯಾರಿಸನ್ ಮಾಡೋದಾದರೆ ಏನಪ್ಪ ಇದ್ರ ಡಿಫ್ರೆನ್ಸು? ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಹಿಡ್ಕೊಂಡು ನೋಡೋದಾದರೆ ಕಂಡಕ್ಟರ್ಸಲ್ಲಿ ಗುಡ್ ಕಂಡಕ್ಟರ್ಸ್ ಇವು, ಲಾರ್ಜ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತವೆ. ಕಂಡಕ್ಟರ್ಸ್ಗಳಲ್ಲಿ ಯಾಕೆ ಕಂಡಕ್ಟಿವಿಟಿ ಜಾಸ್ತಿ ಇರುತ್ತೆ ಅಂದರೆ ಆ ಮಟೀರಿಯಲ್ಗಳಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಅಂತ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಇರುತ್ತೆ, ಅವುಗಳು ತುಂಬ ಜಾಸ್ತಿ ಇರ್ತವೆ. ಹಾಗಾಗಿ ಎಲೆಕ್ಟ್ರಿಸಿಟಿನ ಈಸಿಯಾಗಿ ಕಂಡಕ್ಟ್ ಮಾಡ್ತವೆ. ಸೆಮಿ ಕಂಡಕ್ಟರು ಕಂಡಕ್ಟಿವಿಟಿ ಲೈಸ್ ಬಿಟ್ವೀನ್ ದ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್, ಇನ್ ಬಿಟ್ವೀನ್ ಇರುತ್ತೆ. ಇನ್ಸುಲೇಟರ್ಸ್ ಬ್ಯಾಡ್ ಕಂಡಕ್ಟರ್ಸ್, ನೋ ಫ್ರೀ ಎಲೆಕ್ಟ್ರಾನ್ಸ್, ಅವುಗಳಲ್ಲಿ ಕಂಡಕ್ಟಿವಿಟಿನ ಮಾಡಲಿಕ್ಕೆ ಫ್ರೀ ಎಲೆಕ್ಟ್ರಾನ್ಸ್ಗಳು ಇರೋದಿಲ್ಲ. ಎಲೆಕ್ಟ್ರಾನ್ಸು ಮತ್ತೆ ಏನಂತ ಕರೀತಾರೆ, ಪ್ರೋಟಾನ್ಸ್, ಎರಡೂ ಕೂಡ ಬಾಂಡ್ಗಳ ಮೂಲಕ, ಬಾಂಡಲ್ಲಿ ಬಾಂಡಿಂಗ್ ಆಗಿರ್ತವೆ. ಯಾವುದೂ ಕೂಡ ಔಟರ್ ಮೋಸ್ಟ್ ಲೇಯರಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ಗಳು ಇರೋದಿಲ್ಲ ಅಂತ. ಕಂಡಕ್ಟರ್ಸ್ಗಳಲ್ಲಿ ರೆಸಿಸ್ಟೆನ್ಸ್ ತುಂಬ ಕಡಿಮೆ ಇರುತ್ತೆ, ರೆಸಿಸ್ಟೆನ್ಸ್ ತುಂಬ ಕಡಿಮೆ ಇರೋದ್ರಿಂದನೇ ಈಸಿಯಾಗಿ ಕರೆಂಟ್ ಫ್ಲೋ ಆಗುತ್ತೆ. ಸೆಮಿ ಕಂಡಕ್ಟರ್ಸ್ಗಳಲ್ಲಿ ಇನ್ ಬಿಟ್ವೀನ್ ಇರುತ್ತೆ. ಅದೇ ಇನ್ಸುಲೇಟರ್ಸ್ ಅಲ್ಲಿ ವೆರಿ ಹೈ ರೆಸಿಸ್ಟೆನ್ಸ್ ಇರುತ್ತೆ ಅಂತ. ರೈಟ್, ಸೊ ನೆಕ್ಸ್ಟ್ ಬಾಂಡಿಂಗ್ ಹೆಂಗಿರುತ್ತೆ ಅಂದರೆ ಕಂಡಕ್ಟರ್ಸ್ಗಳಲ್ಲಿ ಕಂಡಕ್ಟರ್ಸ್ ಆರ್ ಫಾರ್ಮ್ಡ್ ಯೂಸಿಂಗ್ ಮೆಟಾಲಿಕ್ ಬಾಂಡಿಂಗ್. ಎಲ್ಲ ಮೆಟಲ್ಸ್ಗಳು ಕಂಡಕ್ಟರ್ ಅಂತೀವಲ್ಲ, ಅದಕ್ಕೆ ಅದರೊಳಗಡೆ ಇರತಕ್ಕಂಥ ಬಾಂಡಿಂಗಿಗೆ ಮೆಟಾಲಿಕ್ ಬಾಂಡಿಂಗ್ ಅಂತ ಕರೀತಾರೆ. ಅದೆಲ್ಲ ಕೆಮಿಸ್ಟ್ರಿನಲ್ಲಿ ಡೀಟೇಲ್ ಆಗಿ ಬರುತ್ತೆ. ಜಸ್ಟ್ ನಾವು ನೆನ್ಪಿಟ್ಕೊಳ್ಳೋಣ ಮೆಟಾಲಿಕ್ ಬಾಂಡಿಂಗ್ ಅಂತ. ಸೆಮಿ ಕಂಡಕ್ಟರ್ಸ್ ಅಲ್ಲಿ ಕೋವಲೆಂಟ್ ಬಾಂಡಿಂಗ್ ಅಂತ ಕರಿತೀವಿ. ಆ ಬಾಂಡಿಂಗ್ ಏನು ಪ್ರೋಟಾನ್ಸು ಮತ್ತೆ ಎಲೆಕ್ಟ್ರಾನ್ಸ್ಗಳ ಬಾಂಡ್ ಆಗಿರ್ತವೆ, ಅವನು ಕೋವಲೆಂಟ್ ಬಾಂಡ್ ಅಂತ ಕರಿತೀವಿ. ಇನ್ಸುಲೇಟರ್ಸ್ ಅಲ್ಲಿ ಅಯಾನಿಕ್ ಬಾಂಡಿಂಗ್ ಅಂತ ಕರೀತಾರೆ. ಅಯಾನಿಕ್ ಬಾಂಡಿಂಗ್ ಅಂದ್ರೆ ನೀನು ಎಷ್ಟೇ ವೋಲ್ಟೇಜ್ ಕೊಟ್ಟರೂ ಕೂಡ ಆ ಪ್ರೋಟಾನ್ಸ್ ಎಲೆಕ್ಟ್ರಾನ್ಸ್ಗಳ ನಡುವೆ ಇರೋ ಬಾಂಡು ಏನಾಗಲ್ಲ, ಬ್ರೇಕ್ ಆಗಲ್ಲ. ಅವುಗಳಲ್ಲಿ ಎಲೆಕ್ಟ್ರಾನ್ಸ್ಗಳು ಮೂವ್ ಆಗೋದೇ ಇಲ್ಲ ಪ್ರೋಟಾನ್ಸ್ಗಳನ್ನು ಬಿಟ್ಟು, ಅದಕ್ಕೆ ಅದನ್ನು ಅಯಾನಿಕ್ ಬಾಂಡ್ ಅಂತ ಕರಿತೀವಿ. So that's it about your semiconductors, conductors and other things. Okay. Next we will see the next topic, register color coding. ನೀವೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಇದ್ರಿ ಅವತ್ತು, ರೆಜಿಸ್ಟರ್ಸ್ ಕಲರ್ ಕೋಡಿಂಗ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ಹೇಳ್ಬಿಟ್ಟು. ಇಲ್ಲೊಂದು ಸಲ ನೋಡ್ಕೊಳ್ಳೋಣ ಈಸಿಯಾಗಿ, ಹೌ ಟು ಕೋಡ್ ದ ರೆಜಿಸ್ಟರ್ಸ್. ಅಥವಾ ಒಂದು ರೆಜಿಸ್ಟರ್ ಈ ಥರ ಕೊಟ್ಟಾಗ ನಿಮಗೆ ಅದರ ಮೇಲಿರೋ ಕಲರ್ನ, ಇದು ಎಷ್ಟು ಓಮ್ಸ್ ರೆಜಿಸ್ಟರ್ ಅಂತ ಕಂಡುಹಿಡಿಬೇಕು. ಯಾಕಂದ್ರೆ ಅಲ್ಲಿ ಯಾರು ಹೇಳೋದ ನಿನಗೆ 100 ಓಮ್ಸ್ ರೆಜಿಸ್ಟರ್ ತಗೊಂಬ ಅಂತಾರೆ, 1000 ಓಮ್ಸ್ ರೆಜಿಸ್ಟರ್ ತಗೊಂಬ ಅಂತಾರೆ, 2K ರೆಜಿಸ್ಟರ್ ತಗೊಂಬ ಅಂತಾರೆ. ಅವ ನೀವು ಬರೀ ಕಲರ್ ನೋಡ್ಬಿಟ್ಟು ಆ ರೆಸಿಸ್ಟೆನ್ಸ್ನ ಹೇಳ್ಬೇಕು, ಬಿಕಾಸ್ ಅದ್ರ ಮೇಲೆ ಬರ್ದಿರಲ್ಲ ಅಂತ. ರೈಟ್, ಹೆಂಗೆ ಹೇಳ್ತೀರಾ ಅಂದ್ರೆ ದಿಸ್ ಟೇಬಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಟೇಬಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಅದರ ಮೇಲಿರ್ತಕ್ಕಂಥ ಕಲರ್ಸ್ಗಳು ಯಾವ್ಯಾವ ಇರ್ತವೆ ಅಂದರೆ ಬ್ಲ್ಯಾಕ್, ಬ್ರೌನ್, ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಬ್ಲೂ, ವೈಲೆಟ್, ಗ್ರೇ, ವೈಟ್, ಗೋಲ್ಡ್ ಆ್ಯಂಡ್ ಸಿಲ್ವರ್. ಇಷ್ಟು ಕಲರ್ಸ್ಗಳನ್ನು ಯೂಸ್ ಮಾಡ್ತೀವಿ. ಈ ಕಲರ್ಗಳನ್ನು ಆರ್ಡರ್ ವೈಸೇ ಬರ್ದಿದ್ದೀವಿ. ಈ ಕಲರ್ಗಳ ನಂಬರ್ನು ತಿಳ್ಕೊಂಬಿಡಿ. ಬ್ಲ್ಯಾಕ್ ಅಂದರೆ 0, ಬ್ರೌನ್ ಅಂದರೆ 1, ರೆಡ್ ಅಂದರೆ 2, ಆರೆಂಜ್ ಅಂದರೆ 3, ಯೆಲ್ಲೋ ಅಂದರೆ 4, ಗ್ರೀನ್ ಅಂದರೆ 5, 6, 7, 8, 9 ಅಂತ ತಿಳ್ಕೊಂಬಿಡಿ. 9 ಕಲರ್ಸ್ಗಳನ್ನ ಯೂಸ್ ಮಾಡ್ತೀವಿ. ಆಮೇಲೆ ಅವುಗಳನ್ನ ಏನಾದರೂ ಫಸ್ಟ್ ಡಿಜಿಟಲ್ಲಿ ಅಥವಾ ಸೆಕೆಂಡ್ ಡಿಜಿಟಲ್ಲಿ ಇತ್ತು ಅಂತ ಹೇಳಿದ್ರೆ ಅವುಗಳು 0, 1, 2, 3, 4, 5, 9 ಅಂತ ಬರ್ಕೊಳ್ತೀವಿ. ಅದೇ ನೆಕ್ಸ್ಟ್ ಡಿಜಿಟಲ್ ಇದ್ರೆ, ಥರ್ಡ್ ಅಥವಾ ಫೋರ್ತ್ ಡಿಜಿಟಲ್ ಇದ್ರೆ 10 to the power of 0, 10 to the power of 1, 10 to the power of 2 ಅಂತ ಮಲ್ಟಿಪ್ಲೈಯರ್ಸ್ ಆಗಿ ಬಳಸ್ತೀವಿ ಅಂತ. ಅದೇ ಲಾಸ್ಟಲ್ಲಿ ಇದ್ರೆ, ಕೊನೆಗಿದ್ವು ಅಂತ ಹೇಳಿದ್ರೆ ಅವನ್ನ ಟಾಲರೆನ್ಸ್ ಆಗಿ ಬಳಸ್ತೀವಿ ಅಂತ. ಟಾಲರೆನ್ಸ್
ಆಗಿ ಬಳಸ್ತೀವಿ ಅಂತ. ರೈಟ್. ಸೊ ಈಗ ಹಾಗಾದ್ರೆ ನೋಡಿ ಇಲ್ಲಿ ಯಾವುದೋ ಒಂದು ರೆಜಿಸ್ಟರ್ ಇದೆ ಅಪ್ಪ, 4 ಬ್ಯಾಂಡ್ ರೆಜಿಸ್ಟರ್ ಮತ್ತೆ 5 ಬ್ಯಾಂಡ್ ರೆಜಿಸ್ಟರ್ ಅಂತ ಎರಡು ತರ ಬರ್ತವೆ, ಅಥವಾ ಇನ್ನು 6 ಬ್ಯಾಂಡ್ ರೆಜಿಸ್ಟರ್ಸ್ ಅಂತ ಬರ್ತವೆ. ಅಂದ್ರೆ ಏನ್ ಬ್ಯಾಂಡ್ ಅಂದ್ರೆ 4 ಕಲರ್ಗಳಿಂದ ಮೆನ್ಷನ್ ಮಾಡಿದ್ರೆ ಅದನ್ನ 4 ಬ್ಯಾಂಡ್ ರೆಜಿಸ್ಟರ್ಸ್ ಅಂತ ಕರಿತೀವಿ. ಅದೇ 5 ಬ್ಯಾಂಡ್ಗಳಿದ್ರೆ, 5 ಕಲರ್ಗಳಿದ್ರೆ ಇದ್ರ ಮೇಲ್ಗಡೆ ಅದನ್ನ 5 ಬ್ಯಾಂಡ್ ರೆಜಿಸ್ಟರ್ ಅಂತ ಕರಿತೀವಿ. ಅದೇ 6 ಕಲರ್ಗಳಿದ್ರೆ ಅದನ್ನ 6 ಬ್ಯಾಂಡ್ ರೆಜಿಸ್ಟರ್ಸ್ ಅಂತ ಕರಿತೀವಿ. ಹಿಂಗಿದ್ದಾಗ ಹೆಂಗೆ ಕಲರ್ನ ಕಂಡುಹಿಡಿಯೋದು? ಒಂದು ಎಕ್ಸಾಂಪಲ್ ಇದೆ ಇಲ್ಲಿ, ಸಿ ದಿಸ್. ಇಫ್ ದ ಕಲರ್ ಬ್ಯಾಂಡ್ಸ್ ಆರ್ ಬ್ರೌನ್, ಬ್ಲಾಕ್, ರೆಡ್ ಅಂಡ್ ಗೋಲ್ಡ್, 4 ಕಲರ್ಗಳಿದ್ವು ಅಂತ ತಿಳ್ಕೊಳ್ಳೋಣ. ಒಂದು ಫಸ್ಟ್ಗೆ ಬ್ರೌನ್ ಇದೆ, ಆಮೇಲೆ ಬ್ಲಾಕ್ ಇದೆ, ಆಮೇಲೆ ರೆಡ್ ಇದೆ, ಆಮೇಲೆ ಗೋಲ್ಡ್ ಇದೆ ಅಂತ ತಿಳ್ಕೊಳ್ಳಿ. ಇದ್ರದ್ದು ಕಲರ್ನ ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಇದ್ರದ್ದು ಓಮ್ಸ್ನ ಹೆಂಗೆ ಐಡೆಂಟಿಫೈ ಮಾಡ್ತೀರಾ ಅಂದ್ರೆ, ನೋಡಿ ಬ್ರೌನಿಂದು ನಂಬರ್ ಎಷ್ಟಿದೆ ನೋಡಿ ಇಲ್ಲಿ ಟೇಬಲ್ ಅಲ್ಲಿ, ಬ್ರೌನ್ 1 ಅಂತ ಇದೆ. ಸೊ ಫಸ್ಟ್ ಬಿಟ್ ಆಗಾದ್ರೆ 1 ಅಂತ ಬರ್ಕೊಳ್ಳಿ. ಬ್ಲಾಕ್ ಇನ್ ನಂಬರ್ ಎಷ್ಟಿದೆ ನೋಡಿ, ಬ್ಲಾಕ್ ಇಂದ ಎಷ್ಟಿದೆ 0 ಅಂತ ಇದೆ, ಅದರದ್ದು 0 ಅಂತ ಬರ್ಕೊಳ್ಳಿ, ಸೆಕೆಂಡ್ ಬ್ಯಾಂಡ್. ಥರ್ಡ್ ಬ್ಯಾಂಡ್ ಆಗಾದ್ರೆ ಥರ್ಡ್ ಬ್ಯಾಂಡ್ ಫಸ್ಟ್ 4 ಬ್ಯಾಂಡ್ ಅಲ್ಲಿ 2 ಬ್ಯಾಂಡ್ಗಳು ಡಿಜಿಟ್ಸ್ಗಳಾಗ್ತವೆ, ಇನ್ನೊಂದು ಥರ್ಡ್ ಬ್ಯಾಂಡ್ ಏನಾಗುತ್ತೆ ಮಲ್ಟಿಪ್ಲೇಯರ್ ಆಗುತ್ತೆ ಅಂತ. ಮಲ್ಟಿಪ್ಲೇಯರ್ ಯಾವ್ದಿದೆ ಮಲ್ಟಿಪ್ಲೇಯರ್? ನಮಗೆ ರೆಡ್ ಇದೆ, ರೆಡ್ ಇನ್ ನಂಬರ್ ಎಷ್ಟು 2 ಇದೆ. ಸೊ 2 ಇದ್ರೆ ಅದನ್ನೇನಂತ ಬರ್ಕೋಬೇಕು, 10⁻²² ಅಂತ ಬರ್ಕೋಬೇಕು. ಸೊ 10⁻²² ಅಂದ್ರೆ ಎಷ್ಟಾಗುತ್ತೆ, 100 ಅಂತ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಬ್ಯಾಂಡ್ ಏನಿದೆ, ಫೋರ್ತ್ ಬ್ಯಾಂಡ್ ಅಲ್ಲಿ ಗೋಲ್ಡ್ ಇದೆ, ಗೋಲ್ಡ್ ಇಂದ ಏನಾಗುತ್ತೆ ಹಾಗಾದ್ರೆ ಟಾಲರೆನ್ಸಿಗೆ ತಗೊಳ್ತೀವಿ ಅದನ್ನ, ಫೋರ್ತ್ ಬ್ಯಾಂಡ್ ಅನ್ನ +or-5% ಅಂತ, +or-5% ಅಂತ ಆಗುತ್ತೆ. ಸೊ ಈಗ ನೋಡಿ ಹಾಗಾದ್ರೆ ಇವು 4ಕ್ಕೂ ಅವುಗಳದ್ದು ಏನೇನು ತಗೋಬೇಕು ಅಂತ ಬರ್ಕೊಂಡ್ವಿ. ಬರ್ಕೊಂಡ್ಬಿಟ್ಟು ಈಗ 1010 ಇಂಟು ಈ ಥರ್ಡ್ ಬ್ಯಾಂಡಿಂದ ಮಲ್ಟಿಪ್ಲೈ ಮಾಡಿ 100 ಅಂತೇಳಿ ಮಲ್ಟಿಪ್ಲೈ ಮಾಡಿ ಇಸ್ ಈಕ್ವಲ್ ಟು 1000 ಓಮ್ಸ್ ಅಂತ ಆಗುತ್ತೆ. 1000 ಓಮ್ಸ್ ಅಂತ ಆಗುತ್ತೆ. 10 × 100 ಎಷ್ಟಾಯ್ತು, 1000 ಓಮ್ಸ್ ಅಂತ ಆಯ್ತು. ಸೊ 1000 ಓಮ್ಸ್ ಅನ್ನ 1 ಕಿಲೋ ಓಮ್ ಅಂತ ಕರಿತೀವಿ. ವಿತ್ ಟಾಲರೆನ್ಸ್ ಎಷ್ಟು, +or-5%, +or-5%. ಸೊ ಈ ರೀತಿ ನಾವು ಇದನ್ನ ಕಲರ್ನ ಯೂಸ್ ಮಾಡಿಬಿಟ್ಟು ನಾವು ಓಮ್ಸ್ ಅನ್ನ ಕಂಡುಹಿಡಿತೀವಿ ಅಂತ. ರೈಟ್. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇನ್ನೊಂದು ಎಕ್ಸಾಂಪಲ್ ನೋಡಿ, 4 ಬ್ಯಾಂಡ್ ರೆಜಿಸ್ಟರ್ಸ್ ಅಂತ ಇರ್ತವೆ, 5 ಬ್ಯಾಂಡ್ ರೆಜಿಸ್ಟರ್ಸ್ ಅಂತ ಇರ್ತವೆ. 4 ಬ್ಯಾಂಡ್ ರೆಜಿಸ್ಟರ್ಸ್ ಅಲ್ಲಾದ್ರೆ ಫಸ್ಟ್ 2 ಕಲರ್ಗಳನ್ನ ಡಿಜಿಟ್ ಆಗಿ ತಗೊಳ್ತೀವಿ, ಥರ್ಡ್ ಕಲರ್ನ ಮಲ್ಟಿಪ್ಲೈಯರ್ ಆಗಿ ತಗೊಳ್ತೀವಿ, ಫೋರ್ತ್ ಕಲರ್ನ ಟಾಲರೆನ್ಸ್ ಆಗಿ ತಗೊಳ್ತೀವಿ. 5 ಬ್ಯಾಂಡ್ ರೆಜಿಸ್ಟರ್ ಅಲ್ಲಾದ್ರೆ ಎಸ್, ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಇದು 5 ಬ್ಯಾಂಡ್ ರೆಜಿಸ್ಟರ್ಸ್ ಅಲ್ಲಿ ಇಫ್ ದ ಕಲರ್ ಬ್ಯಾಂಡ್ಸ್ ಆರ್ ಬ್ರೌನ್, ಬ್ಲಾಕ್, ಆರೆಂಜ್ ಅಂಡ್ ಬ್ರೌನ್ ಅಂತ ಇದ್ರೆ ಹೆಂಗ್ ಬರೆಯೋದು? ಬ್ರೌನಿಗೆ ಎಷ್ಟಿದೆ ಡಿಜಿಟ್ಟು, 1 ಅಂತ ಇದೆ, 1 ಅಂತ ಇದೆ. ಸೊ 1 ಅಂತ ತಗೊಳ್ತೀನಿ, ಬ್ರೌನಿಗೆ 1 ತಗೊಳ್ತೀನಿ. ಬ್ಲಾಕಿಗೆ 0 ತಗೊಳ್ತೀನಿ, ಮತ್ತೆ ಥರ್ಡ್ ಬ್ಯಾಂಡಲ್ಲೂ ಬ್ಲಾಕ್ ಇದೆ, 0 ತಗೊಳ್ತೀನಿ. ಸೊ ಅಲ್ಲಿಗೆ ಏನಾಯ್ತು, ಇದು ಫಸ್ಟ್ 3 100 ಅಂದ್ರೆ 100 ಅಂತ ಆಯ್ತು, ಇದು 100 ಅಂತ ಆಯ್ತು. ನೆಕ್ಸ್ಟ್ ಫೋರ್ತ್ ಬ್ಯಾಂಡಲ್ಲಿ ಆರೆಂಜ್ ಇದೆ, ಆರೆಂಜಿನ ವ್ಯಾಲ್ಯೂ ಎಷ್ಟಿದೆ ಅಂದ್ರೆ 3 ಇದೆ. ಸೊ ಅದನ್ನು ಮಲ್ಟಿಪ್ಲೇಯರ್ ಆಗಿ ಬಳಸಬೇಕು, 10⁻³ ಅಂತ ಬಳಸ್ತೀವಿ, 10⁻³ ಅಂತ ಬಳಸ್ತೀವಿ. ನೆಕ್ಸ್ಟ್ ಫೋರ್ತ್ ಬ್ಯಾಂಡ್ 10⁻³ ಅಂದ್ರೆ 1000 ಅಂತ ಬರೆದೆ. ಫಿಫ್ತ್ ಬ್ಯಾಂಡ್ ಅಲ್ಲಿ ನಿಮಗೆ ಬ್ರೌನ್ ಇದೆ, ಬ್ರೌನ್ ಅಂದ್ರೆ 1 ಅದರ ಡಿಜಿಟ್. ಸೊ 1 ಅಂದ್ರೆ 1%, +or-1% ಅಂತ ಟಾಲರೆನ್ಸ್ ಆಗಿ ಬರ್ಕೊಳ್ತೀವಿ ಅಂತ. ಅಲ್ಲಿಗೆ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ, 100 100 ಇಂಟು ಮಲ್ಟಿಪ್ಲೇಯರ್ ಎಷ್ಟಿಲ್ಲಿ 1000, 10⁻³ ಅಂದ್ರೆ 1000. ಅಲ್ಲಿಗೆ ಎಷ್ಟಾಯ್ತು, ಇದು 100 ಕಿಲೋ ಓಮ್ಸ್ ಅಂತ ಆಯ್ತು. 1,00,000 ಓಮ್ಸ್, 1,00,000 ಓಮ್ಸ್ ಅಂತ ಆಯ್ತು. 1,00,000 ಓಮ್ಸ್ ಅಂದ್ರೆ 100 ಕಿಲೋ ಓಮ್ಸ್ ಅಂತ ಬರಿತೀವಿ. ಈ 1000 ನಾನು ಕಿಲೋ ಅಂತ ಬರ್ಕೊಂಡ್ಬಿಟ್ರೆ 100 ಕಿಲೋ ಓಮ್ಸ್ ಹೇಳೋದಕ್ಕೆ ಈಸಿ ಆಗುತ್ತೆ ಅಂತ. 1,00,000 ಓಮ್ಸ್ ಅಂದ್ರೆ ನಿಮ್ಗೆ ಅರ್ಥ ಆಗಲ್ಲ ಬೇಗ, ಅದಕ್ಕೆ 100 ಕಿಲೋ ಓಮ್ಸ್ ಅಂತ ಹೇಳ್ತೀವಿ. ವಿತ್ ಟಾಲರೆನ್ಸ್ 1% ಅಂತ, ಟಾಲರೆನ್ಸ್ 1%. ಸೊ ಈ ರೀತಿ ನಾವು ಕಲರ್ ಕೋಡಿಂಗ್ ಅನ್ನ ಮಾಡ್ತೀವಿ. ಯಾವ್ದ್ರೊಳಗಡೆ, ನಿಮ್ಮ ರೆಜಿಸ್ಟರ್ಸ್ಗಳಲ್ಲಿ ಇರ್ತಕ್ಕಂಥ ಕಲರ್ನ ನೋಡಿ ನಾವು ರೆಸಿಸ್ಟೆನ್ಸ್ ಹೆಸರನ್ನ ಹೇಳ್ತೀವಿ.
ಸರ್ ಹಂಗಾದ್ರೆ ಎಲ್ಲ ಸರಿ ಸರ್, ಇದು ಅರ್ಥ ಆಯ್ತು. ಬಟ್ ಇವನ್ ನೆನ್ಪಿಡ್ಕೊಳ್ಳೋದು ಹೆಂಗೆ? ಗಟ್ ಮಾಡ್ಬೇಕಾ ಇವನ್ನ? ಏನ್ ಇದನ್ನ ಬ್ಲಾಕ್ ಅಂದ್ರೆ 0, ಬ್ರೌನ್ ಅಂದ್ರೆ 1, ರೆಡ್ ಅಂದ್ರೆ 2, ಆರೆಂಜ್, ಯೆಲ್ಲೋ, ಗ್ರೀನ್, ಈ ಆರ್ಡರ್ ನೆನ್ಪಿಡ್ಕೊಳ್ಳೋದು ಹೆಂಗೆ? ಎನಿ ಟ್ರಿಕ್ಸ್ ಯಾರಿಗಾದ್ರೂ ಗೊತ್ತಾ? ಎಸ್ ಹೇಳಿ. BB Roy, great Britain, very good wife. BB Roy, ಗ್ರೇಟ್ ಅಂತ. ಓಕೆ, ಸೊ ಇದನ್ನ ನೆನ್ಪಿಡ್ಕೊಳ್ಳೋದಕ್ಕೆ ಈಗ ಲೆಟ್ಸ್ ಫಾರ್ ಎಕ್ಸಾಂಪಲ್ ಒಂದು ಪ್ರಾಬ್ಲಮ್ ತಗೊಳ್ಳಿ. ಈಗ ನಾನು ಹೇಳ್ತೀನಿ. ಇಫ್ ದ ಕಲರ್ಸ್ ಆರ್ ಗ್ರೀನ್, ರೆಡ್, ಬ್ಲಾಕ್, ಆರೆಂಜ್. ಗ್ರೀನ್, ರೆಡ್, ಬ್ಲಾಕ್, ಆರೆಂಜ್ ಹೆಂಗೆ? ಎಷ್ಟಾಗುತ್ತೆ ನೋಡಿ ಓಮ್ಸ್? ಗ್ರೀನ್, ರೆಡ್, ಬ್ಲಾಕ್, ಆರೆಂಜ್. ಬೇಗ ಮಾಡ್ತೀರಾ? ಇಫ್ ದ ಕಲರ್ಸ್ ಆನ್ ದ ರೆಜಿಸ್ಟರ್ಸ್ ಆರ್ ಗ್ರೀನ್, ಬ್ಲಾಕ್, ರೆಡ್, ಆರೆಂಜ್. ಎಷ್ಟಾಗ್ಬೋದು ಮಾಡಿ ನೋಡೋಣ ಬೇಗ. ಕ್ವಿಕ್. Sir, 52. Green, red, black, orange. ಇಷ್ಟಿದ್ರೆ 52 ohms. 52 ohms. ಟಾಲರೆನ್ಸ್ +or-3. +or-3. ಓಕೆ, ಯಾಕಂದ್ರೆ ಟಾಲರೆನ್ಸ್ ಕೇಳ್ಬೋದು. ಜಸ್ಟ್ ಇದು ಯಾವುದೋ ಒಂದು ಕಲರ್ ಕೋಡಿಂಗ್ ಕೊಟ್ಬಿಟ್ಟು ಟಾಲರೆನ್ಸ್ ಎಷ್ಟು ಅಂತ, ಸೊ ಗೊತ್ತಿರಲಿ ನಿಮಗೆ. ಫೈನ್. ಹೆಂಗ್ ಬರ್ಕೊಂಡ್ರಪ್ಪ? ಗ್ರೀನಿಗೆ ಎಷ್ಟು ತಗೊಂಡ್ರಿ? 5. ರೆಡ್ 2. ಬ್ಲ್ಯಾಕ್ 0 sir. 10⁴0 ಅಂದ್ರೆ 1 ಆಯ್ತು. ಓಕೆ ಫೈನ್. ಈಗ ನಮ್ಮ ಕ್ವಶನ್ ಅಂದ್ರೆ ಈ ಆರ್ಡರ್ಗಳನ್ನು ಹೆಂಗೆ ನೆನ್ಪಿಡ್ಕೊಳ್ಳೋದು ಅಂತ ಬೇರೆಯವ್ರಿಗೆ. ಈಗ ನಾನು ಆರೆಂಜ್ ಅಂದ ತಕ್ಷಣ ಅದು 5 4, ಬ್ಲ್ಯಾಕ್ ಅಂದ ತಕ್ಷಣ 0 1, ಆಮೇಲೆ ಎಲ್ಲೋ ಯಾವಾಗ ಬರುತ್ತೆ ಇದು ಗೊತ್ತಾಗಬೇಕು ಅಂದ್ರೆ ಒಂದು ನಿಮಗೆ ಟೆಕ್ನಿಕ್ ಇದೆ. ಏನದು ಅಂದ್ರೆ ಈ ವರ್ಡ್ ನೆನ್ಪಿಡ್ಕೊಳ್ಳಿ, ಈ ನ್ಯೂಮೋನಿಕ್ಸ್. ಬ್ಲ್ಯಾಕ್, ಬ್ರೌನ್, ರೆಡ್, ಆರೆಂಜ್, ಯೆಲ್ಲೋ, ಗ್ರೇ, ಇವನ್ನೆಲ್ಲ ವರ್ಡ್ಸ್ಗಳು ಬರೋ ಥರ ಏನು ಮಾಡಿದ್ದಾರೆ ಅಂದರೆ ಈ ಫಸ್ಟ್ ವರ್ಡ್ಸನ್ನು ನೆನ್ಪಿಟ್ಕೊಂತ BB ರಾಯ್ ನೋಡಿ, BBROY ರಾಯ್, ಗ್ರೇಟ್ ಬ್ರಿಟನ್ ವೆರಿ ಗುಡ್ ವೈಫ್. ಗ್ರೇಟ್ ಬ್ರಿಟನ್ ವೆರಿ ಗುಡ್ ವೈಫ್ ಅಂತ ಹಿಂಗೆ ನೆನ್ಪಿಡ್ಕೊಂಡ್ರೆ ಬರ್ಕೊಂಬಿಡ್ರಿ. ಅದನ್ನ ಏನಂತ ಅಂದರೆ ಇಲ್ಲಿ ಹಾಕ್ತೀನಿ ನೋಡಿ ಚಾಟ್ ಬಾಕ್ಸಲ್ಲಿ. ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ. BB ರಾಯ್, ಗ್ರೇಟ್ ಬ್ರಿಟನ್ ವೆರಿ ಗುಡ್ ವೈಫ್. ಆಕ್ಚುಲಿ ಇದು ನೆನ್ಪಿಟ್ಕೊಂಡ್ರೆ BB ಅಂದ್ರೆ ಫಸ್ಟ್ ಯಾವುದು? ಬ್ಲ್ಯಾಕ್, ನೆಕ್ಸ್ಟ್ ಬ್ರೌನ್, R ಅಂದ್ರೆ ರೆಡ್, O ಅಂದ್ರೆ ಆರೆಂಜ್, Y ಅಂದ್ರೆ ಯೆಲ್ಲೋ. ಆಮೇಲೆ ಗ್ರೇಟ್ ಅಲ್ಲಿ G ಅಂದ್ರೆ ಏನದು? ಗ್ರೀನು. ಆಮೇಲೆ ಯಾವ್ದು ಬರುತ್ತೆ ಗ್ರೀನ್ ಆದ್ಮೇಲೆ? B ಅಂದ್ರೆ ನೆಕ್ಸ್ಟ್ ವೆರಿ ಗುಡ್ ಅಂದ್ರೆ ವೈಲೆಟ್, ಗುಡ್ ಅಂದ್ರೆ ಗ್ರೇ, ವೈಫ್ ಅಂದ್ರೆ ವೈಟ್. ಸೊ ಈ ತರ ನೆನ್ಪಿಟ್ಕೋಬೋದು. ಆಮೇಲೆ ಗೋಲ್ಡ್, ಸಿಲ್ವರ್ ಬರ್ತದೆ. ಸೊ ಅಲ್ಲಿಗೆ ವರ್ಡ್ ಯಾವ್ದದು ನಾವು ಇಲ್ಲೇ ಬರ್ದ್ಬಿಡೋಣ. ಇದು ಆಕ್ಚುಲಿ BB ರಾಯ್. ಇದು BB ರಾಯ್. ಇದನ್ನ ನೆನ್ಪಿಟ್ಕೊಂತ ಹೋಗ್ಬಿಡ್ರಿ. ಇನ್ಮೇಲೆ BB ರಾಯ್, ಗ್ರೇಟ್ ಬ್ರಿಟನ್ ವೆರಿ ಗುಡ್ ವೈಫ್. ಅರ್ಥ ಆಯ್ತಾ ಎಲ್ರಿಗೂ? ಎಸ್, ಇದು ಅರ್ಥ ಆಗಿದ್ರೆ ವಿ ಕ್ಯಾನ್ ಮೂವ್ ಟು ದ ನೆಕ್ಸ್ಟ್ ಒನ್, ವೆರಿ ಇಂಪಾರ್ಟೆಂಟ್ ಒನ್. PN ಜಂಕ್ಷನ್ ಡಯೋಡ್ ಅಂತ. PN ಜಂಕ್ಷನ್ ಡಯೋಡ್ ಅಂತ. ಸೊ ಯಾರಿಗಾದ್ರೂ ಗೊತ್ತಾ ವಾಟ್ ಈಸ್ ಡಯೋಡ್ ಅಥವಾ ವಾಟ್ ಈಸ್ PN ಜಂಕ್ಷನ್? ಡಯೋಡನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಯಾರಿಗಾದ್ರೂ ಗೊತ್ತಾ? ಹೈಸ್ಕೂಲಲ್ಲಿ ಬಂದಿರುತ್ತೆ ಇದು PN ಜಂಕ್ಷನ್ ಡಯೋಡ್ ಅಂತ.
ಕಲ್ತಿರ್ತೀರಾ? ಗೊತ್ತಾ ಯಾರಿಗಾದ್ರು? ಸರ್ ಪಿ ಎನ್ ಜಂಕ್ಷನ್ ಡಯೋಡ್ ಅನ್ನೋದು ಸೆಮಿ ಕಂಡಕ್ಟರ್ ಡಿವೈಸ್ ಕಾಂಪೊನೆಂಟ್. ಹ್ಮ್ ಹ್ಮ್ 2 ಟರ್ಮಿನಲ್ ಇರುತ್ತೆ ಸರ್, ಆನೋಡ್ ಮತ್ತೆ ಕ್ಯಾಥೋಡ್ ಅಂತ ಇರುತ್ತೆ. ಓಕೆ. ಇದು ಮೋಸ್ಟ್ ಆಫ್ ದ ಅಪ್ಲಿಕೇಶನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ರೆಕ್ಟಿಫೈಯರ್ ಅಲ್ಲಿ ಯೂಸ್ ಮಾಡ್ತೀವಿ ಸರ್. ರೆಕ್ಟಿಫೈಯರ್ ಆಗಿ ಯೂಸ್ ಮಾಡ್ತೀಯಾ? ಓಕೆ. ಏನ್ ರೆಕ್ಟಿಫೈಯರ್ ಅಂದ್ರೆ? ರೆಕ್ಟಿಫೈಯರ್ ಅಂದ್ರೆ ಕನ್ವರ್ಟ್ ಎ ಸಿ ಇಂಟು ಡಿ ಸಿ ಸರ್. ಎ ಸಿ ವೋಲ್ಟೇಜ್ ಅಥವಾ ಎ ಸಿ ಕರೆಂಟನ್ನು ಡಿ ಸಿ ಕರೆಂಟಿಗೆ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಅದು ಆಗಬೇಕು ಅಂದರೆ ನಿನಗೆ ಡಯೋಡ್ ಬೇಕು ಅಂತ. ಓಕೆ ಫೈನ್. ಡಯೋಡ್ ಆಗಬೇಕು ಅಂದರೆ ನಿನಗೆ ಸೆಮಿ ಕಂಡಕ್ಟರ್ ಆಗಬೇಕು ಅಂತ. ರೈಟ್. ನೋಡಿ, ಪಿ ಎನ್ ಜಂಕ್ಷನ್ ಡಯೋಡ್ ಅಂದರೆ ಅಥವಾ ನಾರ್ಮಲ್ ಆಗಿ ಡಯೋಡ್ ಅಂತ ಕರೆದ್ರೆ ಏನಿದು? ಇಟ್ ಇಸ್ ದ ಸಿಂಪ್ಲೆಸ್ಟ್ ಸೆಮಿ ಕಂಡಕ್ಟರ್ ಡಿವೈಸ್. ಒಂದು ಸೆಮಿ ಕಂಡಕ್ಟರಿಂದ ಮಾಡಿರ್ತಕ್ಕಂಥ ಡಿವೈಸ್ ಇದು, ವಿಚ್ ಹ್ಯಾಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾಸಿಂಗ್ ಕರೆಂಟ್ ಓನ್ಲಿ ಇನ್ ಒನ್ ಡೈರೆಕ್ಷನ್. ಏನಿದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸು? ಕರೆಂಟನ್ನು ಓನ್ಲಿ ಒನ್ ಡೈರೆಕ್ಷನಲ್ಲಿ ಪಾಸ್ ಮಾಡ್ತಕ್ಕಂಥ ಎಬಿಲಿಟಿ ಇರ್ತಕ್ಕಂಥ ಸೆಮಿ ಕಂಡಕ್ಟರ್ ಡಿವೈಸ್ ಇದು ಅಂತ. ಅದಕ್ಕೆ ನಾನು ಏನಂತ ಕರಿತೀನಿ? ಪಿ ಎನ್ ಜಂಕ್ಷನ್ ಡಯೋಡ್ ಅಂತ ಕರಿತೀನಿ. ಇದರಲ್ಲಿ ಪಿ ಎನ್ ಜಂಕ್ಷನ್ ಡಯೋಡ್ ಹ್ಯಾಸ್ 2 ಕನೆಕ್ಷನ್ಸ್ ಆರ್ ಎಲೆಕ್ಟ್ರೋಡ್ಸ್, ಆನೋಡ್ ಅಂಡ್ ಕ್ಯಾಥೋಡ್. ಅದರಲ್ಲಿ 2 ಟರ್ಮಿನಲ್ ಇರುತ್ತೆ, ಆನೋಡ್ ಅಂತ ಇರುತ್ತೆ, ಒಂದು ಕ್ಯಾಥೋಡ್ ಅಂತ ಇರುತ್ತೆ. ಅದಕ್ಕೆ ಇದನ್ನು ಪಿ ಎನ್ ಅಂತ ಯಾಕೆ ಕರೀತಾರೆ ಅಂದರೆ ಒಂದು ಪಾರ್ಟಲ್ಲಿ ಪಿ ಟೈಪ್ ಇರುತ್ತೆ, ಇನ್ನೊಂದು ಪಾರ್ಟಲ್ಲಿ ಎನ್ ಟೈಪ್ ಇರುತ್ತೆ ಅಂತ. ಏನು ಅಂತ ನೋಡೋಣ, ಪಿ ಟೈಪ್ ಎನ್ ಟೈಪ್ ಏನು ಅಂತ ನೋಡೋಣ. ಅದಕ್ಕೆ ಇದನ್ನು ಪಿ ಎನ್ ಜಂಕ್ಷನ್. ಜಂಕ್ಷನ್ ಅಂದರೆ 2 ಅಟ್ಯಾಚ್ ಆಗಿರ್ತಕ್ಕಂಥ ಜಾಗ, ಅದಕ್ಕೆ ಜಂಕ್ಷನ್ ಅಂತ ಕರಿತೀವಿ. ಒಂದು ಸೈಡು ಪಿ ಟೈಪ್, ಇನ್ನೊಂದು ಸೈಡು ನೆಗೆಟಿವ್ ಟೈಪ್. ಅವೆರಡನ್ನೂ ಅಟ್ಯಾಚ್ ಮಾಡಿದ್ರೆ ಇಲ್ಲೊಂದು ಜಂಕ್ಷನ್ ಬರುತ್ತೆ, ಅದಕ್ಕೆ ಪಿ ಎನ್ ಜಂಕ್ಷನ್ ಅಂತ ಕರೀತಾರೆ. ಇದರದ್ದು ಪಾಸಿಟಿವ್ ಸೈಡಲ್ಲಿ ಆನೋಡ್ ಇರುತ್ತೆ, ನೆಗೆಟಿವ್ ಸೈಡಲ್ಲಿ ಕ್ಯಾಥೋಡ್ ಅಂತ ಇರುತ್ತೆ. ಇದು ಸಿಂಬಾಲಿಕ್ ಒಂದು ಡಯಾಗ್ರಾಮ್. ಸಿಂಬಾಲಿಕ್ ಡಯಾಗ್ರಾಮಲ್ಲಿ ನಾವೆಲ್ಲ ಸರ್ಕ್ಯೂಟ್ಸ್ಗಳಲ್ಲಿ ಹಿಂಗೆ ಬರಿತೀವಿ ಇದನ್ನು ಡಯೋಡ್ನ. ಒಂದು ಏನಿದು ಟ್ರ್ಯಾಂಗಲ್ ಶೇಪು, ಅದಕ್ಕೊಂದು ಅಡ್ಡ ಒಂದು ವರ್ಟಿಕಲ್ ಗೆರೆ ಹಾಕ್ತೀವಿ. ಒಂದು ಗೆರೆ ಇರೋ ಕಡೆ ಕ್ಯಾಥೋಡು, ಈ ಟ್ರ್ಯಾಂಗಲ್ ಇರ್ತಕ್ಕಂಥ ಕಡೆ ಏನಾಗುತ್ತೆ ಆನೋಡ್ ಅಂತ ಆಗುತ್ತೆ. ನೋಡಲಿಕ್ಕೆ ಈ ಥರ ಕಾಣಿಸುತ್ತೆ, ನಿಜವಾಗ್ಲೂ ನೋಡ್ಲಿಕ್ಕೆ ಡಯೋಡ್ ಈ ಥರ ಇರುತ್ತೆ. ರೈಟ್. ಹಾಗಾದ್ರೆ ಈಗ ಅದಕ್ಕೆ ಇದನ್ನು ಪಿ ಎನ್ ಜಂಕ್ಷನ್ ಅಂತಾರೆ. ಒಂದು ಸೈಡ್ ಪಾಸಿಟಿವ್ ಸೈಡ್, ಇನ್ನೊಂದು ಸೈಡ್ ನೆಗೆಟಿವ್ ಸೈಡ್ ಇರುತ್ತೆ. ಹಾಗಾಗಿ ಇದನ್ನು ಪಿ ಎನ್ ಜಂಕ್ಷನ್ ಅಂತ ಕರೀತಾರೆ. ಏನಿದು ಪಾಸಿಟಿವ್ ಸೈಡ್ ನೆಗೆಟಿವ್ ಸೈಡ್ ಅಂದರೆ? ಪಿ ಎನ್ ಜಂಕ್ಷನ್ ಡಯೋಡ್ ಈಸ್ ಫಾರ್ಮ್ಡ್ ಬೈ ಡೋಪಿಂಗ್ ಒನ್ ಸೈಡ್ ಆಫ್ ದ ಪೀಸ್ ಆಫ್ ಸಿಲಿಕಾನ್ ವಿತ್ ಪಿ ಟೈಪ್ ಡೋಪೆಂಟ್ ಅಂಡ್ ಅದರ್ ಸೈಡ್ ವಿತ್ ಎನ್ ಟೈಪ್ ಡೋಪೆಂಟ್. ಸಿಂಪಲ್. ಈ ಅರ್ಧ ಸಿಲಿಕಾನ್ ಅಂತ ಹೇಳಿದ್ವಲ್ಲ, ಸಿಲಿಕಾನ್ ಅಂದ್ರೆ ಏನಪ್ಪ ಅರ್ಥ? ಇದು ಒಂದು ಸೆಮಿ ಕಂಡಕ್ಟರ್. ಈ ಸಿಲಿಕಾನಲ್ಲಿ ಯೂಶುವಲಿ 4 ವೇಲೆಂಟ್ಸ್ಗಳು ಇರ್ತವೆ, 4 ಫ್ರೀ ಎಲೆಕ್ಟ್ರಾನ್ಸ್ಗಳು ಇರ್ತವೆ, 4 ಫ್ರೀ ಎಲೆಕ್ಟ್ರಾನ್ಸ್. ಇದಕ್ಕೆ ನೀನು ಪಿ ಟೈಪ್ ಡೋಪೆಂಟ್ ಅಂದರೆ ಒಂದು ಇಂಪ್ಯೂರಿಟಿನ ಮಿಕ್ಸ್ ಮಾಡ್ತೀಯ. ಈ ಮಟೀರಿಯಲ್, ಈ ಭಾಗಕ್ಕೆ ಒಂದು ಇಂಪ್ಯೂರಿಟಿನ ಮಿಕ್ಸ್ ಮಾಡ್ತೀಯ. ಆ ಇಂಪ್ಯೂರಿಟಿ ಯಾವುದು ಅಂದರೆ ಬೋರಾನ್ ಅಂತ. ಈ ಬೋರಾನಲ್ಲಿ ಏನಿರುತ್ತೆ? ಇಟ್ ಈಸ್ ಎ ಪೆಂಟಾವೆಲೆಂಟ್. ಪೆಂಟಾವೆಲೆಂಟ್ ಅಂದರೆ 5 ವೇಲೆಂಟ್ ಇರ್ತವೆ ಅಂತ. ಅದರಲ್ಲಿ ಪಾಸಿಟಿವ್ಸ್ಗಳು ಜಾಸ್ತಿ ಇರ್ತವೆ. ಏನಿರ್ತವೆ ಇದರಲ್ಲಿ? ಪ್ರೋಟಾನ್ಸ್ಗಳು ಜಾಸ್ತಿ ಇರ್ತವೆ ಅಂತ. ಈ ಪಾಸಿಟಿವ್ಸ್ಗಳು ಜಾಸ್ತಿ ಇದ್ಬಿಟ್ರೆ ಇದರಲ್ಲಿ ಮಿಕ್ಸ್ ಮಾಡಿದಾಗ ಸಿಲಿಕಾನ್ ಎಲೆಕ್ಟ್ರಾನ್ಸ್ಗಳ ಜೊತೆ ಪ್ರೋಟಾನ್ಸ್ಗಳು ಮಿಕ್ಸ್ ಆಗ್ತವೆ, ಬಾಂಡಿಂಗ್ ಮಾಡ್ಕೊಳ್ತವೆ. ಬಟ್ ಉಳಿದಂಥವೇನಿರ್ತಾವಲ್ಲ, ಉಳಿದಂಥ ಪ್ರೋಟಾನ್ಸ್ಗಳು ಜಾಸ್ತಿ ಹಂಗೆ ಉಳ್ಕೊಳ್ತವೆ, ಅದೇ ಥರ ಉಳ್ಕೊಳ್ಳೋಕೆ ಶುರು ಮಾಡ್ಬಿಡ್ತವೆ. ಎಕ್ಸಾಂಪಲ್ ನೋಡಿ, ಇಲ್ಲಿ ಬೇಕಾಗಿರೋದು ಸಿಲಿಕಾನ್ಸ್ಗೆ 4 ಎಲೆಕ್ಟ್ರಾನ್ಸ್ಗಳು. ಬಟ್ ನೀನೇನು ಮಾಡ್ತೀಯಾ? ಪ್ರೋಟಾನ್ಸ್ಗಳು ಜಾಸ್ತಿ ಇರೋವಂಥ ಬೋರಾನ್ಸ್ಗಳನ್ನ ಇದಕ್ಕೆ ಹಾಕಿದಾಗ ಎಲೆಕ್ಟ್ರಾನ್ಸು ಪ್ರೋಟಾನ್ಸು ಮಿಕ್ಸ್ ಆಗ್ತವೆ, ಬಾಂಡಿಂಗ್ ಮಾಡ್ಕೊಳ್ತವೆ. ಬಟ್ ಉಳಿದಂಥ ಪ್ರೋಟಾನ್ಸ್ಗಳು ಹಂಗೆ ಉಳ್ಕೊಂಡ್ಬಿಡ್ತವೆ. ಅಂಥ ಒಂದು ಮೆಟೀರಿಯಲ್ಗಳನ್ನ ಈ ಕಡೆ ಭಾಗದಲ್ಲಿ ನೀನು ಮಿಕ್ಸ್ ಮಾಡಿರ್ತೀಯ. ಈ ಕಡೆ ಭಾಗದಲ್ಲಿ ಏನು ಮಾಡ್ತೀಯ ಅಂದರೆ ಎನ್ ಟೈಪ್ ಡೋಪೆಂಟ್. ಎನ್ ಟೈಪ್ ಡೋಪೆಂಟ್ ಅಂದರೆ ಫಾಸ್ಫರಸ್. ಎಕ್ಸಾಂಪಲ್ ಫಾಸ್ಫರಸ್. ಇದರಲ್ಲಿ ಪ್ರೋಟಾನ್ಸ್ಗಳು ತುಂಬ ಕಡಿಮೆ ಇರ್ತವೆ, ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಇರ್ತವೆ. ಈಗ ಅದನ್ನೇ ಮಿಕ್ಸ್ ಮಾಡಿದಾಗ ಈ ಕಡೆ ಸೈಡಲ್ಲಿ ಏನಾಗುತ್ತೆ? ಸಿಲಿಕಾನಲ್ಲಿ ಇನ್ನೂ ಜಾಸ್ತಿ ಎಲೆಕ್ಟ್ರಾನ್ಸ್ಗಳು ಉಳ್ಕೊಳ್ತವೆ ಅಂತ. ನೋಡಿ, ಒಂದೇ ಒಂದು ಸೆಮಿ ಕಂಡಕ್ಟರ್ನ ಏನು ಮಾಡಿದ್ದಾರೆ ಇವರು ಅಂದರೆ, ದಿಸ್ ಇಸ್ ದ ಬೇಸಿಕ್ಸ್ ಆಫ್ ಎಲೆಕ್ಟ್ರಾನಿಕ್ಸ್. ಈ ಡಯೋಡ್ ಅನ್ನೋದು ಏನಿದೆ ಅಲ್ಲ, ಅಥವಾ ಪಿ ಎನ್ ಜಂಕ್ಷನ್ ಸೆಮಿ ಕಂಡಕ್ಟರ್ಸ್ ಅನ್ನೋದು ಏನಿದೆ ಅಲ್ಲ, ಇಟ್ ಇಸ್ ದ ಬೇಸಿಕ್ ಆಫ್ ಎಲೆಕ್ಟ್ರಾನಿಕ್ಸ್. ಫಸ್ಟ್ ಮಾಡಿದ್ದೆ ಒಂದು ಸಿಲಿಕಾನ್ ಅಂತ ಮೆಟೀರಿಯಲ್ ಇತ್ತು, ಬೋರಾನ್ ಇತ್ತು, ಫಾಸ್ಫರಸ್ ಇತ್ತು. ಆ ಸಿಲಿಕಾನ್ಗೆ ಏನು ಮಾಡಿದ್ರು? ಬೋರಾನ್ನ ಒಂದು ಕೈಡ್ ಮಿಕ್ಸ್ ಮಾಡಿದ್ರು,
ಫಾಸ್ಫರಸ್ನ ಒಂದು ಸೈಡ್ ಮಿಕ್ಸ್ ಮಾಡಿದ್ರು, ನೀವು ಇಷ್ಟೇ ತಿಳ್ಕೊಳ್ಳಿ, ಬೋರಾನ್ ಮಿಕ್ಸ್ ಮಾಡಿದ ಟೈಪ್ ಸೈಡಲ್ಲಿ ಪಾಸಿಟಿವ್ಸ್ಗಳು ಪ್ರೋಟಾನ್ಸ್ಗಳು ಜಾಸ್ತಿ ಉಳ್ಕೊಂಡು, ಅಂದರೆ ದೇ ಆರ್ ರೆಡಿ ಟು ಅಟ್ರಾಕ್ಟ್ ಎಲೆಕ್ಟ್ರಾನ್ಸ್, ಹಂಗೆ ಉಳ್ಕೊಂಡ್ಬಿಟ್ಟಿದ್ದಾವೆ. ಈ ಕಡೆ ಏನಾಗಿದೆ ಅಂತ ಹೇಳಿದ್ರೆ ಎನ್ ಟೈಪ್ ಅಂದರೆ ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಇರೋ ಮೆಟೀರಿಯಲ್ ಹಾಕಿದ್ದಾರೆ, ಹಾಗಾಗಿ ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಉಳ್ಕೊಂಡಿದ್ದಾವೆ. ಈ ಎರಡನ್ನೂ ಅಟ್ಯಾಚ್ ಮಾಡಿದ್ರೆ ಈ ಬಾರ್ಡ್ರಲ್ಲಿ ಏನಂತ ಕರಿತೀವಿ, ಪಿ ಎನ್ ಜಂಕ್ಷನ್. ಈ ಕಡೆ ಪ್ರೋಟಾನ್ಸ್ಗಳು, ಈ ಕಡೆ ಎಲೆಕ್ಟ್ರಾನ್ಸ್ಗಳು ಇರುತ್ತೆ, ಜಂಕ್ಷನ್ ಇದು ಅಂತ ಕರಿತೀವಿ. ಸೊ ಈಗ ಇದು ಒಂದು ಮಟೀರಿಯಲ್ ರೆಡಿ ಆಯ್ತು. ಅದಕ್ಕೆ ಪಾಸಿಟಿವ್ಸ್ ಜಾಸ್ತಿ ಇರೋ ಸೈಡ್ನ ಆ್ಯನೋಡ್ ಅಂದ್ವಿ, ನೆಗೆಟಿವ್ ಜಾಸ್ತಿ ಇರೋ ಸೈಡ್ನ ಕ್ಯಾಥೋಡ್ ಅಂತ ಕರೆದು. ದಿಸ್ ಈಸ್ ಕಾಲ್ಡ್ ಅಸ್ ಡಯೋಡ್. ಇದನ್ನ ಹಿಡ್ಕೊಂಡು ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ಗಳು, ಇದು ಯಾವ ರೀತಿ ಕರೆಂಟ್ ಪಾಸ್ ಮಾಡುತ್ತೆ, ಇದರಲ್ಲಿ ಏನೇನೆಲ್ಲ ಆಗುತ್ತೆ ನೋಡ್ಬೇಕು ನೀವು. ಈ ಕಡೆ ಪಾಸಿಟಿವ್ಸ್ ಇರೋದ್ರಿಂದ, ಈ ಕಡೆ ನೆಗೆಟಿವ್ ಇರೋದ್ರಿಂದ ನಾನು ವೋಲ್ಟೇಜ್ ಕೊಟ್ಟಾಗ ಯಾವ್ಯಾವ ರೀತಿ ಕರೆಂಟ್ ಹೋಗುತ್ತೆ, ಯಾವಾಗ ಕರೆಂಟ್ ಬ್ರೇಕ್ ಆಗುತ್ತೆ, ಇದರ ಆಧಾರದ ಮೇಲೆ ಡಿಫ್ರೆಂಟ್ ಡಿವೈಸ್ಗಳನ್ನ ತಯಾರು ಮಾಡಿದ್ದಾರೆ. ಅವ್ನು ಹೇಳ್ತಾ ಇದ್ದ, ರೆಕ್ಟಿಫೈರ್ ಆಗಿ ಯೂಸ್ ಮಾಡ್ತೀವಿ, AC ವೋಲ್ಟೇಜ್ನ DC ವೋಲ್ಟೇಜಿಗೆ ಕನ್ವರ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಟ್ರಾನ್ಸಿಸ್ಟರ್ ಆಗಿ ಯೂಸ್ ಮಾಡ್ತೀವಿ, ಸ್ವಿಚ್ ಆಗಿ ಯೂಸ್ ಮಾಡ್ತೀವಿ. ನೋಡೋಣ ಯಾಕದು ಅಂತ. ಸೊ ದಿಸ್ ಇಸ್ ದ ಜಸ್ಟ್ ಪಿ ಎನ್ ಜಂಕ್ಷನ್ ಡಯೋಡ್ ಅಂದರೆ ಏನು ಅಂತ. ಒಂದು ಸೈಡ್ ಪಾಸಿಟಿವ್ ಡೋಪೆಂಟ್ ಇರುತ್ತೆ, ಡೋಪೆಂಟ್ ಅಂದರೆ ಇಂಪ್ಯೂರಿಟಿ. ಇನ್ನೊಂದು ಸೈಡು ಎನ್ ಟೈಪ್ ಡೋಪೆಂಟ್ ಅಂದರೆ ನೆಗೆಟಿವ್ಸ್ನ ಕೊಡ್ತಕ್ಕಂಥದ್ದು ಅಂತ, ಡೊನೇಟ್ ಮಾಡ್ತಕ್ಕಂಥದ್ದು ಅಂತ, ಅಂದರೆ ಎಲೆಕ್ಟ್ರಾನ್ಸ್ಗಳನ್ನ. ಈ ಥರ ಹಾಕಿ ಪಿ ಎನ್ ಜಂಕ್ಷನ್ನ ರೆಡಿ ಮಾಡಿರ್ತಾರೆ. ಇದ್ರ ಸಿಂಬಲ್ ನೋಡ್ಕೊಳ್ರಿ, ಇದ್ರ ಟೈಪ್ ಜಂಕ್ಷನಲ್ಲಿ ಏನೇನಿದೆ ಅಂತ ನೋಡ್ಕೊಂಡಿರ್ರಿ, ಇದ್ರ ಮೇಲೆ ಕ್ವಶನ್ಸ್ ಬರ್ಬೋದು. ಇದ್ರ ವರ್ಕಿಂಗ್ ಹೆಂಗೆ ಸರ್, ಹೆಂಗೆ ವರ್ಕ್ ಆಗುತ್ತೆ ಇದು ಪಿ ಎನ್ ಜಂಕ್ಷನ್ ಡಯೋಡು, ಮತ್ತು ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಈ ಪಿ ಎನ್ ಜಂಕ್ಷನ್ ಡಯೋಡಿಗೆ ವೋಲ್ಟೇಜ್ ಕೊಟ್ಟರೆ ಏನಾಗುತ್ತೆ ಅಂತ. ಪಿ ಎನ್ ಜಂಕ್ಷನ್ ಡಯೋಡಿಗೆ ಸುಮ್ಮನೆ ಯಾರಾದರೂ ಅದರ್ ದೆನ್ ಎಲೆಕ್ಟ್ರಿಕಲ್ನವ್ರು ಹೇಳಿ, ಈ ಪಿ ಎನ್ ಜಂಕ್ಷನ್ ಡಯೋಡ್ಗೆ ನಾನು ಈ ಕಡೆ ಪಾಸಿಟಿವ್ ವೋಲ್ಟೇಜ್ ಕೊಡ್ತೀನಿ, ಈ ಕಡೆ ನೆಗೆಟಿವ್ ವೋಲ್ಟೇಜ್ ಕೊಡ್ತೀನಿ, ಏನಾಗುತ್ತೆ, ಏನಾಗ್ಬೋದು? ಸುಮ್ಮನೆ ನಿಮ್ಮ ಒಂದು ಅಸಂಪ್ಷನ್, ಈ ಕಡೆ ಪಾಸಿಟಿವ್ ವೋಲ್ಟೇಜ್ ಕೊಡ್ತೀನಿ ಆನೋಡ್ಗೆ, ಈ ಕಡೆ ನೆಗೆಟಿವ್ ವೋಲ್ಟೇಜ್ ಕೊಡ್ತೀನಿ, ಏನಾಗುತ್ತಮ್ಮ? ದೀಕ್ಷಿತಾ, ನಿನಗೇನಾದ್ರು ಐಡಿಯಾ ಇದೆಯಮ್ಮ ಏನಾಗ್ಬೋದು ಅಂತ? ಫರ್ದಿನ್, ಭರತ್, ಆಯ್ತು. ಯಾರಾದ್ರೂ ಎಲೆಕ್ಟ್ರಿಕಲ್ನವ್ರೇ ಹೇಳಿ ಏನಾಗುತ್ತೆ ಅಂತ. ಸರ್ ಅದು ಫಾರ್ವರ್ಡ್ ಬಯಾಸ್ ಆಗುತ್ತೆ, ಕರೆಂಟ್ ಫ್ಲೋ ಆಗುತ್ತೆ ಸರ್. ಇಮಿಡಿಯೇಟ್ ಆಗಿ ಕರೆಂಟ್ ಫ್ಲೋ ಆಗುತ್ತಾ ವೋಲ್ಟೇಜ್ ಕೊಟ್ಟ ತಕ್ಷಣ? ಸರ್ ಸಮ್ ಟೈಮ್ ತಗೊಳುತ್ತೆ ಸರ್, ಅದೆಲ್ಲ ಇರುತ್ತೆ. ಒಂದು ಸ್ವಲ್ಪ ಟ್ರಾನ್ಸಿಯೆಂಟ್ ಟೈಮ್ ಅಂತ ಕರಿತೀವಿ, ಅದನ್ನ ತಗೊಂಡು ಕರೆಂಟ್ ಪಾಸ್ ಆಗಕ್ಕೆ ಶುರು ಆಗುತ್ತೆ. ಓಕೆ, ಈ ಕಡೆ ಸೈಡ್ ಆನೋಡಿಗೆ ನೆಗೆಟಿವ್ ಪವರ್ ಸಪ್ಲೈ ವೋಲ್ಟೇಜು, ಕ್ಯಾಥೋಡಿಗೆ ಪಾಸಿಟಿವ್ ಕೊಟ್ರೆ ಏನಾಗುತ್ತೆ ಸರ್? ಅದನ್ನ ರಿವರ್ಸ್ ಬಯಾಸ್ ಅಂತೀವಿ, ಅದು ಕಂಡಕ್ಟ್ ಆಗಲ್ಲ ಸರ್, ಫ್ಲೋ ಆಗಲ್ಲ ಯಾವುದೇ ರೀತಿ ಕರೆಂಟ್. ಕಂಡಕ್ಟ್ ಇದ್ರೂ ಕಂಡಕ್ಟ್ ಆಗಲ್ಲ. ಓಕೆ, ಸೊ ನೋಡೋಣ ಹಾಗಾದ್ರೆ ಏನಾಗುತ್ತೆ ಅಂತ. ಬಯಾಸಿಂಗ್ ಅಂತ ಕರೀತಾರೆ. ಬಯಾಸಿಂಗ್ ಅಂದ್ರೆ ಏನು ಅಂದ್ರೆ ದ ಪ್ರೋಸೆಸ್ ಆಫ್ ಅಪ್ಲೈಯಿಂಗ್ ಎಕ್ಸ್ಟರ್ನಲ್ ವೋಲ್ಟೇಜ್. ದ ಪ್ರೋಸೆಸ್ ಆಫ್ ಅಪ್ಲೈಯಿಂಗ್ ಎಕ್ಸ್ಟರ್ನಲ್ ವೋಲ್ಟೇಜ್ ಟು ದ ಡಯೋಡ್ ಈಸ್ ಕಾಲ್ಡ್ ಆಸ್ ಬಯಾಸಿಂಗ್ ಅಂತ ಕರಿತೀವಿ. ಬಯಾಸಿಂಗ್ ಅಂದ್ರೆ ಏನಪ್ಪ, ನಮ್ಮ ಡಯೋಡಿಗೆ ವೋಲ್ಟೇಜ್ನ ಕೊಡೋದು, ಎಕ್ಸ್ಟರ್ನಲ್ ವೋಲ್ಟೇಜ್ನ ಕೊಡೋದಕ್ಕೆ ಬಯಾಸಿಂಗ್ ಅಂತ ಕರಿತೀವಿ. ಅದರಲ್ಲಿ 3 ಟೈಪ್ ಬಯಾಸಿಂಗ್ ಇದಾವೆ. ಝೀರೋ ಬಯಾಸ್ ಅಂದರೆ ಅನ್ಬಯಾಸ್ಡ್ ಅಂತಲೂ ಕರಿತೀವಿ. ನೋ ಎಕ್ಸ್ಟರ್ನಲ್ ವೋಲ್ಟೇಜ್ ಈಸ್ ಅಪ್ಲೈಡ್ ಟು ದ ಪಿ ಎನ್ ಜಂಕ್ಷನ್ ಡಯೋಡ್. ನೀನು ವೋಲ್ಟೇಜ್ ಕೊಡದೇ ಇದ್ದರೆ ಅದು ಅನ್ಬಯಾಸ್ಡ್ ಅಂತ ಅರ್ಥ. ಫಾರ್ವರ್ಡ್ ಬಯಾಸ್ ಅಂದ್ರೇನು? ದ ವೋಲ್ಟೇಜ್ ಪೊಟೆನ್ಷಿಯಲ್ ಈಸ್ ಕನೆಕ್ಟೆಡ್ ಪಾಸಿಟಿವ್ಲಿ ಟು ಪಿ ಟೈಪ್, ನೆಗೆಟಿವ್ಲಿ ಟು ಎನ್ ಟೈಪ್ ಟರ್ಮಿನಲ್ ಆಫ್ ಡಯೋಡ್. ಅಂದರೆ ಪಾಸಿಟಿವ್ ಟರ್ಮಿನಲ್ಗೆ ಪಿ ಟೈಪಿಗೆ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡೋದು, ಎನ್ ಟೈಪಿಗೆ ನೆಗೆಟಿವ್ ಟರ್ಮಿನಲ್ನ ಕನೆಕ್ಟ್ ಮಾಡಿದರೆ ಅದಕ್ಕೇನಂತ ಕರಿತೀವಿ? ಫಾರ್ವರ್ಡ್ ಅಂತ ಕರಿತೀವಿ, ಫಾರ್ವರ್ಡ್ ಬಯಾಸ್. ರಿವರ್ಸ್ ಬಯಾಸ್ ಅಂದ್ರೇನು? ಉಲ್ಟಾ ಕೊಟ್ರೆ ಪಿ ಟೈಪಿಗೆ ಎನ್ ಟೈಪಿಗೆ ಪಾಸಿಟಿವ್ನ ಕನೆಕ್ಟ್ ಮಾಡೋದು. ನಮ್ಮ ವೋಲ್ಟೇಜ್ ಏನಿರುತ್ತಲ್ಲ ನಮ್ಮ ಸರ್ಕ್ಯೂಟು, ಆ ಸರ್ಕ್ಯೂಟಲ್ಲಿ ಹೋಗ್ಬಿಟ್ಟು ಪಾಸಿಟಿವ್ ಸಪ್ಲೈನ
ಎನ್ ಟೈಪ್ ಇರೋವಂಥ ಕ್ಯಾಥೋಡಿಗೆ ಕೊಡೋದು, ನೆಗೆಟಿವ್ ಸಪ್ಲೈನ ಪಿ ಟೈಪಿಗೆ ಕೊಡೋದು, ಆನೋಡಿಗೆ ಕೊಡೋದು. ಅದನ್ನ ರಿವರ್ಸ್ ಬಯಾಸ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಫಾರ್ವರ್ಡ್ ಬಯಾಸ್, ರಿವರ್ಸ್ ಬಯಾಸ್. ಏನಾಗ್ಬೋದು ಅವಾಗ? ಹೇಳ್ದ ಅವನು ಫಾರ್ವರ್ಡ್ ಬಯಾಸ್ ಕೊಟ್ರೆ ಪಾಸಿಟಿವ್ ಸೈಡಿಗೆ ಪಾಸಿಟಿವ್, ನೆಗೆಟಿವ್ ಸೈಡಿಗೆ ನೆಗೆಟಿವ್ ಕೊಟ್ಟಿರ್ತೀವಿ. ಅವಾಗ ಪೊಟೆನ್ಷಿಯಲ್ ಇನ್ನೂ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಸೊ ಆ ಬಾಂಡ್ಗಳೆಲ್ಲ ಏನಾಗ್ತವೆ? ಬ್ರೇಕ್ ಆಗ್ತವೆ. ಬ್ರೇಕ್ ಆಗಿ ಎಲೆಕ್ಟ್ರಾನ್ಸ್ಗಳೆಲ್ಲ ಪಾಸಿಟಿವ್ ಸೈಡ್ ಓಡೋಕ್ಕೆ ಶುರು ಮಾಡ್ತವೆ. ಹಂಗೆ ಓಡೋಕ್ಕೆ ಶುರು ಮಾಡಿದ್ರೆ ಏನಂತ ಅರ್ಥ? ಕರೆಂಟ್ ಫ್ಲೋ ಆಗುತ್ತೆ, ಡಯೋಡ್ ಮೂಲಕ ಕರೆಂಟ್ ಫ್ಲೋ ಆಗುತ್ತೆ ಅಂತ ಅರ್ಥ. ಹೈ ಕರೆಂಟ್ ಪಾಸ್ ಆಗುತ್ತೆ. ರಿವರ್ಸ್ ಬಯಾಸ್ ಕೊಟ್ರೆ ಪಿ ಟೈಪ್ಗೆ ಇನ್ನಷ್ಟು ಏನು ಕೊಟ್ಟಿದ್ದೀರಾ? ನೆಗೆಟಿವ್ ಚಾರ್ಜ್ ಕೊಟ್ಟಿದ್ದೀರಾ. ಎನ್ ಟೈಪ್ಗೆ ಇನ್ನಷ್ಟು ಏನು ಕೊಟ್ಟಿದ್ದೀರಾ? ಪಾಸಿಟಿವ್ ಚಾರ್ಜ್ ಕೊಟ್ಟಿದ್ದೀರಾ. ಅವಾಗ ಅವು ಏನೂ ಬಾಂಡ್ಗಳು ಬ್ರೇಕ್ ಆಗೋದಿಲ್ಲ, ಅಲ್ಲೆಲ್ಲೇ ಇರ್ತವೆ. ದೇರ್ ಇಸ್ ನೋ ಕರೆಂಟ್ ಫ್ಲೋ. ರಿವರ್ಸ್ ಅಲ್ಲಿ ಸ್ವಲ್ಪ ಲೀಕೇಜ್ ಕರೆಂಟ್ ಅಂತ ಬರುತ್ತೆ, ಬಟ್ ಕರೆಂಟ್ ಫ್ಲೋ ಆಗಲ್ಲ, ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಅಂತ. ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಇದನ್ನ ನೋಡೋಣ ಒಂದ್ಸಲ. ಈಸ್ ಫಾರ್ವರ್ಡ್ ಬಯಾಸ್. ಸೊ ಪಿ ಟೈಪಲ್ಲಿ ಏನಿರ್ತವೆ? ಪ್ರೋಟಾನ್ಸ್ ಇರ್ತವೆ ಕ್ಯಾರಿಯರ್ಸ್ ಆಗಿ. ಎನ್ ಟೈಪಲ್ಲಿ ಏನಿರ್ತವೆ? ಎಲೆಕ್ಟ್ರಾನ್ಸ್ ಇರ್ತವೆ ಕ್ಯಾರಿಯರ್ಸ್ ಆಗಿ. ಈ ಪಿ ಟೈಪಿಗೆ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಮಾಡ್ತೀನಿ, ಎನ್ ಟೈಪಿಗೆ ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಮಾಡಿದ್ದೀನಿ. ಅವಾಗ ನನಗೇನಾಗುತ್ತೆ? ಸೊ ಇದ್ರ ಮೂಲಕ ಕರೆಂಟು ಒಂದು ಡೈರೆಕ್ಷನಲ್ಲಿ ಫ್ಲೋ ಆಗಕ್ಕೆ ಶುರು ಆಗುತ್ತೆ. ಒಂದಿದ್ರಲ್ಲಿ ಶುರು ಆಗುತ್ತೆ. ಅವಾಗ ನಿನಗೇನಾಗುತ್ತೆ? ಈ ಕಡೆ ಪಾಸಿಟಿವ್, ಈ ಕಡೆ ನೆಗೆಟಿವ್ ಇರೋದ್ರಿಂದ ಈ ಜಂಕ್ಷನ್ ಇದೆ ಅಲ್ಲ, ಜಂಕ್ಷನ್ ತುಂಬ ಸಣ್ಣದಾಗುತ್ತೆ. ಯಾಕಂದ್ರೆ ಹಿಂಗಿಂದ ಕರೆಂಟ್ ಫ್ಲೋ ಆಗಕ್ಕೆ ಶುರು ಆಗುತ್ತಲ್ಲ, ಈ ಜಂಕ್ಷನ್ ಜಾಸ್ತಿ ನಿಮಗೆ ಕಾಣೋದೇ ಇಲ್ಲ. ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ಜಂಕ್ಷನ್ ಚಿಕ್ಕದಾಗುತ್ತೆ. ಸೊ ಎ ಸಿಗ್ನಿಫಿಕೆಂಟ್ ಕರೆಂಟ್ ಫ್ಲೋಸ್ ಥ್ರೂ ದ ಡಯೋಡ್ ಆಸ್ ದ ಪೊಟೆನ್ಷಿಯಲ್ ಬ್ಯಾರಿಯರ್ ಈಸ್ ರೆಡ್ಯೂಸ್ಡ್. ಈ ಪೊಟೆನ್ಷಿಯಲ್ ಬ್ಯಾರಿಯರು ಚಿಕ್ಕದಾಗೋದ್ರಿಂದ ನಿಮಗೆ ಈಸಿಯಾಗಿ ಕರೆಂಟ್ ಫ್ಲೋ ಆಗಕ್ಕೆ ಶುರು ಆಗುತ್ತೆ. ಯಾವ ವೋಲ್ಟೇಜ್ ಮೇಲೆ? ಥ್ರೆಶೋಲ್ಡ್ ವೋಲ್ಟೇಜ್. ದ ವೋಲ್ಟೇಜ್ ರಿಕ್ವೈರ್ಡ್ ಟು ಓವರ್ಕಮ್ ದ ಪೊಟೆನ್ಷಿಯಲ್ ಬ್ಯಾರಿಯರ್ typically around 0.7 volts for silicon and 0.3 volts for germanium. ವೋಲ್ಟೇಜ್ ಕೊಟ್ಟ ತಕ್ಷಣನೇ ಕರೆಂಟ್ ಪಾಸ್ ಆಗಲ್ಲ. ವೋಲ್ಟೇಜ್ ಯಾವ ಲೆವೆಲ್ ಇರಬೇಕು ಅಂದರೆ, ಇದು ಸಿಲಿಕಾನಿಂದ ಮಾಡಿದ್ದಾದರೆ 0.7 ವೋಲ್ಟ್ಸ್ ಆಗೋ ತನಕ ಕರೆಂಟ್ ಪಾಸ್ ಆಗಲ್ಲ. 0.7 ವೋಲ್ಟ್ಸ್ ಮೇಲೆ ಕೊಟ್ಟರೆ ಪಾಸ್ ಆಗುತ್ತೆ. ಅದೇ ಜರ್ಮೇನಿಯಮ್ ಇಂದ ಮಾಡಿದರೆ ಥ್ರೆಶೋಲ್ಡ್ ವೋಲ್ಟೇಜ್ ಎಷ್ಟಿರುತ್ತೆ? 0.3 ವೋಲ್ಟ್ಸ್ಗಿಂತ ಜಾಸ್ತಿ ಕೊಟ್ಟ ಮೇಲೆ ಪಾಸ್ ಆಗಕ್ಕೆ ಶುರು ಆಗುತ್ತೆ. ದಟ್ ಈಸ್ ಕಾಲ್ಡ್ as ಫಾರ್ವರ್ಡ್ ಬಯಾಸ್. ರಿವರ್ಸ್ ಬಯಾಸ್ ಅಂದರೆ ನೋಡಿ, ಈ ಎನ್ ಟೈಪನ್ನು ಪ್ಲಸ್ಸಿಗೆ ಕೊಟ್ಟಿದ್ದೀವಿ, ಪಿ ಟೈಪನ್ನು ಮೈನಸ್ಸಿಗೆ ಕೊಟ್ಟಿದ್ದೀವಿ. ಸೊ ಹಿಂಗಾದಾಗ ಏನಾಗುತ್ತೆ? ಈ ಪ್ರೋಟಾನ್ಸ್ಗಳು ಈ ಕಡೆ ಅಟ್ರಾಕ್ಟ್ ಆಗ್ತವೆ, ಈ ನೆಗೆಟಿವ್ಗೆ ಅಟ್ರಾಕ್ಟ್ ಆಗ್ತವೆ. ಈ ನ್ಯೂಟ್ರಾನ್ಸ್ಗಳು, ಎಲೆಕ್ಟ್ರಾನ್ಸ್ಗಳು ಪಾಸಿಟಿವ್ಗೆ ಅಟ್ರಾಕ್ಟ್ ಆಗ್ತವೆ. ಹಾಗಾಗಿ ಇಲ್ಲೇನಾಗುತ್ತೆ? ಡಿಪ್ಲೀಷನ್ ಲೇಯರ್ ಏನಿರುತ್ತಲ್ಲ, ಇದು ಜಂಕ್ಷನ್ ಏನಿರುತ್ತಲ್ಲ, ದೊಡ್ಡದಾಗ್ತಾ ಹೋಗುತ್ತೆ. ಇದು ದೊಡ್ಡದಾಗೋದ್ರಿಂದ ಇದ್ರ ಮೂಲಕ ಕರೆಂಟ್ ಪಾಸ್ ಆಗಲ್ಲ. ಓನ್ಲಿ ಎ ವೆರಿ ಸ್ಮಾಲ್ ಲೀಕೇಜ್ ಕರೆಂಟ್ ಫ್ಲೋಸ್ ಥ್ರೂ ದ ಡಯೋಡ್. ವೆರಿ ವೆರಿ ಸ್ಮಾಲ್ ಮೈನ್ಯೂಟ್ ಕರೆಂಟ್, ಆಲ್ಮೋಸ್ಟ್ ಇಲ್ಲ ಅಂತಾನೆ ಅರ್ಥ. ಆದರೂ ಯಾವುದೋ ಒಂದು ಫೆನಾಮಿನಾದಿಂದ ಯಾವುದೋ ಒಂದು ಲೀಕೇಜ್ ಕರೆಂಟ್ ಮಾತ್ರ ಫ್ಲೋ ಆಗುತ್ತಂತೆ ಈ ಬ್ಯಾರಿಯರ್ ಮೂಲಕ, ಈ ಜಂಕ್ಷನ್ ಮೂಲಕ. ಯಾವಾಗ ಇಫ್ ದ ರಿವರ್ಸ್ ವೋಲ್ಟೇಜ್ ಎಕ್ಸಿಡ್ಸ್, ನೀನೇನಾದ್ರು ಇನ್ನೂ ಜಾಸ್ತಿ ವೋಲ್ಟೇಜ್ ಕೊಟ್ಟೆ ಅಂತ ಹೇಳಿದ್ರೆ ಡಯೋಡೇ ಬ್ರೇಕ್ ಡೌನ್ ಆಗುತ್ತೆ. ಡಯೋಡ್ ಏನಾಗುತ್ತೆ? ಸುಟ್ಟೋಗುತ್ತೆ ಅಂತ. ರೆಸಿಸ್ಟೆನ್ಸ್ ಜಾಸ್ತಿ ಆಗಿ ಸುಟ್ಟೋಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ರಿವರ್ಸ್ ಬಯಾಸ್. ಇವೆರಡು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಬೇಸಿಕ್ ಕಾನ್ಸೆಪ್ಟ್, ಫಾರ್ವರ್ಡ್ ಬಯಾಸ್, ರಿವರ್ಸ್ ಬಯಾಸ್. ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದ್ರೆ VI ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಎಕ್ಸ್ ಆಕ್ಸಿಸ್ ಅಲ್ಲಿ ವೋಲ್ಟೇಜು, ವೈ ಆಕ್ಸಿಸ್ ಅಲ್ಲಿ ಕರೆಂಟ್ನ ತಗೊಂಡ್ರೆ, ಫಾರ್ವರ್ಡ್ ಬಯಾಸ್ ಇದ್ದಾಗ ನೀನು ವೋಲ್ಟೇಜ್ ಜಾಸ್ತಿ ಮಾಡ್ತಾ ಹೋದ್ರೆ, ಹಿಂಗೆ ವೋಲ್ಟೇಜ್ ಜಾಸ್ತಿ ಮಾಡ್ತಾ ಹೋದ್ರೆ 0.7 ಬರೋ ತನಕ ವೋಲ್ಟೇಜು ಒಂದು ನಿಧಾನಕ್ಕೆ ಕರೆಂಟ್ ಫ್ಲೋ ಆಗಕ್ಕೆ ಶುರು ಆಗುತ್ತೆ. ಯಾವಾಗ 0.7 ಕ್ರಾಸ್ ಆಗುತ್ತೆ, ವೆರಿ ಹೈ ಕರೆಂಟ್ ಫ್ಲೋ ಆಗುತ್ತೆ. ಇಲ್ಲಿ ಫಾರ್ವರ್ಡ್ ರೀಸನ್ ಹೈ ಕರೆಂಟ್ ಫ್ಲೋ ಆಗುತ್ತೆ. ಅದೇ ಥರನೇ ಇಲ್ಲೂ ಅಷ್ಟೇ, ವೋಲ್ಟೇಜ್ ಕೊಡ್ತಾ ಹೋದಂಗೆ ಒಂದು ರೇಂಜಿಗೆ ಲೀಕೇಜ್ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ ನಿಧಾನಕ್ಕೆ, ಸ್ವಲ್ಪ ರಿವರ್ಸ್ ಡೈರೆಕ್ಷನಲ್ಲಿ. ಈ ಬ್ರೇಕ್ ಡೌನ್ ವೋಲ್ಟೇಜ್ಗಿಂತ ಜಾಸ್ತಿ ಕೊಟ್ಟರೆ ನಿಮಗೇನಾಗುತ್ತೆ? ಡಯೋಡ್ ಬ್ರೇಕ್ ಡೌನ್ ಆಗುತ್ತೆ. ಡಯೋಡ್ ಇಲ್ಲಿ ಆಗುತ್ತೆ ಅಂತ.
ಈ ವೋಲ್ಟೇಜ್ಗೆ ಬ್ರೇಕ್ ಡೌನ್ ಥ್ರೆಶೋಲ್ಡ್ ವೋಲ್ಟೇಜ್ ಅಂತೀವಿ, ಇದು ಫಾರ್ವರ್ಡ್ ಥ್ರೆಶೋಲ್ಡ್ ವೋಲ್ಟೇಜ್ ಅಂತ ಕರಿತೀವಿ. ಈ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಪಿ ಎನ್ ಜಂಕ್ಷನ್. ಸ್ವಲ್ಪ ಗೊತ್ತಿರಲಿ, ಇದ್ರ ಮೇಲೆ ಏನಾದರೂ ಕೇಳ್ಬೋದು, ಕಾನ್ಸೆಪ್ಟ್ ಗೊತ್ತಿರಲಿ ಅಷ್ಟೇ. ಈಗ ಹೇಳಿ, ಎನಿ ಡೌಟ್ಸ್ ಇನ್ ಪಿ ಎನ್ ಜಂಕ್ಷನ್? ಫಾರ್ವರ್ಡ್ ಬಯಾಸ್, ರಿವರ್ಸ್ ಬಯಾಸ್. ಪಿ ಎನ್ ಜಂಕ್ಷನ್ ಅಂದ್ರೇನು? ಅದರಲ್ಲಿ ಮಟೀರಿಯಲ್ಸ್ಗಳ ಮೇಲೆ ಹೆಸರು ಕೇಳ್ಬೋದು. ಪಿ ಟೈಪ್ ಡೋಪೆಂಟ್ ಯಾವ್ಯಾವ ಇದಾವೆ ನೋಡ್ಕೊಳ್ಳಿ. ಬೋರಾನ್ ಅಂತ ಇದೆ, ಇನ್ನೂ ಬೇರೆ ಬೇರೆ ಮಟೀರಿಯಲ್ ಒಂದೆರಡು ಇದಾವೆ. ಎನ್ ಟೈಪ್ ಡೋಪೆಂಟ್ ಯಾವ ಫಾಸ್ಫರಸ್ ಇದೆ, ಇನ್ನೂ ಒಂದೆರಡು ಎನ್ ಟೈಪ್ ಡೋಪೆಂಟ್ಸ್ ಇದಾವೆ. ಅಂದರೆ ಡಯೋಡ್ ಮಾಡುವಾಗ ಯಾವ್ಯಾವ ಮಟೀರಿಯಲ್ ಮಿಕ್ಸ್ ಮಾಡ್ತಾರೆ ಅಂತ, ಸಿಲಿಕಾನಿಗೆ ಏನು ಮಿಕ್ಸ್ ಮಾಡ್ತಾರೆ ಮತ್ತು ಬೇರೆದಕ್ಕೆ ಏನು ಮಿಕ್ಸ್ ಮಾಡ್ತಾರೆ ಅಂತ. ಫಾರ್ವರ್ಡ್ ಬಯಾಸ್, ರಿವರ್ಸ್ ಬಯಾಸ್. ಫಾರ್ವರ್ಡ್ ಬಯಾಸಲ್ಲಿ ಏನಾಗುತ್ತೆ, ಕರೆಂಟ್ ಜಾಸ್ತಿ ಫ್ಲೋ ಆಗುತ್ತೆ, ಹೆಂಗೆ ಕನೆಕ್ಟ್ ಮಾಡಿರ್ತೀವಿ ಅಂತ ಒಂದು. ರಿವರ್ಸ್ ಬಯಾಸಲ್ಲಿ ಹೆಂಗೆ ಕನೆಕ್ಟ್ ಮಾಡಿರ್ತೀವಿ, ಏನಾಗುತ್ತೆ ಅಂತ. ಇದರ ವಿ ಐ ಕ್ಯಾರೆಕ್ಟರಿಸ್ಟಿಕ್ಸ್. ಅಪ್ಲಿಕೇಶನ್ಸ್ ನೋಡೋದಾದರೆ ಡಯೋಡನ್ನು ಸ್ವಿಚ್ ಆಗಿ ಬಳಸ್ಬೋದಂತೆ. ಹೆಂಗೆ ಸರ್ ಅಂದರೆ ಸಿಂಪಲ್. ಯಾವಾಗ ಡಯೋಡ್ ಫಾರ್ವರ್ಡ್ ಬಯಾಸ್ ಇರುತ್ತೆ, ಕರೆಂಟ್ ಫ್ಲೋ ಆಗುತ್ತೆ, ಆವಾಗ ಕ್ಲೋಸ್ಡ್ ಸರ್ಕ್ಯೂಟ್ ಆಗುತ್ತೆ. ಸೊ ಸರ್ಕ್ಯೂಟ್ ಈಸ್ ಇನ್ ಆನ್ ಸ್ಟೇಟ್ ಅಂತ. ನಮ್ಮ ಸರ್ಕ್ಯೂಟಲ್ಲಿ ಅದನ್ನು ರಿವರ್ಸ್ ಬಯಾಸ್ ಏನಾದರೂ ಮಾಡಿದರೆ ಆಫ್ ಸ್ಟೇಟಲ್ಲಿ ಇರುತ್ತೆ. ಅವಾಗ ನೀನು ಏನೇ ಕರೆಂಟ್ ಕೊಟ್ಟರು ಕರೆಂಟ್ ಫ್ಲೋ ಆಗಲ್ಲ ಅಂತ ಅರ್ಥ. ಬಳಸ್ಬೋದಾ ಈ ಥರ ಇದು ಡಿವೈಸ್ನ? ಫಾರ್ವರ್ಡ್ ಬಯಾಸ್ ಮಾಡಿದರೆ ಸರ್ಕ್ಯೂಟ್ ಮೂಲಕ ಕರೆಂಟ್ ಪಾಸ್ ಮಾಡುತ್ತೆ, ರಿವರ್ಸ್ ಬಯಾಸಲ್ಲಿದ್ದಾಗ ಪಾಸ್ ಮಾಡಲ್ಲ. ಹಾಗಾದರೆ ನನ್ನ ಸರ್ಕ್ಯೂಟು ತುಂಬ ಏನೇನೋ ಡಿವೈಸ್ಗಳು ಇರ್ತಾವಪ್ಪ, ಅದಕ್ಕೆ ವೋಲ್ಟೇಜ್ ಕೊಡುವಾಗ ಗೇಟಲ್ಲೇ ನಾನೇನು ಇನ್ಪುಟ್ ಕೊಡ್ತೀನಿ, ಅಲ್ಲೇ ಈ ಡಯೋಡ್ನ ಬಳಸಿದರೆ ಬೇಕಾದಾಗ ಫಾರ್ವರ್ಡ್ ಬಯಾಸ್ ಮಾಡ್ಕೊಳ್ಳೋದು, ಬೇಡದೇ ಇದ್ದಾಗ ರಿವರ್ಸ್ ಬಯಾಸ್ ಮಾಡ್ಕೊಳ್ಳೋದು. ಹಿಂಗೆ ಮಾಡ್ಕೊಂಡಾಗ ಅದು ಸ್ವಿಚ್ ಆಗಿ ಆ್ಯಕ್ಟ್ ಮಾಡುತ್ತೆ. ಫಾರ್ವರ್ಡ್ ಬಯಾಸ್ ಮಾಡಿದಾಗ ಮುಂದೆ ಕರೆಂಟ್ ಪಾಸ್ ಮಾಡುತ್ತೆ, ಎಲ್ಲ ಡಿವೈಸ್ಗಳು ವರ್ಕ್ ಆಗ್ತವೆ. ರಿವರ್ಸ್ ಬಯಾಸ್ ಮಾಡಿದ ತಕ್ಷಣ ಆಫ್ ಆಗುತ್ತೆ, ಸೊ ಕರೆಂಟ್ ವರ್ಕ್ ಆಗಲ್ಲ, ಅಂದರೆ ನಮ್ಮ ಸರ್ಕ್ಯೂಟ್ ವರ್ಕ್ ಆಗಲ್ಲ. ವೆನ್ ಡಯೋಡ್ ಈಸ್ ಇನ್ ಫಾರ್ವರ್ಡ್ ಬಯಾಸ್, ಇಟ್ ಆಕ್ಟ್ಸ್ ಆಸ್ ಎ ಕ್ಲೋಸ್ಡ್ ಸರ್ಕ್ಯೂಟ್. ಕರೆಂಟ್ ಫ್ಲೋಸ್ ಫ್ರೀಲಿ ಥ್ರೂ ದ ಡಯೋಡ್ ಪಾಸ್ ಆಗುತ್ತೆ. ಸೊ ಯಾವುದ್ರ ಮೂಲಕ, ಸರ್ಕ್ಯೂಟ್ ಮೂಲಕನೂ ಪಾಸ್ ಆಗುತ್ತೆ. ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ಡಯೋಡ್ ಈಸ್ ಮಿನಿಮಲ್. ಅಂದರೆ ವೋಲ್ಟೇಜ್ ಡ್ರಾಪ್ ಎಷ್ಟು ಅಂದರೆ 0.7 ವೋಲ್ಟ್ಸ್ ಸಿಲಿಕಾನ್ ಆಗಿದ್ರೆ ಅಷ್ಟು ತಗೊಂಡು ಕರೆಂಟನ್ನು ಫ್ಲೋ ಮಾಡುತ್ತೆ. ವೆನ್ ರಿವರ್ಸ್ ಬಯಾಸ್ ಆದಾಗ ಓಪನ್ ಸ್ವಿಚ್ ಥರ ಆ್ಯಕ್ಟ್ ಮಾಡುತ್ತೆ. ನೋ ಸಿಗ್ನಿಫಿಕೆಂಟ್ ಕರೆಂಟ್ ಫ್ಲೋಸ್ ಥ್ರೂ ದ ಡಯೋಡ್ ಮೂಲಕ ಕರೆಂಟೇ ಪಾಸ್ ಆಗಲ್ಲ. ಸೊ ಹಾಗಾಗಿ ನಮ್ಮ ಸರ್ಕ್ಯೂಟನ್ನು ಇದು ಏನು ಮಾಡುತ್ತೆ, ಆಫ್ ಮಾಡುತ್ತೆ. ಈ ಥರ ಯೂಸ್ ಮಾಡ್ಕೊಂಡು ಇದನ್ನು ಸ್ವಿಚ್ ಆಗಿ ಬಳಸ್ತಾರೆ. ಇನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಡಯೋಡ್ಸ್ಗಳು ಯಾವ್ಯಾವ ಇದಾವೆ ಅಂತ ನೋಡೋದಾದರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಡಯೋಡ್ಸ್ ಇದಾವೆ ಮತ್ತು ಅವುಗಳದ್ದು ರೇಟಿಂಗ್ ಇದೆ. ಇವುಗಳದ್ದು ಹೆಸರು ಮಾತ್ರ ನೆನ್ಪಿಡ್ಕೊಳ್ಳಿ, ಮತ್ತು ಏನಕ್ಕೆ ಬಳಸ್ತಾರೆ ಅಂತ ಜಸ್ಟ್ ನೆನ್ಪಿಡ್ಕೊಳ್ಳಿ. ಇನ್ ಡೀಟೇಲ್ ಬೇಕಾಗಿಲ್ಲ ನಮಗೆ, ಇನ್ ಡೀಟೇಲ್ ಬೇಡ. ಪಿ ಎನ್ ಜಂಕ್ಷನ್ ಡಯೋಡ್ ಈಗ ತಾನೇ ನೋಡಿದ್ವಲ್ಲ, ಪಿ ಎನ್ ಜಂಕ್ಷನ್ ಡಯೋಡ್ ಅಂತ. ಇದನ್ನು ಜನರಲ್ ಪರ್ಪಸ್ ರೆಕ್ಟಿಫೈಯರ್ ಆಗಿ ಯೂಸ್ ಮಾಡ್ತಾರೆ. ರೆಕ್ಟಿಫೈಯರ್ ಆಗಿ ಅಂದರೆ ಎ ಸಿನ ಟಿ ಸಿಗೆ ಕನ್ವರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ರೆಕ್ಟಿಫೈಯರ್ ಅಂತ ಮುಂದೆ ಬರುತ್ತೆ ನೋಡೋಣ. ಜೀನರ್ ಡಯೋಡ್ ಅಂತ ಇದೆ, ಇಂಪಾರ್ಟೆಂಟ್. ಜೀನರ್ ಡಯೋಡ್ ಅಂತ, ಇದನ್ನು ವೋಲ್ಟೇಜ್ನ ರೆಗ್ಯುಲೇಟ್ ಮಾಡಲಿಕ್ಕೆ, ಹೆಚ್ಚು ಅಥವಾ ಮಾಡಲಿಕ್ಕೆ ಬಳಸ್ತಾರೆ ಅಂತ. ಜೀನರ್ ಡಯೋಡ್ ಅಂತ. ಸ್ಕಾಟ್ಕಿ ಡಯೋಡ್ ಅಂತ ಇದೆ. ಸ್ಕಾಟ್ಕಿ ಡಯೋಡ್ ಅಂದರೆ ಫಾಸ್ಟ್ ಸ್ವಿಚಿಂಗ್ ಆ್ಯಂಡ್ ಲೋ ಫಾರ್ವರ್ಡ್ ವೋಲ್ಟೇಜ್ ಡ್ರಾಪ್. ಇದನ್ನು ಫಾಸ್ಟ್ ಸ್ವಿಚಿಂಗ್, ಬೇಗ ಸ್ವಿಚ್ ಥರ ಆ್ಯಕ್ಟ್ ಮಾಡ್ಲಿಕ್ಕೆ ಬಳಸ್ತಾರೆ ಅಂತ. ಇವನ್ ವಿ ಹ್ಯಾವ್ ನಾಟ್ ಯೂಸ್ಡ್ ಇಟ್, ನೋಡಿಲ್ಲ ಇದು ಹೆಂಗೆ ವರ್ಕ್ ಆಗುತ್ತೆ, ಜಸ್ಟ್ ಒಂದು ನೇಮ್ ಅಷ್ಟೇ. LED ಡಯೋಡ್ಸ್ ಅಂತಿದ್ದಾವೆ. ಸ್ವಲ್ಪ ವೋಲ್ಟೇಜ್ ಕೊಟ್ಟರೆ ಲೈಟ್ನ ಎಮಿಟ್ ಮಾಡೋಕ್ಕೆ ಶುರು ಮಾಡ್ತವೆ, ಲೈಟ್ ಎಮಿಟ್ ಆಗುತ್ತೆ, ಅದಕ್ಕೆ ಇವನು LED ಡಯೋಡ್ಸ್ ಅಂತ ಕರೀತಾರೆ. ಇವತ್ತಿನ ಕಾಲದಾಗ ಏನು ನಿಮ್ದೆಲ್ಲ LED ಸ್ಕ್ರೀನ್ ಅಂತ ಕರಿತೀರಾ, ಈ LED ಸ್ಕ್ರೀನ್ ಬರಬೇಕು ಅಂದರೆ ಈ ಡಯೋಡೇ ಕಾರಣ, ಈ ಸೆಮಿ ಕಂಡಕ್ಟರ್ಸೇ ಕಾರಣ. ಫೋಟೋ ಡಯೋಡ್ ಅಂದರೆ ಇದನ್ನು ಲೈಟ್ನ ಡಿಟೆಕ್ಟ್ ಮಾಡುತ್ತಂತೆ, ಫೋಟೋ ಡಯೋಡ್ ಅಂತ. ವ್ಯಾರಕ್ಟರ್ ಡಯೋಡ್ ಅಂತ ಇದೆ. ವೇರಿಯಬಲ್ ಕೆಪಾಸಿಟನ್ಸ್ ಇರುತ್ತೆ, ಇದರಲ್ಲಿ ಕೆಪಾಸಿಟನ್ಸ್ ಜಾಸ್ತಿ ಇರುತ್ತೆ, ಅದಕ್ಕೆ ವ್ಯಾರಕ್ಟರ್ ಡಯೋಡ್ ಅಂತ ಕರಿತೀವಿ. ಟನಲ್ ಡಯೋಡ್ ಅಂತ ಇದೆ. ನೆಗೆಟಿವ್ ರೆಸಿಸ್ಟೆನ್ಸ್ ರೀಸನ್, ಇದು ರೆಸಿಸ್ಟೆನ್ಸು ನೆಗೆಟಿವ್ ರೆಸಿಸ್ಟೆನ್ಸ್ ರೀಸನ್ ಜಾಸ್ತಿ ಇರುತ್ತೆ, ಅದಕ್ಕೆ ಟನಲ್ ಡಯೋಡ್ ಅಂತ ಕರೀತಾರೆ ಅಂತ. ಜಸ್ಟ್ ಅವುಗಳು ಸಿಂಬಲ್ಸ್ಗಳಿದ್ದಾವೆ, ನೋಡ್ಕೊಂಡಿರಿ, ಇವೇನು ಇಂಪಾರ್ಟೆಂಟ್ ಅಲ್ಲ. ಬಟ್ ಇದರಲ್ಲಿ ಪಿ ಎನ್ ಜಂಕ್ಷನ್ ಡಯೋಡು, ಜೀನರ್ ಡಯೋಡು, LED, ಸ್ಕಾಟ್ಕಿ, ಫೋಟೋ ಡಯೋಡ್, ಇವಿಷ್ಟು ಒಂಚೂರು ಏನಕ್ಕೆ ಬಳಸ್ತಾರೆ ಅಂತ ಒಂಚೂರು ಗೊತ್ತಿರಲಿ, ಎಲ್ಲಾದರೂ ಕೇಳ್ಬೋದು. ಅಥವಾ ಇದರಲ್ಲಿ ಯಾವುದು ಡಯೋಡು ಟೈಪ್ ಅಂತ ಕೇಳಿದ್ರು ನಿಮಗೆ ಹೆಸರು ಗೊತ್ತಿರಲಿ.
ಸ್ಕಾಟ್ಕಿ, LED, ಫೋಟೋ ಡಯೋಡ್ ಅಂತ ಇದೆ, ವ್ಯಾರೆಕ್ಟರ್ ಡಯೋಡ್ ಅಂತ ಇದೆ, ಟನಲ್ ಡಯೋಡ್ ಅಂತ ಇದೆ. ಅವುಗಳ ಸಿಂಬಲ್ ಕೂಡ ಇಲ್ಲಿದ್ದಾವೆ. PN ಜಂಕ್ಷನ್ ಡಯೋಡ್ ಆದರೆ ಈ ಥರ ಕಾಮನ್ ಆಗಿ ಬರಿತೀವಿ. ಜೀನರ್ ಡಯೋಡ್ ಆದರೆ ಲೈಕ್ ಈ ಥರ ಸ್ವಸ್ತಿಕ್ ಥರ ಮಾಡಿರ್ತಾರೆ. ಟನಲ್ ಡಯೋಡ್ ಆದರೆ ಒಂದೇ ಕಡೆ ಇರುತ್ತೆ. ಸ್ಕಾಟ್ಕಿ ಡಯೋಡ್ ಆದರೆ ಈ ಥರ ಸಿಂಬಲ್ ಬರಿತೀವಿ, ಕ್ರಾಸ್. ವ್ಯಾರೆಕ್ಟರ್ ಡಯೋಡ್ ಹೆಂಗೆ ಬರ್ತೀವಿ, ಡಬಲ್ ಗೆರೆ ಹಾಕಿರ್ತೀವಿ. ಲೈಟ್ ಎಮಿಟಿಂಗ್ ಡಯೋಡ್ ಆದರೆ ಹಿಂಗೆ ಸರ್ಕಲ್ ಹಾಕಿರ್ತೀವಿ ಅದ್ರ ಮುಂದೆ. ನಾರ್ಮಲ್ PN ಜಂಕ್ಷನ್ ಡಯೋಡ್ಗೆ ಸರ್ಕಲ್ ಹಾಕಿದರೆ ಅದನ್ನು ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಕರೀತಾರೆ. ಫೋಟೋ ಎಮಿಟಿಂಗ್ ಡಯೋಡು ಕೂಡ ಅದೇ ಥರನೇ ಇರುತ್ತೆ, ಸೇಮ್. ಅಲ್ಲ, ಇಲ್ಲಿ ಲೈಟ್ನ ಹೊರಗಡೆ ಹೋಗ್ತಿರುತ್ತೆ, ಬಟ್ ಇಲ್ಲಿ ಒಳಗೆ ಬರೋವಂಥ ಸಿಂಬಲ್ ಆರೋ ಮಾರ್ಕ್ ಹಾಕಿರ್ತಾರೆ, ಫೋಟೋ ಡಯೋಡ್. ಸೊ ದೋಸ್ ಆರ್ ದ ಟೈಪ್ಸ್ ಆಫ್ ಏನದು PN ಜಂಕ್ಷನ್ ಡಯೋಡ್ಸು. ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಹಾಗಾದ್ರೆ ಇವನ್ನ, ಇಷ್ಟೆಲ್ಲ ಡಯೋಡ್ಸ್ಗಳು ಎಲ್ಲೆಲ್ಲಿ ಅಪ್ಲಿಕೇಶನ್ ಮಾಡ್ಬೋದು? PN junction forward bias condition is used in all LED lightning application. LED lightning applications ಏನಿರ್ತವೆ ಅಲ್ಲೆಲ್ಲ PN junction forward bias ನ ಯೂಸ್ ಮಾಡ್ತಾರೆ. Voltage across PN junction bias is used to create temperature sensor reference voltage. ಯಾವುದಾದ್ರೂ PN junction ಅಲ್ಲಿ ವೆರಿ ಸ್ಮಾಲ್ ವೋಲ್ಟೇಜ್ನ ರೆಗ್ಯುಲೇಷನ್ ಮಾಡ್ಬೋದು ಅಂತಂದರೆ ಸೆನ್ಸರ್ಸ್ಗಳನ್ನು ತಯಾರು ಮಾಡ್ಲಿಕ್ಕೆ ಬಳಸ್ತಾರೆ PN junction ಡಯೋಡ್ನ. ಕೆಲವು ರೆಫರೆನ್ಸ್ ವೋಲ್ಟೇಜ್ ವೋಲ್ಟ್ಸ್ ಬೇಕು ನನಗೆ, 3 volts ಬೇಕು ನನಗೆ ಅಂತ ಆದರೆ ಸೊ ಅವಕ್ಕೆ ಬಳಸ್ತಾರೆ. ಕರೆಂಟ್ ಫ್ಲೋ ಆಗುತ್ತೆ, ಬಟ್ ಅದ್ರ ಮೂಲಕ ಓನ್ಲಿ 7 volts ಇರುತ್ತೆ. ಅದೇ ನೀನು ಇದನ್ನು ತಗೊಂಡ್ರೆ, ಜರ್ಮೇನಿಯಂ ತಗೊಂಡ್ರೆ ಓನ್ಲಿ 0.3 volts ಇರುತ್ತೆ. ಇದನ್ನು ರೆಫರೆನ್ಸ್ ವೋಲ್ಟೇಜನ್ನು ಆಗಿ ಕೂಡ ಬಳಸ್ಬೋದು, ಟೆಂಪ್ರೇಚರ್ ಸೆನ್ಸರ್ಸ್ನ ಆಗಿ ಬಳಸ್ಬೋದು. ಮೇನ್ಲಿ ಇಟ್ ಈಸ್ ಯೂಸ್ಡ್ ಫಾರ್ ರೆಕ್ಟಿಫೈಯರ್ಸ್. ಏನ್ ಮಾಡ್ತಾರೆ, ವೋಲ್ಟೇಜ್ ಕಂಟ್ರೋಲ್ ಆಸಿಲೇಟರ್ಸ್ನ ಬಳಸಲಿಕ್ಕೆ, ರೆಕ್ಟಿಫೈಯರ್ಸ್ ಬಳಸಲಿಕ್ಕೆ, ಆಸಿಲೇಟರ್ಸ್ ಬಳಸಲಿಕ್ಕೆ. DC ಸಪ್ಲೈ ಅಂದ್ರೆ ಅದೇ ರೆಕ್ಟಿಫೈಯರ್ ಬಳಸಿದ್ರೆ ವೋಲ್ಟೇಜ್ ಕೊಡುತ್ತೆ, ಅಥವಾ AC ಕರೆಂಟ್ ತಗೊಂಡು DC ಕರೆಂಟ್ ಕೊಡುತ್ತೆ, ಯೂನಿಟ್ಸ್ ಅಲ್ಲಿ ಬಳಸ್ತಾರೆ. ಸ್ವಿಚ್ ಆಗಿ ಬಳಸ್ತಾರೆ, ಲಾಜಿಕಲ್ ಸರ್ಕ್ಯೂಟ್ಸ್ ಅಲ್ಲಿ, ಎಲ್ಲ ಸರ್ಕ್ಯೂಟ್ಸ್ ಅಲ್ಲಿ ಸ್ವಿಚ್ ಆಗಿ ಬಳಸ್ತಾರೆ. ಸೋಲಾರ್ ಸೆಲ್ ಅಲ್ಲಿ ಬಳಸ್ತಾರೆ, ಯಾಕಂದ್ರೆ ಲೈಟ್ನ ಡಿಟೆಕ್ಟ್ ಮಾಡುತ್ತಲ್ಲ ಇದು, ಹಾಗಾಗಿ ಸೆಲ್ಸ್ ಆಗಿ ಬಳಸ್ತಾರೆ. ಈ ಎಲ್ಲ ಅಪ್ಲಿಕೇಶನ್ಸ್ಗಳು ಇದಾವೆ. ಸೊ ದಟ್ ಈಸ್ ದ ಅಪ್ಲಿಕೇಶನ್ಸ್ ಆಫ್ ಯುವರ್ PN ಜಂಕ್ಷನ್ ಡಯೋಡ್ ಅಂತ. ವಾಟ್ ಇಟ್ ಇದನ್ನ ಇನ್ನು ತುಂಬಾ ಚೆನ್ನಾಗಿ ಕಲ್ತ್ರೆ PN ಜಂಕ್ಷನ್ ತುಂಬಾ ಚೆನ್ನಾಗಿದೆ. ಅದು PN ಜಂಕ್ಷನ್, ರೆಕ್ಟಿಫೈಯರ್ಸ್, ಇವುಗಳ ಕಾನ್ಸೆಪ್ಟ್ಗಳೇ ತುಂಬಾ ಚಂದ. ಇನ್ನು ಟ್ರಾನ್ಸಿಸ್ಟರ್ ಅಂತ ಬರುತ್ತೆ. Any doubts till now? Okay. If there are no doubts, we can move on to the next topic. That is, ಇಲ್ಲಿ ತನಕ PN ಜಂಕ್ಷನ್ ಡಯೋಡ್ ಆಯಿತು. ಈಗ ರೆಕ್ಟಿಫೈಯರ್ಸ್ ಅಂದ್ರೆ ಏನು ಅಂತ ನೋಡಿ. ರೆಕ್ಟಿಫೈಯರ್ಸ್ ಯಾರೋ ಏನೋ ಮೆಸೇಜ್ ಹಾಕಿದ್ದಾರೆ. ಓಕೆ, ಇಷ್ಟೋ ತನಕ ಹೇಳ್ತಿದ್ವಿ ನಮ್ಮ ಯಾವುದು ಡಯೋಡ್ನ ರೆಕ್ಟಿಫೈಯರ್ ಆಗಿ ಬಳಸ್ತೀವಿ ಅಂತ. ಏನು ಇದು ರೆಕ್ಟಿಫೈಯರ್ ಆಗಿ ಅಂದರೆ, ಎ ರೆಕ್ಟಿಫೈಯರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಕನ್ವರ್ಟ್ಸ್ ಅನ್ ಆಲ್ಟರ್ನೇಟಿಂಗ್ ಕರೆಂಟ್ ಇಂಟು ಎ ಡೈರೆಕ್ಟ್ ಕರೆಂಟ್ ಬೈ ಯೂಸಿಂಗ್ 1 or more PN ಜಂಕ್ಷನ್ ಡಯೋಡ್ಸ್. ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಡಯೋಡ್ನ ಬಳಸ್ಕೊಂಡು ಮಾಡಿರೋವಂಥ ಡಿವೈಸ್ ಇದು ರೆಕ್ಟಿಫೈಯರು. ಇದು ಏನು ಮಾಡುತ್ತೆ ಅಂದರೆ, ಕನ್ವರ್ಟ್ಸ್ ಆಲ್ಟರ್ನೇಟಿಂಗ್ ಕರೆಂಟ್ ಇಂಟು ಡೈರೆಕ್ಟ್ ಕರೆಂಟ್, AC ಕರೆಂಟನ್ನು DC ಕರೆಂಟ್ ಆಗಿ ಮಾಡಿಕೊಡುತ್ತೆ. ಎಂಥ ಅಪ್ಲಿಕೇಶನ್ ಗೊತ್ತಾ ಇದೆ, ಒಳ್ಳೆ ಅಪ್ಲಿಕೇಶನ್ ಇದು. AC ಕರೆಂಟನ್ನು DC ಕರೆಂಟ್ ಆಗಿ ಮಾಡಿಕೊಡುತ್ತೆ ಅಂತ. ಎ ಡಯೋಡ್ ಬಿಹೇವ್ಸ್ ಆಸ್ ಒನ್ ವೇ ವಾಲ್ವ್ ದಟ್ ಅಲೋಸ್ ದ ಕರೆಂಟ್ ಟು ಫ್ಲೋ ಇನ್ ಸಿಂಗಲ್ ಡೈರೆಕ್ಷನ್. ಈ ಡಯೋಡ್ನ ಹಾಕ್ಬಿಟ್ರೆ ಸರ್ಕ್ಯೂಟಲ್ಲಿ, ರೆಕ್ಟಿಫೈರಲ್ಲಿ ಓನ್ಲಿ ಒನ್ ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಆಗಂಗೆ ಮಾಡುತ್ತಿದ್ದು ಅಂತ. ಹಂಗೆ ಮಾಡ್ತಾನೆ ನಮಗೇನಾಗುತ್ತೆ, ನಮಗೆ AC ಕರೆಂಟ್ ಅಂದರೆ 2 ಡೈರೆಕ್ಷನ್ ಇರ್ತಾವೆ ತಾನೆ, ಪಾಸಿಟಿವ್ ನೆಗೆಟಿವ್ ಅಂತ 2 ಡೈರೆಕ್ಷನ್ ಇರುತ್ತಾನೆ. ಆದರೆ ರೆಕ್ಟಿಫೈರಿಗೆ ಕೊಟ್ಟಾಗ ಓನ್ಲಿ ಪಾಸಿಟಿವ್ ಸೈಕಲ್ಸ್ಗಳು ಮಾತ್ರ ಏನಾಗ್ತವೆ, ಒಂದೇ ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಆಗುತ್ತೆ, ನೆಗೆಟಿವ್ ಡೈರೆಕ್ಷನಲ್ಲಿ ಬರಲ್ಲ. ಹಾಗಾಗಿ ಅದು DC ಆಗಿ ಕನ್ವರ್ಟ್ ಆಗುತ್ತೆ. ಈ ಪ್ರೋಸೆಸ್ಗೆ ರೆಕ್ಟಿಫಿಕೇಶನ್ ಅಂತ ಕರಿತೀವಿ. ಯಾವ ಪ್ರೋಸೆಸ್ಗೆ? AC ಕರೆಂಟ್ನ DC ಕರೆಂಟ್ ಆಗಿ ಕನ್ವರ್ಟ್ ಮಾಡೋ ಪ್ರೋಸೆಸ್ಗೆ ರೆಕ್ಟಿಫಿಕೇಶನ್ ಅಂತ ಕರೀತಾರೆ.
ಅಥವಾ 2 ಡೈರೆಕ್ಷನಲ್ಲಿ ಹೋಗ್ತಿರ್ತಕ್ಕಂಥ ಕರೆಂಟ್ನ, ಪಾಸಿಟಿವ್ ನೆಗೆಟಿವ್ ಡೈರೆಕ್ಷನಲ್ಲಿ ಹೋಗ್ತಿರ್ತಕ್ಕಂಥ ಕರೆಂಟನ್ನು ಒಂದೇ ಡೈರೆಕ್ಷನಲ್ಲಿ ಹೋಗಂಗೆ ಮಾಡೋದಕ್ಕೆ, ಸಿಂಗಲ್ ಡೈರೆಕ್ಷನಲ್ಲಿ ಹೋಗಂಗೆ ಮಾಡೋದಕ್ಕೆ ರೆಕ್ಟಿಫಿಕೇಶನ್ ಅಂತ ಕರೀತಾರೆ. ಗಾಟ್ ಇಟ್? ಸೊ ದಿಸ್ ಇಸ್ ದ ಯೂಸ್ ಆಫ್ ರೆಕ್ಟಿಫೈರ್ಸ್. ಈಗ ನನ್ನ ಕ್ವಶನ್ ಏನು ನಿಮಗೆ ಅಂದರೆ, ಸರ್ ಈ ಎ ಸಿ ಕರೆಂಟನ್ನು ಡಿ ಸಿ ಕರೆಂಟಾಗಿ ಯಾಕೆ ಕನ್ವರ್ಟ್ ಮಾಡಬೇಕು ಅಂತ ನನ್ನ ಕ್ವಶನ್. ಈ ರೆಕ್ಟಿಫೈರ್ಸ್ ಯಾಕೆ ಬೇಕು? ಎ ಸಿ ಕರೆಂಟನ್ನು ಡಿ ಸಿಗೆ ಯಾಕೆ ಕನ್ವರ್ಟ್ ಮಾಡಬೇಕು ಹೇಳ್ತೀರಾ ಯಾರಾದರೂ? ನಮ್ಮ ಕಂಪ್ಯೂಟರ್ ಸೈನ್ಸು ಅಂಡ್ ಅದರ್ ಬ್ರಾಂಚಿಗೆ, ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ನವ್ರಿಗೆ ಸ್ವಲ್ಪ ಇದ್ರ ಬಗ್ಗೆ ಗಮನ ಇರ್ಬೋದು. ಎ ಸಿಗೆ ಮತ್ತು ಡಿ ಸಿಗೆ ಯಾಕೆ ಬೇಕು ಅಂತ ಕಂಪ್ಯೂಟರ್ ಸೈನ್ಸ್ನವ್ರಿಗೂ ಅದರ್ ಸಿವಿಲ್ ಮೆಕ್ಯಾನಿಕಲ್ನವ್ರಿಗೆ ಗೊತ್ತೇ ಇರೋದು. ನಮಗೇನು ಸ್ವಿಚ್ ಹಾಕಿದ ತಕ್ಷಣ ಕಂಪ್ಯೂಟರ್ ಆನ್ ಆದರೆ ಸಾಕು, ಸ್ವಿಚ್ ಹಾಕಿದ ತಕ್ಷಣ ಮಷಿನ್ ಆನ್ ಆದರೆ, ಲೇತ್ ಮಷಿನ್ ಆನ್ ಆದರೆ ಸಾಕು ಮೆಕ್ಯಾನಿಕಲ್ನವ್ರಿಗೆ. ಈ ಎ ಸಿನೋ ಡಿ ಸಿನೋ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಎಲೆಕ್ಟ್ರಿಕಲ್ನವರು ಎಲೆಕ್ಟ್ರಾನಿಕ್ಸ್ನವ್ರು ತಲೆ ಕೆಡಿಸ್ಕೊಂತಾರೆ. ಯಾಕೆ ಬೇಕು ಹೇಳಿ ನೋಡೋಣ. ವೈ ವಿ ನೀಡ್ ಕನ್ವರ್ಷನ್ ಎ ಸಿ ಟು ಡಿ ಸಿ ಹೇಳಮ್ಮ. ಸರ್, ಎ ಸಿ ಕರೆಂಟ್ನ ಸ್ಟೋರ್ ಮಾಡೋದಕ್ಕಾಗಲ್ಲ, ಡಿ ಸಿ ಕರೆಂಟ್ ಆದರೆ ಸ್ಟೋರ್ ಮಾಡ್ಬೋದು. ಅದಕ್ಕೆ ನಾವು ಕನ್ವರ್ಟ್ ಮಾಡ್ಬೇಕು ಸರ್. ಕರೆಂಟನ್ನ ಸ್ಟೋರ್ ಮಾಡೋಕ್ಕಾಗಲ್ಲ, ಡಿ ಸಿ ಕರೆಂಟ್ ಆದರೆ ಸ್ಟೋರ್ ಮಾಡ್ಬೋದು, ಅದಕ್ಕೆ ಕನ್ವರ್ಟ್ ಮಾಡಬೇಕು. ಹಂಗಾರೆ ಡಿ ಸಿ ಕರೆಂಟ್ನೇ ಪ್ರೊಡ್ಯೂಸ್ ಮಾಡಿ ನೀನು, ಮತ್ತು ಎ ಸಿ ಯಾಕೆ ಮಾಡ್ತೀಯ? ತಯಾರು ಮಾಡ್ಬೇಕಾದ್ರೆ ಡಿ ಸಿ ಕರೆಂಟ್ ತಯಾರು ಮಾಡು, ಅದನ್ನೇ ಸ್ಟೋರ್ ಮಾಡು. ಮತ್ತು ಎ ಸಿಗೆ ಮಾಡ್ಕೊಂಡು ಡಿ ಸಿಗೆ ಯಾಕೆ ಕನ್ವರ್ಟ್ ಮಾಡಬೇಕು? ಸರ್, ಎ ಸಿ ಕರೆಂಟ್ ನಲ್ಲಿ ವೋಲ್ಟೇಜ್ ವೇರಿಯೇಷನ್ ಆಗುತ್ತೆ. ಹಾಂ, ಆಗ್ತಿರುತ್ತೆ. ಅದಕ್ಕೆ ಅದನ್ನ ಯಾಕೆ ತಯಾರು ಮಾಡ್ಬೇಕು ನೀವು? ಡಿ ಸಿ ಕರೆಂಟೇ ತಯಾರು ಮಾಡಿರಿ. ಸರ್, ಈಗ ಪವರ್ ಪ್ಲಾಂಟ್ ಇಂದ ಪವರ್ ಟ್ರಾನ್ಸ್ಮಿಷನ್ ಮಾಡೋಕ್ಕೆ ಎ ಸಿ ಬೆಟರ್ ಸರ್. ಓಕೆ, ಡೈಲಿ ಯೂಸೇಜ್ ಅಪ್ಲಿಕೇಶನ್ ಅಂತ ಬಂದ್ರೆ ಆಲ್ ಆರ್ ಡಿ ಸಿನೇ ಯೂಸ್ ಮಾಡೋದು ಸರ್. ಎಲ್ಲ ಡಿಜಿಟಲ್ ಎಕ್ವಿಪ್ಮೆಂಟ್ಸ್ ಇದೆಯೋ ಅದೆಲ್ಲ ವರ್ಕ್ ಆಗೋದೇ ಡಿ ಸಿ ಮೇಲೆ. ಎ ಸಿ ಎಲ್ಲ ಆಲ್ಮೋಸ್ಟ್ ಎಲ್ಲ ವರ್ಕ್ ಆಗೋದಿಲ್ಲ. ಓಕೆ, ಅಲ್ಲಿ ಸ್ಮಾಲ್ ಕಾಂಪೋನೆಂಟ್ಸ್ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಡಿ ಸಿ ಕನ್ವರ್ಟ್ ಮಾಡ್ತೀವಿ. ಓಕೆ, ವೆರಿ ಗುಡ್. ಸೊ ಎಲ್ಲರೂ ಕೂಡ ಹೇಳಿದ್ದ ಆನ್ಸರ್ ಕರೆಕ್ಟ್ ಆಗಿದೆ. ಫಸ್ಟ್ ಹೇಳಿದ್ದೇನು, ಎ ಸಿ ಕರೆಂಟ್ನ ಸ್ಟೋರ್ ಮಾಡಕ್ಕೆ ಬರಲ್ಲ, ಡಿ ಸಿ ಕರೆಂಟ್ ಸ್ಟೋರ್ ಮಾಡ್ಬೋದು, ಹಾಗಾಗಿ ಡಿ ಸಿ ಕನ್ವರ್ಟ್ ಮಾಡ್ಬೇಕು ಸರ್. ಓಕೆ, ಕರೆಕ್ಟ್, ಅದು ಕರೆಕ್ಟ್. ಮತ್ತು ಹಂಗಾರೆ ಎ ಸಿ ಯಾಕೆ ಬೇಕು ಅಂದರೆ, ಎ ಸಿ ಟ್ರಾನ್ಸ್ಮಿಷನ್ ಮಾಡಲಿಕ್ಕೆ ಎ ಸಿ ಕರೆಂಟ್ ಬೆಟ್ರ್ ಅಂತ ಹೇಳ್ತಾರೆ. ಟ್ರಾನ್ಸ್ಮಿಷನ್ ತುಂಬ ದೂರದಿಂದ ಟ್ರಾನ್ಸ್ಮಿಷನ್, ಒಂದು ಕಡೆಯಿಂದ ಇನ್ನೊಂದು ಕಡೆ ಡಿ ಸಿ ಕರೆಂಟ್ನ ಟ್ರಾನ್ಸ್ಮಿಷನ್ ಮಾಡೋಕ್ಕೆ ಬರಲ್ಲಂತೆ. ಎ ಸಿ ಕರೆಂಟ್ ಆದರೆ ಟ್ರಾನ್ಸ್ಮಿಷನ್ ಮಾಡ್ಬೋದು ಈಸಿಯಾಗಿ, ವೇಸ್ಟೇಜ್ ಆಗಲ್ಲ ಅಂತ. ವೇಸ್ಟೇಜ್ ಆಗಲ್ಲ, ಆ್ಯಸ್ ಎ ಸಿಗ್ನಲ್ ಆಗಿ ಪಾಸ್ ಮಾಡ್ಬೋದು ನಾವು, ಯಾವುದೇ ಸಿಗ್ನಲ್ ಆಗಿ ಪಾಸ್ ಮಾಡ್ಬೋದು ವೈರ್ ಮುಖಾಂತರ. ಆದರೆ ಡಿ ಸಿ ಕರೆಂಟು ಸ್ಟೋರ್ ಮಾಡುತ್ತೆ, ಸ್ಟೋರ್ ಮಾಡೋಕ್ಕೆ ಈಸಿ. ಎ ಸಿ ಕರೆಂಟ್ ಸ್ಟೋರ್ ಮಾಡೋಕ್ಕೆ ಬರಲ್ಲ, ಬಟ್ ಎ ಸಿ ಕರೆಂಟ್ ಟ್ರಾನ್ಸ್ಮಿಷನ್ ಮಾಡೋಕ್ಕೆ ಬರುತ್ತೆ. ಅದಕ್ಕೆ ಡಿ ಸಿ ಕರೆಂಟ್ ಸ್ಟೋರ್ ಆಗುತ್ತೆ, ಆದರೆ ಟ್ರಾನ್ಸ್ಮಿಷನ್ ಮಾಡೋಕ್ಕೆ ಬರಲ್ಲ. ಮತ್ತು ನಮ್ಮ ಎಲೆಕ್ಟ್ರಾನಿಕ್ ಡಿವೈಸ್ಗಳೆಲ್ಲ ಯೂಸ್ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ಆಲ್ ಡಿ ಸಿ ಕರೆಂಟ್. ಹಾಗಾಗಿ ನಮಗೀಗೇನು ತಯಾರು ಮಾಡುವಾಗ ಎ ಸಿ ಕರೆಂಟ್ ತಯಾರು ಮಾಡ್ತೀವಿ, ಟ್ರಾನ್ಸ್ಮಿಷನ್ ಮಾಡುವಾಗ ಎ ಸಿ ಕರೆಂಟ್ ಟ್ರಾನ್ಸ್ಮಿಷನ್ ಮಾಡ್ತೀವಿ ತುಂಬ ದೂರ. ಎಲ್ಲಿ ಸ್ಟೋರ್ ಮಾಡಬೇಕೋ ಅಲ್ಲಿ ಎ ಸಿನ ಡಿ ಸಿ ಕನ್ವರ್ಟ್ ಮಾಡಿ ಸ್ಟೋರ್ ಮಾಡ್ತೀವಿ. ಎಲ್ಲಿ ಎಲೆಕ್ಟ್ರಾನಿಕ್ ಸಪ್ಲೈ ಕೊಡಬೇಕೋ ಅಲ್ಲಿ ಡಿ ಸಿ ಕರೆಂಟ್ನ ಕೊಡ್ತೀವಿ. ಸೊ ಅಲ್ಲೆಲ್ಲ ನಮಗೇನು ಬೇಕಾಗುತ್ತೆ, ಈ ರೆಕ್ಟಿಫೈಯರ್ಸ್ ಅಂತ ಬೇಕಾಗುತ್ತೆ. ಎಲ್ಲೇ ಎ ಸಿ ಕರೆಂಟ್ ಬಂದರೂ ಅದನ್ನು ಡಿ ಸಿ ಕೊಡಬೇಕಾದ್ರೆ ಈ ರೆಕ್ಟಿಫೈಯರ್ಸ್ ಯೂಸ್ ಮಾಡಿ ಅದನ್ನು ಓನ್ಲಿ ಒನ್ ಡೈರೆಕ್ಷನಿಗೆ ಫ್ಲೋ ಆಗಂಗೆ ಮಾಡಿ ಕೊಡ್ತೀವಿ. ಸೊ ಹಾಗಾದರೆ ನಮ್ಮ ನೆಕ್ಸ್ಟ್ ಟಾಪಿಕ್ ಇರೋದೇ ಅದು, ವಾಟ್ ಈಸ್ ದ ನೀಡ್ ಆಫ್ ಎ ಸಿ ಟು ಡಿ ಸಿ ಕನ್ವರ್ಷನ್. ಮೋಸ್ಟ್ ಎಲೆಕ್ಟ್ರಾನಿಕ್ ಡಿವೈಸ್ ಆ್ಯಂಡ್ ಡೊಮೆಸ್ಟಿಕ್ ಅಪ್ಲಿಕೇಶನ್ಸ್ ರನ್ ಆನ್ ಡಿ ಸಿ ಸಪ್ಲೈ. ಎಲ್ಲವಕ್ಕೂ ಬೇಕಾಗಿರೋದು ಡಿ ಸಿ ಸಪ್ಲೈ. ಬಟ್ ತುಂಬ ದೂರದಿಂದ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದರೆ ಅದಕ್ಕೆ ಬೇಕಾಗಿರೋದು ಎ ಸಿ. ಬಟ್ ಈ ಎ ಸಿ ಸಿಗ್ನಲ್ಸ್ನ ಸ್ಟೋರ್ ಮಾಡೋಕ್ಕೆ ಬರಲ್ಲ, ಆದರೆ ಡಿ ಸಿನ ಸ್ಟೋರ್ ಮಾಡ್ಬೋದು. ಸೊ ಹಿಂಗಿರೋದ್ರಿಂದ ಎ ಸಿ ಈಸ್ ವೆರಿ ಈಸಿ ಟು ಜನರೇಟ್ ದ್ಯಾನ್ ಡಿ ಸಿ, ದೇರ್ಫೋರ್ ಕನ್ವರ್ಷನ್ ಈಸ್ ಸೂಟೇಬಲ್ ದ್ಯಾನ್ ಜನರೇಷನ್ ಆಫ್ ಡಿ ಸಿ. ಡಿ ಸಿನ ಜನರೇಟ್ ಮಾಡೋದು ಕಷ್ಟ, ಹಾಗಾಗಿ ನಾವೇನು ಮಾಡ್ಬಿಡ್ತೀವಿ,
ಎ ಸಿ ಆಗಿ ಜನ್ರೇಟ್ ಮಾಡ್ಕೊಳ್ತೀವಿ, ಎ ಸಿ ಆಗಿ ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ತೀವಿ, ಬಟ್ ಎಲ್ಲಿ ಸ್ಟೋರ್ ಮಾಡಬೇಕೋ ಅಲ್ಲಿ ಕನ್ವರ್ಟ್ ಮಾಡಿ ಡಿ ಸಿಗೆ ಸ್ಟೋರ್ ಮಾಡ್ತೀವಿ. ಎಲ್ಲಿ ಯೂಸ್ ಮಾಡಬೇಕೋ ಅಲ್ಲಿ ಡಿ ಸಿ ಆಗಿ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ದ ನೀಡ್ ಫಾರ್ ಎ ಸಿ ಟು ಡಿ ಸಿ ಕನ್ವರ್ಷನ್. ಗಾಟ್ ಇಟ್? ಹಾಗಾದರೆ ರೆಕ್ಟಿಫೈಯರ್ಸಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ? ದೇರ್ ಆರ್ 3 ಟೈಪ್ಸ್. ರೆಕ್ಟಿಫೈಯರ್ಸಲ್ಲಿ ಯೂಶಲಿ ನೋಡಿದರೆ ಒಂದು 3 ಟೈಪ್ಸ್ ಆಗಿ ರೆಕ್ಟಿಫೈಯರ್ಸ್ಗಳಿದ್ದಾವೆ. ಒಂದು ಹಾಫ್ ವೇವ್ ರೆಕ್ಟಿಫೈಯರ್ ಅಂತ, ಇನ್ನೊಂದು ಫುಲ್ ವೇವ್ ರೆಕ್ಟಿಫೈಯರ್ ಅಂತ, ಇನ್ನೊಂದು ಬ್ರಿಡ್ಜ್ ರೆಕ್ಟಿಫೈಯರ್ ಅಂತ. ಅದನ್ನು ಬಿಟ್ಟು ಇನ್ನೂ ಬೇರೆ ಬೇರೆ ಥರ ಇದ್ದಾವೆ, ಬಟ್ ಮೇನ್ಲಿ ನಾವು 3 ಥರ ನೋಡ್ತೀವಿ: ಹಾಫ್ ವೇವ್, ಫುಲ್ ವೇವ್, ಅದರಲ್ಲಿ ಆಮೇಲೆ ಇನ್ನೊಂದು ಸ್ಪೆಷಲ್ ಬ್ರಿಡ್ಜ್ ರೆಕ್ಟಿಫೈಯರ್ ಅಂತ ಬರುತ್ತೆ. ಏನು ಸರ್ ಹಾಫ್ ವೇವ್ ಅಂದರೆ? ವೆರಿ ಸಿಂಪಲ್. ನೀವು ತುಂಬ ಸರ್ಕ್ಯೂಟ್ ಡಯಾಗ್ರಾಮ್ನೆಲ್ಲ ಅರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡಿ, ನಾನು ಹೇಳಿದಷ್ಟು ಅಷ್ಟೇ ನೋಡಿ. ಇನ್ಪುಟ್ ಎ ಸಿ ಸಪ್ಲೈ ಕೊಡ್ತೀವಿ, ಹಿಂಗೆ 2 ಡೈರೆಕ್ಷನ್ ಇರುತ್ತೆ, ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಹಿಂಗೆ ಈ ಥರದ್ದು ಇನ್ಪುಟ್ ಕೊಟ್ಟರೆ ಹಾಫ್ ವೇವ್ ರೆಕ್ಟಿಫೈರ್ ಏನು ಮಾಡುತ್ತೆ ಅಂದರೆ, ಇದು ಹಾಫ್ ವೇವ್ ರೆಕ್ಟಿಫೈರ್ ನೋಡಿ, ಇದರಲ್ಲಿ ಒಂದು ಡಯೋಡ್ ಇದೆ, ಒಂದೇ ಒಂದು ಡಯೋಡ್ ಇರುತ್ತೆ. ಈ ಒಂದು ಡಯೋಡ್ ಮೂಲಕ ಕರೆಂಟ್ ಪಾಸ್ ಆದಾಗ ಏನಾಗುತ್ತೆ ಅಂದರೆ, ಓನ್ಲಿ ಪಾಸಿಟಿವ್ ಸೈಕಲ್ಸ್ಗಳು ಮಾತ್ರ ಹೊರಗಡೆ ಬರ್ತಾ ಹೋಗ್ತವೆ, ನೆಗೆಟಿವ್ ಸೈಕಲ್ಸ್ಗಳೆಲ್ಲ ರೆಕ್ಟಿಫೈ ಆಗಿ ಹೋಗ್ತವೆ, ಕಟ್ ಆಗ್ತವೆ ಅಂತ. ಯಾಕೆ? ಪಾಸಿಟಿವ್ ಸೈಕಲ್ ಬಂದಾಗ ಮಾತ್ರ ಇದೇನಾಗುತ್ತೆ, ಡಯೋಡು ಫಾರ್ವರ್ಡ್ ಬಯಾಸ್ ಆಗುತ್ತೆ. ನೆಗೆಟಿವ್ ಸೈಕಲ್ಸ್ ಬಂದಾಗೆಲ್ಲ ಇದು ರಿವರ್ಸ್ ಬಯಾಸ್ ಆಗುತ್ತೆ. ಸೊ ರಿವರ್ಸ್ ಬಯಾಸ್ ಆಗೋದಾಗ ಕರೆಂಟ್ ಫ್ಲೋ ಆಗಲ್ಲ, ಇಲ್ಲಿ ಹೊರ ಬರಲ್ಲ ಕರೆಂಟ್. ಪಾಸಿಟಿವ್ ಇದ್ದಾಗ ಮಾತ್ರ ಕರೆಂಟ್ ಬರ್ತಾ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಹಿಂಗಾಗೋದ್ರಿಂದ ನಿಮಗೇನಾಗುತ್ತೆ, ನೆಗೆಟಿವ್ ಸೈಕಲ್ಸ್ ಎಲ್ಲ ಹೋಗ್ತವೆ, ಪಾಸಿಟಿವ್ ಸೈಕಲ್ಸ್ಗಳು ಮಾತ್ರ ಬರ್ತವೆ. ಸೊ ಅಲ್ಲಿಗೆ ಇದು ಏನಾಯ್ತು, ಇದು ಡಿ ಸಿ ಆಯಿತು. ಡಿ ಸಿ ಅಂದರೆ ಒಂದೇ ತಾನೆ, ಓನ್ಲಿ ಪಾಸಿಟಿವ್ ಸೈಕಲ್ಸ್ ಇರ್ತವೆ, ನೆಗೆಟಿವ್ ಸೈಕಲ್ಸ್ ಇರಲ್ಲ. ದಟ್ ಈಸ್ ಕಾಲ್ಡ್ ಆಸ್ ಹಾಫ್ ವೇವ್ ರೆಕ್ಟಿಫೈಯರ್. ಅರ್ಧ ವೇವ್ಸ್ಗಳನ್ನು ಮಾತ್ರ ರೆಕ್ಟಿಫೈ ಮಾಡುತ್ತೆ, ಇನ್ನು ಅರ್ಧ ವೇವ್ಸನ್ನು ಔಟ್ಪುಟ್ಟಿಗೆ ಕೊಡುತ್ತೆ. ರೆಕ್ಟಿಫೈ ಮಾಡೋದಂದ್ರೆ ಕಟ್ ಮಾಡೋದು ಅಂತ, ಫಿಲ್ಟರ್ ಮಾಡಿ ಬಿಸಾಕುತ್ತೆ. ಯಾಕೆ? ವೆನ್ ಪಾಸಿಟಿವ್ ಸೈಕಲ್ ಕಮ್ಸ್, ಡಯೋಡ್ ಈಸ್ ಇನ್ ಫಾರ್ವರ್ಡ್ ಬಯಾಸ್, ಕರೆಂಟ್ ಫ್ಲೋ ಆಗುತ್ತೆ, ಹೊರಗೆ ಬರುತ್ತೆ. ನೆಗೆಟಿವ್ ಸೈಕಲ್ ಬಂದಾಗ ಡಯೋಡ್ ಈಸ್ ಇನ್ ರಿವರ್ಸ್ ಬಯಾಸ್, ಸೊ ಕರೆಂಟ್ ಪಾಸ್ ಆಗಲ್ಲ, ಸೊ ಅದು ಕಟ್ ಆಗುತ್ತೆ. ಇಷ್ಟೇ ಹಾಫ್ ವೇವ್ ರೆಕ್ಟಿಫೈರ್ ಅಂದರೆ. ಸೊ ಇಟ್ ಎಲಿಮಿನೇಟ್ಸ್ ಒನ್ ಸೈಡ್ ಆಫ್ ದ ಎ ಸಿ, ದೇರ್ ಬೈ ಅಲೋಯಿಂಗ್ ಒನ್ ಡೈರೆಕ್ಷನ್ ಆಫ್ ಕರೆಂಟ್ ಟು ಪಾಸ್ ಥ್ರೋ. ಹಾಗಾಗಿ ಒಂದೇ ಒಂದು ಡೈರೆಕ್ಷನಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಇಟ್ ಯೂಸಸ್ ಸಿಂಗಲ್ ಡಯೋಡ್. ಇಟ್ ಕನ್ವರ್ಟ್ಸ್ ಓನ್ಲಿ ಹಾಫ್ ಆಫ್ ದ ಎ ಸಿ ಸೈಕಲ್ ಟು ಡಿ ಸಿ ಸೈಕಲ್. ಬಟ್ ಇದ್ರ ಪ್ರಾಬ್ಲಮ್ ಏನು ಅಂದರೆ, ಲೋ ಎಫಿಷಿಯನ್ಸಿ, ಹೈ ರಿಪಲ್ ಫ್ಯಾಕ್ಟರ್. ಇದು ಇಂಪಾರ್ಟೆಂಟ್. ಲೋ ಎಫಿಷಿಯನ್ಸಿ ಯಾಕೆ ಹೇಳ್ರಿ ನೋಡೋಣ? ನನ್ನ ಅರ್ಧಕ್ಕರ್ಧ ಕರೆಂಟು ಅಥವಾ ಅರ್ಧಕ್ಕರ್ಧ ವೋಲ್ಟೇಜ್ ಇಲ್ಲಿ ವೇಸ್ಟ್ ಆಗುತ್ತೆ, ಇಲ್ಲಿ ಬರೋದು ನನಗೆ ಅರ್ಧ ಮಾತ್ರ. ಅದಕ್ಕೆ ನೀನು ಏನು ಕೊಡ್ತೀಯ ಅಷ್ಟು ವೋಲ್ಟೇಜು ಅಷ್ಟು ಪವರ್ ಇಲ್ಲಿ ಬರಲ್ಲ ಅಂತ. ಹಾಗಾಗಿ ಲೋ ಎಫಿಷಿಯನ್ಸಿ. ಹೈ ರಿಪಲ್ ಫ್ಯಾಕ್ಟರ್. ರಿಪಲ್ ಫ್ಯಾಕ್ಟರ್ ಅಂದರೆ ಈ ಫ್ಲಕ್ಚುಯೇಟಿಂಗ್ ಫ್ಯಾಕ್ಟರ್. ಡಿ ಸಿ ಅಂದರೆ ಹಿಂಗಿರಲ್ಲ, ಅದು ಆ್ಯಕ್ಚುಲಾಗಿ ಹಿಂಗೆ ಸಮ ಇರುತ್ತೆ. ಬಟ್ ಇಲ್ಲಿ ಈ ವೇವ್ಸ್ ಥರ ಇರುತ್ತಲ್ಲ, ಈ ವೇವ್ಸ್ ಥರ ಇರೋದಕ್ಕೆ ರಿಪಲ್ ಅಂತ ಕರೀತಾರೆ. ಈ ರಿಪಲ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಇದರಲ್ಲಿ, ಹಾಫ್ ವೇವ್ ರೆಕ್ಟಿಫೈರಲ್ಲಿ ಅಂತ. ಸೂಟೇಬಲ್ ಫಾರ್ ಲೋ ಪವರ್ ಅಪ್ಲಿಕೇಶನ್ಸ್. ಎಲ್ಲಿ ಸ್ವಲ್ಪ ಪವರ್ ಬೇಕೋ ಅಲ್ಲಿ ಹಾಫ್ ವೇವ್ ರೆಕ್ಟಿಫೈರ್ನ ಯೂಸ್ ಮಾಡ್ಬೋದು. ದಟ್ ಈಸ್ ದ ಯೂಸಸ್ ಅಂಡ್ ವರ್ಕಿಂಗ್ ಆಫ್ ಹಾಫ್ ವೇವ್ ರೆಕ್ಟಿಫೈರ್. ನೆಕ್ಸ್ಟ್, ಫುಲ್ ವೇವ್ ರೆಕ್ಟಿಫೈರ್ ಅಂದರೆ ಏನು ಸರ್? ಸಿಂಪಲ್, ಇಷ್ಟೇ ನೋಡ್ಕೊಳ್ಳಿ, ನೀವು ತಲೆ ಕೆಡಿಸ್ಕೋಬೇಡಿ ಈ ಸರ್ಕ್ಯೂಟ್ ಬಗ್ಗೆ ಎಲ್ಲ. ಇದರಲ್ಲಿ 2 ಡಯೋಡ್ಸ್ನ ಯೂಸ್ ಮಾಡಿರ್ತಾರೆ, ಒಂದು D1, ಇನ್ನೊಂದು D2 ಅಂತ ಯೂಸ್ ಮಾಡಿರ್ತಾರೆ. ನೀನು ಯಾವಾಗ ಇನ್ಪುಟ್ ಕೊಡ್ತೀಯಾ, ಇನ್ಪುಟ್ ಈ ಥರ ಕೊಡ್ತೀಯಾ, ವೇವ್ಸ್ ಥರ ಇರೋವಂಥ ಎ ಸಿ ಕೊಡ್ತೀಯ, ಇದಕ್ಕೆ ಪಾಸಿಟಿವ್ ಹಾಫ್ ಸೈಕಲ್ ಬಂದಾಗ ಫಸ್ಟ್ ಡಯೋಡ್ ಏನಾಗಿರುತ್ತೆ, ಫಾರ್ವರ್ಡ್ ಬಯಾಸ್ ಆಗಿರುತ್ತೆ, ಸೆಕೆಂಡ್ ಡಯೋಡು ರಿವರ್ಸ್ ಬಯಾಸ್ ಆಗಿರುತ್ತೆ. ಸೊ ಫಾರ್ವರ್ಡ್ ಬಯಾಸ್ ಆಗಿರೋ ಡಯೋಡಲ್ಲಿ ಈ ಪಾಸಿಟಿವ್ ಸೈಕಲ್ಸ್ಗಳು ಬರ್ತವೆ, ಈ ಸೈಕಲ್ಸ್ಗಳು ಬರ್ತಾ ಹೋಗ್ತವೆ. ಅದೇ ನೀನು ನೆಗೆಟಿವ್ ಸೈಕಲ್ಸ್ಗಳು ಬಂದಾಗ ಇನ್ನೊಂದು ಡಯೋಡ್ ಫಾರ್ವರ್ಡ್ ಬಯಾಸ್ ಆಗುತ್ತೆ, ಇದು ಫಸ್ಟ್ನೇದು ರಿವರ್ಸ್ ಬಯಾಸ್ ಆಗುತ್ತೆ. ಆವಾಗ ಅದು ನೆಗೆಟಿವ್ ಸೈಕಲ್ಸ್ನ ಮಾತ್ರ ನಿನಗೆ ಔಟ್ಪುಟ್ಟಿಗೆ ಕೊಡುತ್ತೆ. ನೆಗೆಟಿವ್ ಸೈಕಲ್ಸ್ನ ತಗೊಂಡು ಅದು ಪಾಸಿಟಿವ್ ಆಗೇ ಮಾಡೇ ಕೊಡುತ್ತೆ, ನಿನಗೆ ಪಾಸಿಟಿವ್ ಸೈಕಲ್ಸ್ ಆಗೇ ಮಾಡಿಕೊಡುತ್ತೆ. ಸೊ ಅವೆರಡನ್ನು ಕ್ಲಬ್ ಮಾಡಿದರೆ ಅದರದ್ದು ಕ್ಲಬ್ಡ್ ಔಟ್ಪುಟ್ ಈ ಥರ ಬರುತ್ತೆ ನೋಡಿ, ಎಲ್ಲ ಸೈಕಲ್ಸ್ಗಳು ಬಂದ್ವಿ ಹಿಂಗೆ, ರೈಟ್?
ಸೊ ಇಷ್ಟೇ ಫುಲ್ ವೇವ್ ರೆಕ್ಟಿಫೈಯರ್ ಕೆಲಸ. ಎಷ್ಟು ಸಿಂಪಲ್ ಮಾಡಿದ್ದಾರೆ ನೋಡಿ. ಒಂದು ಡಯೋಡ್ ಹಾಕಿದ್ರೆ ಬರೀ ಹಾಫ್ ಆಫ್ ದ ಸೈಕಲ್ಸ್ ಬರ್ತಿದ್ದಾವೆ ಅಂತ ಗೊತ್ತಾಯ್ತು. ಸರಿ, ಹಂಗಾರೆ ಇನ್ನೊಂದು ಡಯೋಡ್ ಹಾಕೋಣ. ಇನ್ನೊಂದು ಡಯೋಡ್ ಹಾಕ್ಬಿಟ್ರೆ ಇದು ಫಾರ್ವರ್ಡ್ ಇದ್ದಾಗ ಇದು ರಿವರ್ಸ್ ಇರಬೇಕು, ಇದು ರಿವರ್ಸ್ ಇದ್ದಾಗ ಇದು ಫಾರ್ವರ್ಡ್ ಇರಬೇಕು. ಅಲ್ಲಿಗೆ ಎಲ್ಲ ವೇವ್ಸ್ಗಳು ಬಂದಾಗಲೂ ಔಟ್ಪುಟ್ಟಿಗೆ ಬರ್ತಾವ. ಅವೆರಡನ್ನು ಕ್ಲಬ್ ಮಾಡ್ಕೊಂಡ್ರೆ ಫುಲ್ಲು ನಿನಗೆ ಎಫಿಷಿಯನ್ಸಿ ಸಿಗುತ್ತೆ. ಇದು ಫುಲ್ ವೇವ್ ರೆಕ್ಟಿಫೈಯರ್. ಫುಲ್ ವೇವ್ ರೆಕ್ಟಿಫೈಯರ್ ಕನ್ವರ್ಟ್ಸ್ ಅನ್ AC ಇನ್ಪುಟ್ ವೋಲ್ಟೇಜ್ ಟು ಪಲ್ಸೇಟಿಂಗ್ DC ಔಟ್ಪುಟ್. ಪಲ್ಸೇಟಿಂಗ್ DC ಔಟ್ಪುಟ್ ಇದು ಅಂದರೆ ಪ್ಯೂರ್ DC ಅಲ್ಲ, ಇದು ಪಲ್ಸ್ ಆಗ್ತಿರುತ್ತೆ. ಇದು ಒಂದೇ ಡೈರೆಕ್ಷನಲ್ಲಿ ಬರುತ್ತೆ, ಬಟ್ ಪಲ್ಸಿಂಗ್ ಆಗ್ತಾ ಇರುತ್ತೆ. ಅಂದರೆ ರಿಪಲ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಇದಕ್ಕೆ ಅಂತ, ರಿಪಲ್ಷನ್. ಇದನ್ನು ಮಾಡೋಕ್ಕೆ ಏನು ಮಾಡ್ತೀವಿ, ಯೂಸ್ ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್. ಇಲ್ಲೊಂದು ಟ್ರಾನ್ಸ್ಫಾರ್ಮರ್ ಥರ ಯೂಸ್ ಮಾಡಿರ್ತಾರೆ, ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ ಅಂತ ಯೂಸ್ ಮಾಡಿರ್ತಾರೆ. ಮತ್ತು 2 ಡಯೋಡ್ಸ್ನ ಯೂಸ್ ಮಾಡಿರ್ತಾರೆ. ಇಟ್ ಕನ್ವರ್ಟ್ಸ್ ಬೋತ್ ದ ಸೈಕಲ್ಸ್ ಆಫ್ ದ AC ಸೈಕಲ್ಸ್ ಟು DT. ಎರಡೂ ಆಫ್ ಇರ್ತಕ್ಕಂಥ ಸೈಕಲ್ಸ್ನ DC ಕನ್ವರ್ಟ್ ಮಾಡಿಕೊಡುತ್ತೆ. ಹೈಯರ್ ಎಫಿಷಿಯನ್ಸಿ, ಎಲ್ಲೂ ವೇಸ್ಟ್ ಆಗಲ್ಲ, ಯಾವ ಸೈಕಲ್ಲು ವೇಸ್ಟ್ ಆಗಲ್ಲ. ಲೋವರ್ ರಿಪಲ್ ಫ್ಯಾಕ್ಟ್ರು, ಆ AC ವಷ್ಟು ನೋಡಿ ಇಲ್ಲಿ ಹಾಫ್ ವೇವ್ ರೆಕ್ಟಿಫೈಯರಲ್ಲಿ ಇದ್ದಷ್ಟು ಜಾಗ ಕಡಿಮೆ ಇರುತ್ತಲ್ಲ, ಇಲ್ಲಿ ಹಂಗಿರಲ್ಲ. ಕರೆಂಟು ರಿಪಲ್ಷನ್ ಕಡಿಮೆ ಇರುತ್ತೆ. ಬಟ್ ಇದಕ್ಕೊಂದು ಡಿಸಡ್ವಾಂಟೇಜ್ ಏನಂದರೆ ರಿಕ್ವೈರ್ ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್. ಇನ್ನೊಂದು ಟ್ರಾನ್ಸ್ಫಾರ್ಮರ್ ಅಂತ ಒಂದು ಬೇಕು ಇದಕ್ಕೆ, ವಿಚ್ ಕ್ಯಾನ್ ಬಿ ಬಲ್ಕಿ ಆ್ಯಂಡ್ ಎಕ್ಸ್ಪೆನ್ಸಿವ್. ಇದು ಒಂಚೂರು ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಫುಲ್ ವೇವ್ ರೆಕ್ಟಿಫೈಯರಲ್ಲಿ. ಸೊ ದಟ್ಸ್ ಇಟ್ ಅಬೌಟ್ ರೆಕ್ಟಿಫೈಯರ್. ನಾನು ಎಷ್ಟು ಪವರ್ ಕೊಡ್ತೀನೋ, ಪವರ್ ಏನಾರು ಕಡಿಮೆ ಆಗುತ್ತಾ ಇಲ್ಲಿ ಹೊರಗೆ ಬರುವಾಗ? ಕರೆಂಟ್ ಇಂಟು ವೋಲ್ಟೇಜ್ ಅಂತ ನಾನು ಮಾಡಿದರೆ ಅದೇನಾದ್ರು ಕಡಿಮೆ ಆಗುತ್ತಾ? ಫುಲ್ ವೇವ್ ರೆಕ್ಟಿಫೈಯರಲ್ಲಿ ಕಡಿಮೆ ಆಗಲ್ಲ ಅಲ್ವಾ? ಬಟ್ ಇಲ್ಲಿ 50 ಹರ್ಡ್ಸ್ ಇನ್ಪುಟ್ ಕೊಟ್ಟರೆ ಇಲ್ಲೆಷ್ಟು ಬರುತ್ತೆ ಹೇಳಿ? ಫ್ರೀಕ್ವೆನ್ಸಿ ಏನಾಗುತ್ತೆ ಹೇಳಿ ನೋಡಿ. ಫ್ರೀಕ್ವೆನ್ಸಿ ಏನಾಗುತ್ತೆ? ಫ್ರೀಕ್ವೆನ್ಸಿ ಏನಾಗುತ್ತೆ ಅಂತ ಕೇಳ್ತಿರೋದು ನಾನು. ಫ್ರೀಕ್ವೆನ್ಸಿ ನೀನು ಹೇಳ್ದಂಗೆ ಡಬಲ್ ಆಗುತ್ತೆ. ಇದೊಂದು ನೋಡ್ಕೊಳ್ಳಿ. ನಾನು ವಾಟ್ ಈಸ್ ಫ್ರೀಕ್ವೆನ್ಸಿ? ಟೈಮ್ ಟೇಕ್ ಅಲ್ಲ, ನಂಬರ್ ಆಫ್ ಸೈಕಲ್ಸ್ ಇನ್ 1 ಸೆಕೆಂಡ್. ನೋಡಿ, ಇಲ್ಲಿಂದ ಇಲ್ಲಿ 1 ಸೈಕಲ್ಗೆ 1 ಸೆಕೆಂಡಲ್ಲಿ ಎಷ್ಟು ಸೈಕಲ್ಸ್ ಬರ್ತವೆ ಅಂತ ತಾನೆ. ಇಲ್ಲಿ ಒಂದೇ ಸೈಕಲ್ ಬರ್ತಿತ್ತು ಅಂತ ತಿಳ್ಕೊಳ್ಳೋಣ. ಬಟ್ ಈ ಜಾಗದಲ್ಲಿ ನಮ್ಗೆ ಇಲ್ಲಿ 2 ಸೈಕಲ್ಸ್ ಬಂದು, ಇದಷ್ಟೇ 1 ಸೈಕಲ್, ಇದಷ್ಟೇ 1 ಸೈಕಲ್, 2 ಸೈಕಲ್ ಬಂತು. ಹಾಗಾಗಿ ಇದನ್ನು ಫ್ರೀಕ್ವೆನ್ಸಿ ಡಬಲ್ ಆಯಿತು. ನೀನು 50 ಹರ್ಡ್ಸ್ ಕೊಟ್ಟರೆ ಇಲ್ಲಿ 100 ಹರ್ಡ್ಸ್ ಬರುತ್ತೆ. ಇಲ್ಲಿ ಏನಾದರೂ 200 ಹರ್ಡ್ಸ್ ಕೊಟ್ಟರೆ ಇಲ್ಲಿ 400 ಹರ್ಡ್ಸ್ ಬರುತ್ತೆ. ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ ಅಂತ. ಸೊ ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆ ಕ್ವಶನ್ಸ್ ಕೇಳ್ಬೋದು. ನೆಕ್ಸ್ಟ್ ಒಂದು ಬ್ರಿಡ್ಜ್ ರೆಕ್ಟಿಫೈಯರ್ ಅಂತ ಇರುತ್ತೆ. ಬ್ರಿಡ್ಜ್ ರೆಕ್ಟಿಫೈಯರ್ ಅದರಲ್ಲಿ ನಮ್ಮ ಸಿಲೆಬಸ್ಗೆ ಇರೋದು ವಿತ್ ಸಿ ಫಿಲ್ಟರ್ ಅಂತ ಇದೆ, ವಿತ್ ಕೆಪಾಸಿಟರ್ ಆಸ್ ಅ ಫಿಲ್ಟರ್ ಅಂತ ಇದೆ. ನೋಡೋಣ ಇದೇನು ಬ್ರಿಡ್ಜ್ ರೆಕ್ಟಿಫೈಯರ್ ಅಂತ. ವೆರಿ ಸಿಂಪಲ್. 4 ಡಯೋಡ್ಗಳನ್ನು ಈ ಥರ ಬ್ರಿಡ್ಜ್ ಶೇಪಲ್ಲಿ ಕನೆಕ್ಟ್ ಮಾಡಿರ್ತಾರೆ. 4 ಡಯೋಡ್ಗಳನ್ನು ಬ್ರಿಡ್ಜ್ ಶೇಪಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಕನೆಕ್ಟ್ ಮಾಡಿದಾಗ ಪ್ರತಿ ಟೈಮ್ ಕರೆಂಟ್ ಪಾಸ್ ಮಾಡಿದಾಗ ನಿಮಗೆ ಐದಾರು 2 ಡಯೋಡ್ಗಳು ಮಾತ್ರ ಏನು ಮಾಡ್ತವೆ, ಇಲ್ಲಿ 2 ಡಯೋಡ್ಗಳು ನಿಮಗೆ ಫಾರ್ವರ್ಡ್ ಬಯಾಸ್ ಇರ್ತವೆ, ಇನ್ನೆರಡು ನೆಗೆಟಿವ್ ಬಯಾಸ್ ಇರ್ತವೆ, ರಿವರ್ಸ್ ಬಯಾಸ್ ಇರ್ತವೆ. ಸೊ ಎರಡರ ಮೂಲಕ ನಿನಗೆ ಕರೆಂಟ್ ಪಾಸ್ ಆಗೋದ್ರಿಂದ ನಿನಗೆ ಆಲ್ಮೋಸ್ಟ್ ಔಟ್ಪುಟ್ ಏನು ಬರುತ್ತೆ ಅಂದರೆ ಈ ಥರ ಬರುತ್ತೆ. ಈ ಥರ ಸೈಕಲ್ ಥರನೇ ಬರುತ್ತೆ. ಇದು ಸ್ಮೂತ್ ಆಗಿರೋದು ನೋಡ್ಬೇಡಿ. ಈ ಸೈಕಲ್ಸ್ ಏನು ಡಾಟೆಡ್ ಲೈನ್ಸ್ ಇದಾವೆ ಈ ಥರ ಬರುತ್ತೆ. ಫುಲ್ ವೇವ್ ರೆಕ್ಟಿಫೈರಲ್ಲಿ ಹೆಂಗಿರುತ್ತೋ ಹಂಗೆ ಬರುತ್ತೆ. ಬಟ್ ಇಲ್ಲಿ ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ ಬೇಕಾಗಿದೆ. ಟ್ರಾನ್ಸ್ಫಾರ್ಮರ್ ಇಲ್ಲದೇನೆ 4 ಡಯೋಡ್ನ ಯೂಸ್ ಮಾಡಿ ಈ ಥರ ಔಟ್ಪುಟ್ ತೆಗಿಬೋದು ನಾವು. ಈ ಥರ ಔಟ್ಪುಟ್ ತೆಗಿಬೋದು. ಫುಲ್ ವೇವ್ ರೆಕ್ಟಿಫೈರಲ್ಲಿ ಬಂದಿತ್ತಲ್ಲ ಅದೇ ಥರ ಔಟ್ಪುಟ್ ಬರುತ್ತೆ. ಏನಿಲ್ಲದೆ ಇಲ್ಲಾದರೆ ಸೆಂಟರ್ ಟ್ಯಾಪ್ಡ್ ಟ್ರಾನ್ಸ್ಫಾರ್ಮರ್ ಬೇಕಾಗಿತ್ತು. ಬಟ್ ಇಲ್ಲಿ 4 ಡಯೋಡ್ಸ್ ಯೂಸ್ ಮಾಡಿ ಬ್ರಿಡ್ಜ್ ಶೇಪಲ್ಲಿ ಮಾಡಿರೋದ್ರಿಂದ ನಿನಗೆ ಇದೇ ಥರ ಔಟ್ಪುಟ್ ಬರುತ್ತೆ. ಅದ್ರ ಜೊತೆ ಕೆಪಾಸಿಟರ್ನ ಯೂಸ್ ಮಾಡಿದರೆ ನೋಡಿ, ಔಟ್ಪುಟ್ಟಲ್ಲಿ ನಾವೇನು ಯೂಸ್ ಮಾಡ್ತೀವಿ, ಕೆಪಾಸಿಟರ್ನ ಪ್ಯಾರಲಲ್ ಕನೆಕ್ಟ್ ಮಾಡಿಬಿಟ್ರೆ ಈ ಕೆಪಾಸಿಟ್ರು ಈ ವೇವನ್ನು ಸ್ಮೂತ್ ಮಾಡುತ್ತೆ. ಈ ಥರ ಸ್ಮೂತ್ ಮಾಡುತ್ತೆ. ಅದು ಹೆಂಗೆ ಸ್ಮೂತ್ ಮಾಡುತ್ತೆ ಏನು ಎತ್ತ ಅಂದರೆ ಅದು ಎಲೆಕ್ಟ್ರಿಕಲ್ನವ್ರು ಓದ್ತಾರೆ ಡೀಪಾಗಿ, ನಮಗೇನು ಬೇಡ. ನಮಗೆ ಸಿಂಪಲ್ಲಾಗಿ ಏನು ಅಂದರೆ ಈ ಬ್ರಿಡ್ಜ್ ರೆಕ್ಟಿಫೈಯರದ್ದು ಔಟ್ಪುಟ್ ಆ್ಯಕ್ಚುಲಿ ಈ ಥರ ಬರ್ತಿತ್ತು.
ಎರಡೂ ಸೈಕಲ್ಸ್ಗಳು ಪಾಸ್ ಆಗ್ತಿದ್ದು ನಮಗೆ. ಬಟ್ ಅದ್ರ ಜೊತೆ ಕೆಪಾಸಿಟರ್ ಹಾಕ್ಬಿಟ್ರೆ ನಮ್ಗೆ ಸ್ಮೂತ್ ಆಗೋಗ್ಬಿಡುತ್ತೆ, ಫ್ಲಕ್ಚುಯೇಷನ್ಸ್ ಇರಲ್ಲ. ಇದು ಆಲ್ಮೋಸ್ಟ್ ಆಲ್ ಪ್ರಾಪರ್ ಡಿ ಸಿ, ನಮಗೆ ಡಿ ಸಿ ಕರೆಂಟ್ ಟು ಡಿ ಸಿ ವೋಲ್ಟೇಜ್ ಅಂತ. ಹಾಗಾಗಿ ಸೊ ಬ್ರಿಡ್ಜ್ ರೆಕ್ಟಿಫೈಯರ್ ವಿತ್ ಸಿ ಫಿಲ್ಟರ್ ಅಂದ್ರೆ ಏನು ಅಂದರೆ, ದ ಫಿಲ್ಟರ್ ಸರ್ಕ್ಯೂಟ್ ಈಸ್ ಒನ್ ವಿಚ್ ರಿಮೂವ್ಸ್ ಎ ಸಿ ಕಾಂಪೋನೆಂಟ್ ಪ್ರೆಸೆಂಟ್ ಇನ್ ದ ರೆಕ್ಟಿಫೈಡ್ ಔಟ್ಪುಟ್ ಆ್ಯಂಡ್ ಅಲೋಸ್ ಡಿ ಸಿ ಕಾಂಪೋನೆಂಟ್ ಟು ರೀಚ್ ದ ಲೋಡ್. ಫಿಲ್ಟರ್ ಅಂದ್ರೆ ಏನಪ್ಪ ಅಂದರೆ, ಎ ಸಿ ಕಾಂಪೋನೆಂಟ್ ಏನಾರ ಫ್ಲಕ್ಚುಯೇಷನ್ ಆಗ್ತಾ ಇದ್ರೆ ಅದನ್ನು ರಿಮೂವ್ ಮಾಡಿ ಫುಲ್ ಡಿ ಸಿ ಮಾಡೋದಕ್ಕೆ ಫಿಲ್ಟರ್ಸ್ ಅಂತ ಕರೀತಾರೆ. ಇಲ್ಲಿ ನಾವು ಕೆಪಾಸಿಟರ್ನ ಆಸ್ ಅ ಫಿಲ್ಟರ್ ಆಗಿ ಯೂಸ್ ಮಾಡ್ತಿದ್ದೀವಿ, ಅದಕ್ಕೆ ಸಿ ಫಿಲ್ಟರ್ ಅಂತ ಕರೀತಾರೆ. ಇನ್ನು ಬೇರೆ ಬೇರೆಯವನ್ನ ಫಿಲ್ಟರ್ ಹಾಕ್ಬೋದು. ಈ ಬ್ರಿಡ್ಜ್ ರೆಕ್ಟಿಫೈರ್ ಅಲ್ಲಿ ಇಟ್ ವಿಲ್ ಯೂಸ್ 4 ಡಯೋಡ್ಸ್ ಅರೇಂಜ್ಡ್ ಇನ್ ದ ಬ್ರಿಡ್ಜ್ ಕಾನ್ಫಿಗರೇಷನ್. ಇದೇನು ಮಾಡುತ್ತೆ, 2 ಬ್ರಿಡ್ಜ್ಗಳು 2 ಡಯೋಡ್ಗಳು ಅಟ್ ಎ ಟೈಮ್ ನಿನಗೆ ಫಾರ್ವರ್ಡ್ ಬಯಾಸ್ ಇರ್ತವೆ. ನೆಗೆಟಿವ್ ಸೈಕಲ್ ಬಂದಾಗ ಇನ್ನೆರಡು ಫಾರ್ವರ್ಡ್ ಬಯಾಸ್ ಇರ್ತವೆ. ಹಾಗಾಗಿ ಇಟ್ ವಿಲ್ ಕನ್ವರ್ಟ್ ಬೋತ್ ದ ಆಫ್ ದ ಎ ಸಿ ಸೈಕಲ್ ಇಂಟು ಡಿ ಸಿ. ಇದರಲ್ಲಿ ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್ ಬೇಕಾಗಿಲ್ಲ. ಬರೋ ಔಟ್ಪುಟ್ ಹೈಯರ್ ಎಫಿಷಿಯನ್ಸಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಕಡಿಮೆ ರಿಪಲ್ ಫ್ಯಾಕ್ಟರ್ ಇರುತ್ತೆ. ಆಫ್ ವೇವ್ ಫುಲ್ ವೇವ್ಗಿಂತ ರಿಪಲ್ ಫ್ಯಾಕ್ಟರ್ ಇದರಲ್ಲಿ ಕಡಿಮೆ, ಯಾಕಂದರೆ ಸಿ ಫಿಲ್ಟರ್ ಹಾಕೋದ್ರಿಂದ ಸ್ಮೂತ್ ಇರುತ್ತೆ. ಸಿ ಫಿಲ್ಟರ್ ಹಾಕದೇ ಇದ್ರೆ ಆಲ್ಮೋಸ್ಟ್ ಹಿಂಗೆ ಬರುತ್ತೆ, ಈ ಥರ ಬರುತ್ತೆ ಅಷ್ಟೇ, ಫುಲ್ ವೇವ್ ರೆಕ್ಟಿಫೈರ್ ಬಂದಂಗೆ ಬರುತ್ತೆ. ಸಿ ಫಿಲ್ಟರ್ ಹಾಕಿದ್ರೆ ಈ ಥರ ಸ್ಮೂತ್ ಆಗುತ್ತೆ ಕರ್ವ್. ಕೆಪಾಸಿಟರ್ ಫಿಲ್ಟರ್ ಸ್ಮೂತ್ಸ್ ದ ಡಿ ಸಿ ಔಟ್ಪುಟ್, ಹೈಯರ್ ಔಟ್ಪುಟ್ ವೋಲ್ಟೇಜ್ ಬರುತ್ತೆ, ತುಂಬ ಚೆನ್ನಾಗಿ ವೋಲ್ಟೇಜ್ ಬರುತ್ತೆ, ವೇಸ್ಟೇಜ್ ಕಡಿಮೆ ಇರುತ್ತೆ. ಇಂಪ್ರೂವ್ಡ್ ವೋಲ್ಟೇಜ್ ರೆಗ್ಯುಲೇಷನ್, ನಮಗೆ ಬೇಕಾದಂಗೆ ವೋಲ್ಟೇಜ್ನ ರೆಗ್ಯುಲೇಟ್ ಮಾಡ್ಕೋಬಹುದು. ದಟ್ ಈಸ್ ಬ್ರಿಡ್ಜ್ ರೆಕ್ಟಿಫೈರ್. ನೋಡಿ, ಒಂದು ಸಿಲಿಕಾನ್ ಹಿಡ್ಕೊಂಡು ಸೆಮಿಕಂಡಕ್ಟರ್ ಹಿಡ್ಕೊಂಡು ಪಿ ಎನ್ ಜಂಕ್ಷನ್ ಡಯೋಡ್ ಮಾಡಿದರು. ಆ ಡಯೋಡ್ಗಳನ್ನ ಹಿಡ್ಕೊಂಡು ಹಾಫ್ ವೇವ್ ರೆಕ್ಟಿಫೈರ್, ಫುಲ್ ವೇವ್ ರೆಕ್ಟಿಫೈರ್, ಬ್ರಿಡ್ಜ್ ರೆಕ್ಟಿಫೈರ್ ಅಂತ ಮಾಡಿದರು. ಇವುಗಳನ್ನ ಹಿಡ್ಕೊಂಡು ಟ್ರಾನ್ಸಿಸ್ಟರ್ ಮಾಡಿದರು, ಇನ್ನು ಏನೇನೋ ತುಂಬ ಡಿವೈಸ್ಗಳು. ಆಲ್ ಎಲೆಕ್ಟ್ರಾನಿಕ್ಸ್ ಬೇಸ್ ಈಸ್ ಸೆಮಿಕಂಡಕ್ಟರ್. ಸೊ ರೆಕ್ಟಿಫೈರ್ ಐ ಸಿಗಳು ನೀವೇನಾದರೂ ಎಲೆಕ್ಟ್ರಾನಿಕ್ಸ್ ಲ್ಯಾಬ್ಗಳಲ್ಲಿ ನೋಡಿದರೆ ಐ ಸಿಗಳು ಈ ಥರ ಇರ್ತವೆ ರೆಕ್ಟಿಫೈರ್ಸ್. ಇದು ಬ್ರಿಡ್ಜ್ ರೆಕ್ಟಿಫೈರ್ ಅನ್ಸುತ್ತೆ. ಇದು ಸಿಂಗಲ್ ಫೇಸ್ ಫುಲ್ ವೇವ್ ಬ್ರಿಡ್ಜ್ ರೆಕ್ಟಿಫೈರ್, ಸಿಂಗಲ್ ಫೇಸ್ ಫುಲ್ ವೇವ್ ಬ್ರಿಡ್ಜ್ ರೆಕ್ಟಿಫೈರ್, ಇದಕ್ಕೆ DF10 ಅಂತ ಕರೀತಾರೆ. ಇನ್ನೊಂದು ಸಿಂಗಲ್ ಫೇಸ್ ಬ್ರಿಡ್ಜ್ ರೆಕ್ಟಿಫೈರ್, ಅದನ್ನು ಕೂಡ 6 ಆಂಪಿಯರ್ಸ್ ಕರೆಂಟ್, ಇದಕ್ಕೆ KBPC 600 ಅಂತ ಕರೀತಾರೆ. ಇವುಗಳು ಪಿನ್ಗಳು ಇರ್ತಾವಲ್ಲ, ಇವೇ D1 D2 D3 D4 ಅಂತ 4 ಡಯೋಡ್ಸ್ಗಳು ಇರ್ತಾವಲ್ಲ, ಇವುಗಳು ಪಿನ್ನೇ ಇವು 4 ಪಿನ್ಗಳು ಇರ್ತವೆ ಇದರಲ್ಲಿ. ಸೊ ಇದನ್ನ ನೋಡ್ತಾ ಹೋದ್ರೆ ಈ ತರ ಪಿನ್ ಎರಡು ಎ ಸಿ ಕೊಡ್ತೀವಿ, ಇನ್ಪುಟ್ 2 AC ಕೊಡ್ತೀವಿ, 2ರಲ್ಲಿ ಏನು ಬರುತ್ತೆ ನಿನಗೆ DC ಬರುತ್ತೆ. ಇದು AC, ಇದು DC ಅಂತ ಅವ್ರದ್ದೇನೋ ಕನೆಕ್ಷನ್ಗೋಸ್ಕರ ಅವ್ರಿಗೆ ಗೊತ್ತಾಗುತ್ತೆ AC ಯಾವುದು DC ಯಾವುದು ಅಂತ, ಈ ಥರ ಕನೆಕ್ಷನ್ ಮಾಡಿರ್ತಾರೆ. ಸೊ ಜಸ್ಟ್ ನಿಮಗೊಂದು ಗೊತ್ತಿರಲಿ ಈ ಥರ ಇರ್ತಾವೆ ಪಿನ್ಸ್ಗಳು ಅಂತ. 2 AC-ನಲ್ಲಿ ಒಂದು ಫೇಸು, ಒಂದು ನ್ಯೂಟ್ರಲ್ಲು, ಆಮೇಲೆ ಇನ್ನೆರಡು DC-ನಲ್ಲಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಂತ ಏನೋ ಟರ್ಮಿನಲ್ಸ್ ಯೂಸ್ ಮಾಡ್ತಾರಂತೆ. ಸೊ ದೀಸ್ ಆರ್ ದ ರೆಕ್ಟಿಫೈರ್ಸ್. ಇವನ್ ನಾವು ಥಿಯರಾಟಿಕಲಿ ಓದಿದ್ದೀವಿ, ಬಟ್ ಪ್ರಾಕ್ಟಿಕಲಿ ಇವನ್ನೇನು ಯೂಸ್ ಮಾಡಿಲ್ಲ. ನಾವು ಕಂಪ್ಯೂಟರ್ ಸೈನ್ಸಲ್ಲಿ ಇಂಜಿನಿಯರಿಂಗಲ್ಲಿ ಇದನ್ನು ಕಲಿಸ್ತಾರೆ, ಇವನ್ನೆಲ್ಲ ಒಂದು ಲ್ಯಾಬ್ ಇರುತ್ತೆ. ಬಟ್ ನನಗೆ ಈ ಐ ಸಿಗಳನ್ನೆಲ್ಲ ಯೂಸ್ ಮಾಡಿರೋ ನೆನಪಿಲ್ಲ, ಬಟ್ ವಿ ನೋ ದ ಕಾನ್ಸೆಪ್ಟ್ಸ್. ನೀವೇನಾರು ಯೂಸ್ ಮಾಡಿದ್ರೇನೋ ಎಲೆಕ್ಟ್ರಿಕಲ್ಸ್ನವರು? ಪುನೀತ್? ಎಸ್ ಸರ್. ಹಾಂ, ಏನಪ್ಪ ಪಿನ್ ಡಯಾಗ್ರಾಮ್ಸು ಏನಕ್ಕೆ ಯೂಸ್ ಮಾಡ್ತಾರ? ಸರ್ ನಾರ್ಮಲ್ ಸರ್, ಅದು AC ಕೊಟ್ರೆ DC ಕೊಡುತ್ತೆ ಅಷ್ಟೇ. ಅಲ್ಲಿ ಡಯೋಡ್ ಇರುತ್ತೆ 4 ಒಳಗಡೆ. DC-ನಲ್ಲಿ ಯಾಕೆ ಪ್ಲಸ್ ಮೈನಸ್ ಅಂತ ಇದಾವೆ? DC-ನಲ್ಲಿ ಓನ್ಲಿ ಬರೀ ಪಾಸಿಟಿವ್ ಸೈಕಲ್ಸ್ ಅಷ್ಟೇ ತಾನೇ ಇರೋದು. ಸರ್ ಅಲ್ಲಿ ಸೈಕಲ್ ಅಂತ ಬರಲ್ಲ, ಫುಲ್ ಫಿಲ್ಟರ್ ಆಗಿ ವೋಲ್ಟೇಜ್ ರೆಗ್ಯುಲೇಷನ್ IC ಇದ್ದು ಡೈರೆಕ್ಟ್ ಎರಡು ಪಿನ್ಸ್ ಇಂದ ನೀನು ಕನೆಕ್ಟ್ ತಗೊಳ್ತೀಯ. 2 ಪಿನ್ಸ್ನು ಕನೆಕ್ಟ್ ಮಾಡಿದ್ರೆ ನಿನಗೆ ಸರ್ಕ್ಯೂಟ್ ಅಲ್ಲಿ ಒಟ್ಟು 2 ಪಿನ್ ಕನೆಕ್ಟ್ ಮಾಡಿದ್ರೆ ನೀನು DC ವೋಲ್ಟೇಜ್ ಬರುತ್ತಲ್ಲಿ, ಅಥವಾ DC ಕರೆಂಟ್ ಬರುತ್ತೆ. ಅಷ್ಟೇ. ಸೊ 2 AC ಇನ್ಪುಟ್ ಕೊಡೋದಕ್ಕೆ ನಿನಗೆ ಔಟ್ಪುಟ್ಟು 3rd ಮತ್ತು 4th ಪಿನ್ನಲ್ಲಿ ಬರ್ತದೆ ಔಟ್ಪುಟ್.
ಥರ್ಡ್ ಮತ್ತು ಫೋರ್ತ್ ಪಿನ್ನಲ್ಲಿ ಬರುತ್ತೆ. ಅದನ್ನು ಕನೆಕ್ಟ್ ಮಾಡ್ಕೊಂಡು ಮುಂದೆ ನೀನು ಏನಾದರೂ ಸರ್ಕ್ಯೂಟ್ನ ಕನೆಕ್ಟ್ ಮಾಡುತ್ತೆ. ರೈಟ್. ಸೊ ದಟ್ಸ್ ಇಟ್. ಇಷ್ಟು ಇರಲಿ ಈ ಸೆಷನ್ನಲ್ಲಿ. ನೆಕ್ಸ್ಟ್ ಟ್ರಾನ್ಸಿಸ್ಟರ್ ಅಂತ ಬರುತ್ತೆ, ಅದೇನು ಅಂತ ನೋಡೋಣ ಅಂತ. ಟ್ರಾನ್ಸಿಸ್ಟರ್ ಬಗ್ಗೆ ಅದಾದಮೇಲೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಬರುತ್ತೆ, ಅವನ್ನೆಲ್ಲ ನೆಕ್ಸ್ಟ್ ನೋಡೋಣ ಅಂತ. ಓಕೆ. ಸೊ ಇಷ್ಟು ನಿಮಗೆ ಈ ಒಂದು ಟಾಪಿಕ್ಸ್ ಮೇಲೆ ಇರ್ತಕ್ಕಂಥ ಟಾಪಿಕ್ಸ್ಗಳು. ತುಂಬ ಇಂಟ್ರೆಸ್ಟಿಂಗ್ ಇವೆಲ್ಲ. ಮೇ ಬಿ ನಮಗೆ ಹೈಸ್ಕೂಲ್ಗಳಲ್ಲೇ ಸ್ವಲ್ಪ ಪಿ ಎನ್ ಜಂಕ್ಷನ್ ಡಯೋಡ್ಗಳ ಬಗ್ಗೆ ಇರುತ್ತೆ. ಇನ್ನು ನೀವು ಈ ಡೋಪಿಂಗ್ ಬಗ್ಗೆ ನೋಡ್ಕೋಬೇಕು. ಹೆಂಗೆ ಈ ಫಾರ್ವರ್ಡ್ ಪಿ ಟೈಪ್ ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಮತ್ತು ಎನ್ ಟೈಪ್ ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಅಂತ ನೋಡಿದರೆ, ಅಲ್ಲಿ ಹೋಲ್ಸ್ ಅಂತ ಬರ್ತವೆ, ಎಲೆಕ್ಟ್ರಾನ್ಸ್ ಅಂತ ಬರ್ತವೆ. ಅವುಗಳು ಕೋವಲೆಂಟ್ ಬಾಂಡ್ ಫಾರ್ಮ್ ಆಗುತ್ತೆ. ಅವಾಗ ಇಲ್ಲಿ ಬರೀ ಹೋಲ್ಸ್ ಉಳ್ಕೊಳ್ತವೆ, ಇಲ್ಲಿ ಎಲೆಕ್ಟ್ರಾನ್ಸ್ಗಳು ಉಳ್ಕೊಳ್ತವೆ. ಅದೆಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ರೆಕ್ಟಿಫಿಕೇಶನ್ ಇದನ್ನೆಲ್ಲ ಪ್ರಾಕ್ಟಿಕಲ್ ಮಾಡಿ ನೋಡಿದಾಗ ನೀವೇನಾದ್ರು CROದಲ್ಲಿ ನೋಡಿರ್ತೀರ, F-SSS ಲ್ಯಾಬ್ ಮಾಡುವಾಗ ಮಾಡಿಸಿರ್ತಾರೆ. ಹಾಫ್ ವೇವ್ ರೆಕ್ಟಿಫೈರ್ ಮಾಡಿದಾಗ ಓನ್ಲಿ ಹಾಫ್ ಆಫ್ ದ ಸೈಕಲ್ಸ್ ಬರ್ತಿರುತ್ತೆ, ಫುಲ್ ವೇವ್ ರೆಕ್ಟಿಫೈರ್ 2 ಸೈಕಲ್ಸ್ಗಳು ಬರ್ತಿರ್ತವೆ. ಇವನ್ನೆಲ್ಲ ಪ್ರಾಕ್ಟಿಕಲಲ್ಲಿ ನೋಡಿರ್ತೀರ ಅಂದ್ಕೊಳ್ತೀನಿ. ಬಟ್ ಅವಾಗ ಏನೋ ಮಾಡಿಸಿರ್ತಾರೆ, ಏನೋ ಕನೆಕ್ಟ್ ಮಾಡಕ್ಕೆ ಹೇಳಿರ್ತಾರೆ, ಮಾಡಿರ್ತೀರಿ, ಏನೋ ಔಟ್ಪುಟ್ ಬರ್ಕೊಂಡು ಹೋಗಿರ್ತೀರಿ. ಬಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಅದನ್ನು ಮಾಡಿದರೆ ತುಂಬ ಇಂಟ್ರೆಸ್ಟಿಂಗ್. ಓಕೆ, ಐ ಥಿಂಕ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ವಿ ವಿಲ್ ಸಿ ಸಮ್ ಆಫ್ ದ ಕ್ವಶನ್ಸ್. ಎಸ್, ಕಾಣಿಸ್ತಿದೆನಾ? ಫಸ್ಟ್ ಕ್ವಶನ್. Which of the following is the primary function of the diode in electrical circuit? Electrical circuit ಅಲ್ಲಿ primary function diode in basic principle ಏನು? To amplify signals, to store energy, to allow current flow in one direction, to convert DC to AC. Diode in ಏನಪ್ಪ ಮೇನ್ ಫಂಕ್ಷನ್? ಆಪ್ಷನ್ ಸಿ ಸರ್. Option C, to allow current to flow in only one direction. ಡಯೋಡ್ ಇನ್ ಬೇಸಿಕ್ ಪ್ರಿನ್ಸಿಪಲ್ ಇದೆ ಅಲ್ವಾ, ಇದನ್ನು ಯೂಸ್ ಮಾಡ್ಕೊಂಡು ನಾನು ಏನೇನೋ ಮಾಡಿದ್ದೀನಿ. ಅದನ್ನು AC ಟು DC ಕನ್ವರ್ಷನ್ಗೆ, ಆಮೇಲೆ ರೆಕ್ಟಿಫಿಕೇಷನ್ಗೆ, ಟ್ರಾನ್ಸಿಸ್ಟರ್ಗಾಗಿ ಏನೇನೋ ಬಳಸ್ತೀನಿ. ಬಟ್ ಬೇಸಿಕ್ ಪ್ರಿನ್ಸಿಪಲ್ಲು ಒಂದು ಡೈರೆಕ್ಷನ್ನಲ್ಲಿ ಮಾತ್ರ ಕರೆಂಟ್ ಪಾಸ್ ಆಗುತ್ತೆ. ನೆಕ್ಸ್ಟ್, ವಾಟ್ ಅಕ್ಕರ್ಸ್ ಅಟ್ ದ PN ಜಂಕ್ಷನ್ ಆಫ್ ದ ಡಯೋಡ್ ವೆನ್ ಇಟ್ ಈಸ್ ಫಾರ್ವರ್ಡ್ ಬಯಾಸ್ಡ್? ಫಾರ್ವರ್ಡ್ ಬಯಾಸ್ ಆದಾಗ PN ಜಂಕ್ಷನ್ನಲ್ಲಿ ಏನಾಗುತ್ತೆ? ಎಲ್ಲರೂ ಆನ್ಸರ್ನಲ್ಲಿ ಚಾಟ್ ಬಾಕ್ಸಲ್ಲಿ ಹಾಕಿ. ದ ಡಿಪ್ಲೀಷನ್ ರೀಜನ್ ವೈಡನ್ಸ್, ದ ಡಿಪ್ಲೀಷನ್ ರೀಜನ್ ನ್ಯಾರೋಸ್, ದ ಕರೆಂಟ್ ಫ್ಲೋ ಈಸ್ ಬ್ಲಾಕ್ಡ್, ದ ಡಯೋಡ್ ಆಕ್ಟ್ಸ್ ಆಸ್ ಅ ಇನ್ಸುಲೇಟರ್. ಏನಾಗುತ್ತೆ PN ಜಂಕ್ಷನಲ್ಲಿ ಫಾರ್ವರ್ಡ್ ಬಯಾಸ್ ಕನೆಕ್ಟ್ ಮಾಡಿದಾಗ? ಹೇಳ್ತೀರಾ ಯಾರಾದರೂ? ಒಬ್ರು ಯಾರೋ D ಅಂತಿದ್ದಾರೆ, C ಅಂತಿದ್ದಾರೆ. ಒಂದನೇದು ಇರ್ಬೋದು, ಯಾವುದು ಡಿ ಮತ್ತೆ B ಅಂತಿದ್ದಾರೆ. ಡಿಪ್ಲೀಷನ್ ರೀಸನ್ ಅಂದರೆ ಆ ಜಂಕ್ಷನ್ನು ದಪ್ಪ ಆಗುತ್ತಾ ನ್ಯಾರೋ ಆಗುತ್ತಾ ಫಾರ್ವರ್ಡ್ ಬಯಾಸಲ್ಲಿ? ಫಾರ್ವರ್ಡ್ ಬಯಾಸಲ್ಲಿ ಇದ್ದಾಗ ಡಿಪ್ಲೀಷನ್ ರೀಸನ್ನು ನ್ಯಾರೋ ಆಗುತ್ತೆ. ನ್ಯಾರೋ ಆದಾಗ ನಿಮಗೇನಾಗುತ್ತೆ, ಕರೆಂಟ್ ತುಂಬ ಈಸಿಯಾಗಿ ಫ್ಲೋ ಆಗುತ್ತೆ ಅಂತ. ಓಕೆ, ಅದೇ ನೀವು ರಿವರ್ಸ್ ಬಯಾಸಲ್ಲಾದರೆ ಅದು ವೈಡನ್ ಆಗುತ್ತೆ, ಅಗಲ ಆಗುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಕರೆಂಟ್ ಫ್ಲೋ ಆಗಲ್ಲ. ನೆಕ್ಸ್ಟ್, ರೆಕ್ಟಿಫೈರ್ ಮೇಲೆ. ವಿಚ್ ಟೈಪ್ ಆಫ್ ರೆಕ್ಟಿಫೈರ್ ಯೂಸಸ್ 4 ಡಯೋಡ್ಸ್ ಅರೇಂಜ್ಡ್ ಇನ್ ಎ ಬ್ರಿಡ್ಜ್ ಕಾನ್ಫಿಗರೇಷನ್? ಬ್ರಿಡ್ಜ್ ಕಾನ್ಫಿಗರೇಷನಲ್ಲಿ 4 ಡಯೋಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಆಗಿರ್ತಕ್ಕಂಥ ರೆಕ್ಟಿಫೈರ್ಗೆ ಏನಂತ ಕರೀತಾರೆ? ಹಾಫ್ ವೇವ್, ಫುಲ್ ವೇವ್ ವಿತ್ ಸೆಂಟರ್ ಟ್ಯಾಪ್ ಟ್ರಾನ್ಸ್ಫಾರ್ಮರ್, ಬ್ರಿಡ್ಜ್ ಟ್ರಾನ್ಸ್ಫಾರ್ಮರ್, ವೋಲ್ಟೇಜ್ ಡಬ್ಲರ್ ರೆಕ್ಟಿಫೈರ್. ಯಾವುದು ಈಗ ತಾನೇ ನೋಡಿಲ್ವಲ್ಲ, ಬ್ರಿಡ್ಜ್ ರೆಕ್ಟಿಫೈರ್. ಅದು ಬ್ರಿಡ್ಜ್ ರೆಕ್ಟಿಫೈರ್. ನೆಕ್ಸ್ಟ್, ಟ್ರಾನ್ಸಿಸ್ಟರ್ ಇನ್ನು ಮುಂದೆ ಇದೆ. ಕ್ಯಾನ್ ಎನಿಬಡಿ ಟೆಲ್ ಮಿ? ಟ್ರಾನ್ಸಿಸ್ಟರ್ ನೋಡೋಣ, ಸುಮ್ಮನೆ ಚೆಕ್ ಮಾಡೋಣ. ಇನ್ ಎ ಟ್ರಾನ್ಸಿಸ್ಟರ್ ವಿಚ್ ಟರ್ಮಿನಲ್ ಈಸ್ ಯೂಸ್ಡ್ ಟು ಕಂಟ್ರೋಲ್ ಕರೆಂಟ್ ಫ್ಲೋ ಬಿಟ್ವೀನ್ ಅದರ್ 2 ಟರ್ಮಿನಲ್ಸ್? ಟ್ರಾನ್ಸಿಸ್ಟ್ರಲ್ಲಿ ಎಮಿಟರು, ಕಲೆಕ್ಟ್ರು, ಬೇಸ್ ಅಂತ ಇರುತ್ತೆ. ಅದರಲ್ಲಿ ಯಾವ ಟರ್ಮಿನಲ್ನ ಒಂದು ಟರ್ಮಿನಲಿಂದ ಇನ್ನೊಂದು ಟರ್ಮಿನಲ್ಗೆ ಕರೆಂಟ್ನ ಫ್ಲೋ ಮಾಡ್ಲಿಕ್ಕೆ ಬಳಸ್ತಾರೆ? ಕಲೆಕ್ಟ್ರೋ, ಎಮಿಟ್ರೋ, ಬೇಸ್? ಗೇಟ್ ಅಂತ ಇರಲ್ಲ, ನಾನೇ ಹೇಳ್ತೀನಿ. ಕಲೆಕ್ಟರ್ನ
ನೋಡಿ ಕಲೆಕ್ಟರ್ ಅಂದರೆ ನಿಮಗೆ ಹೆಸರಲ್ಲೇ ಇದೆ. ಕೆಲವೊಂದು ಟೈಮು ಈ ಥರ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಬಂದಾಗ, ನಿಮಗೆ ಗೊತ್ತಿಲ್ಲದೆ ಇರೋ ಕ್ವಶನ್ಸ್ ಬಂದಾಗ ಸ್ವಲ್ಪ ನೋಡ್ಬೇಕಿಲ್ಲಿ ಏನಿದೆ ಅಂತ. ಕಲೆಕ್ಟರ್ ಅಂದರೆ ಇಟ್ ವಿಲ್ ಕಲೆಕ್ಟ್ ಸಮಥಿಂಗ್ ಅಂತ ಅಲ್ವಾ. ಎಮಿಟರ್ ಅಂದರೆ ಇಟ್ ವಿಲ್ ಎಮಿಟ್ ಸಮಥಿಂಗ್. ಸೊ ಎಮಿಟರ್ ಮೂಲಕ ಕರೆಂಟ್ ಹೋಗುತ್ತೆ, ಕಲೆಕ್ಟ್ರಲ್ಲಿ ಬರುತ್ತೆ, ಕರೆಂಟ್ ಕಲೆಕ್ಟ್ ಆಗುತ್ತೆ. ಬಟ್ ಬೇಸ್ ಅನ್ನೋದೇನಿದು, ಇಟ್ ಆ್ಯಕ್ಟ್ಸ್ ಆಸ್ ಎ ಬ್ರಿಡ್ಜ್ ಬಿಟ್ವೀನ್ ಟು, ಕಲೆಕ್ಟರ್ ಮತ್ತು ಎಮಿಟರ್ ನಡುವೆ ಬ್ರಿಡ್ಜ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತ. ಸೊ ಹಾಗಾಗಿ ಬೇಸ್. ಓಕೆ, ವಾಟ್ ಈಸ್ ದ ಪರ್ಪಸ್ ಆಫ್ ಕೆಪಾಸಿಟರ್ ಇನ್ ಎ ಬ್ರಿಡ್ಜ್ ರೆಕ್ಟಿಫೈಯರ್? ಕೆಪಾಸಿಟರ್ನ ಯಾಕೆ ಬಳಸ್ತೀವಿ ಬ್ರಿಡ್ಜ್ ರೆಕ್ಟಿಫೈಯರ್ ಅಲ್ಲಿ ಅಂತ? ಟು ಇನ್ಕ್ರೀಸ್ ದ ಇನ್ಪುಟ್ ವೋಲ್ಟೇಜ್, to convert AC to DC, to reduce the ripple and smooth the DC output, to protect the diode from high voltage. ಯಾವುದಕ್ಕೆ ಬಳಸ್ತೇವ ಕೆಪಾಸಿಟರ್ನ? ಯಾವುದಕ್ಕೆ ಬಳಸ್ತೀವಿ? ಸಿ, ಎಲ್ಲರೂ ಸಿ ಅಂತ ಹೇಳ್ತಿದ್ದಾರೆ. ಯು ನೋ ದಟ್. ಆ ರಿಪಲ್ ಫ್ಯಾಕ್ಟ್ರು, ಅದೇನು ಹೆಚ್ಚು ಕಡಿಮೆ ಆಗ್ತಿರುತ್ತಲ್ಲ ವೋಲ್ಟೇಜು, ಆ ರಿಪಲ್ ಫ್ಯಾಕ್ಟರ್ನ ಸ್ಮೂತ್ ಮಾಡಲಿಕ್ಕೆ, ಡಿ ಸಿ ಔಟ್ಪುಟ್ನ ಸ್ಮೂತ್ ಮಾಡಲಿಕ್ಕೆ ಕೆಪಾಸಿಟರ್ನ ಬಳಸ್ತೀವಿ. ನೋಡಿ, ವಿಚ್ ಟೈಪ್ ಆಫ್ ಡಯೋಡ್ಸ್ ಈಸ್ ಕಾಮನ್ಲಿ ಯೂಸ್ಡ್ ಫಾರ್ ವೋಲ್ಟೇಜ್ ರೆಗ್ಯುಲೇಷನ್? ವೋಲ್ಟೇಜ್ ರೆಗ್ಯುಲೇಷನ್ಸ್ಗೆ ಯಾವ ಡಯೋಡ್ನ ಬಳಸ್ತಾರೆ? ಯಾವುದು ಆಗಲೇ ಡಯೋಡ್ಸ್ಗಳದ್ದು ಟೈಪ್ಸ್ ಹೇಳ್ತಿದ್ವಲ್ಲ, ಸ್ಕಾಟಿ ಡಯೋಡ್, ಝೀನರ್ ಡಯೋಡ್, LED ಡಯೋಡ್, ಟನಲ್ ಡಯೋಡ್. ಪಿ ಎನ್ ಜಂಕ್ಷನ್ನು ರೆಕ್ಟಿಫಿಕೇಶನ್ ಯೂಸ್ ಮಾಡ್ತೀವಿ. ಆಮೇಲೆ LED ಡಯೋಡು ಲೈಟ್ ಎಮಿಟ್ ಮಾಡೋದಕ್ಕೆ, ಬಟ್ ಝೀನರ್ ಡಯೋಡ್ ಈಸ್ ಯೂಸ್ಡ್ ಫಾರ್ ವೋಲ್ಟೇಜ್ ರೆಗ್ಯುಲೇಷನ್. ಓಕೆ, ಫಾರ್ವರ್ಡ್ ಬಯಾಸ್ ಅಲ್ಲಿ ಇದ್ದಾಗ ವಾಟ್ ಈಸ್ ದ ಟಿಪಿಕಲ್ ಫಾರ್ವರ್ಡ್ ವೋಲ್ಟೇಜ್ ಡ್ರಾಪ್ ಆಫ್ ಎ ಸಿಲಿಕಾನ್ ಡಯೋಡ್? ಸಿಲಿಕಾನ್ ಹಾಕಿ ಮಾಡಿದರೆ ಅದರಲ್ಲಿ ವೋಲ್ಟೇಜ್ ಡ್ರಾಪ್ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್? 0.3, 0.7, 1.2, 2.0. ಗೊತ್ತಿದೆ ನಿಮಗೆ, 0.7 ವೋಲ್ಟ್ಸ್ ಅಂತ. ಜೆರ್ಮೇನಿಯಮ್ ಆದರೆ 0.3 ವೋಲ್ಟ್ಸ್. ಇವು ಸ್ಟ್ಯಾಂಡರ್ಡ್, ಸ್ವಲ್ಪ ನೆನ್ಪಿಟ್ಕೊಂಡಿರಿ ಅಂತ. ವಿಚ್ ಡಯೋಡ್ ಈಸ್ ಡಿಸೈನ್ ಟು ಎಮಿಟ್ ಲೈಟ್ ವೆನ್ ಫಾರ್ವರ್ಡ್ ಬಯಾಸ್ಡ್? ಗೊತ್ತಿದೆ, ಲೈಟ್ ಎಮಿಟಿಂಗ್ ಡಯೋಡ್ ಅಂತ. ನೆಕ್ಸ್ಟ್, ವಾಟ್ ಈಸ್ ದ ಪ್ರೈಮರಿ ಚಾರ್ಜ್ ಕ್ಯಾರಿಯರ್ ಇನ್ ಎನ್ ಟೈಪ್ ರೀಜನ್ ಆಫ್ ಪಿ ಎನ್ ಜಂಕ್ಷನ್? ಎನ್ ಟೈಪಲ್ಲಿ ಚಾರ್ಜ್ ಕ್ಯಾರಿಯರ್ ಆಗಿ ಯಾವುದಿರ್ತವೆ ಪಿ ಎನ್ ಜಂಕ್ಷನಲ್ಲಿ? ಎಲೆಕ್ಟ್ರಾನ್ಸ್, ಹೋಲ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್. ಎನ್ ಟೈಪ್ ಅಂದ್ರೇನು? ಅದರಲ್ಲಿ ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಇರ್ತವೆ, ಹಾಗಾಗಿ ಅವೇ ಚಾರ್ಜ್ ಕ್ಯಾರಿಯರ್ಸ್ ಅಂತ. ಬಟ್ ವಾಟ್ ಅಬೌಟ್ ಪಿ ಟೈಪ್? ಪಿ ಟೈಪಲ್ಲಿ ಏನಿರ್ತವೆ? ಯಾವ ಚಾರ್ಜ್ ಕ್ಯಾರಿಯರ್ಸು? ಏನಮ್ಮ? ಬೋರಾನ್ಸ್ ಅಲ್ಲಪ್ಪ, ಬೋರಾನೇನೆ. ಬೋರಾನ್ ಹಾಕಿದ್ರೆ ಏನಲ್ಲಿ? ಪ್ರೋಟಾನ್. ದಿಸ್ ಇಸ್ ಆಕ್ಚುಲಿ ಪ್ರೋಟಾನ್ಸನೇ, ಬಟ್ ಅಲ್ಲಿ ನಾವು ಈ ಸೆಮಿಕಂಡಕ್ಟರ್ ಟೆಕ್ನಾಲಜಿನಲ್ಲಿ, ಅದು ಪಿ ಎನ್ ಜಂಕ್ಷನ್ ಟೆಕ್ನಾಲಜಿನಲ್ಲಿ ಅದಕ್ಕೆ ವೋಲ್ಸ್ ಅಂತ ಕರಿತೀವಿ. ವೋಲ್ಸ್ ಅಂದರೆ ಪಾಸಿಟಿವ್ಲಿ ಚಾರ್ಜ್ಡೇ, ಅದು ಆ್ಯಕ್ಚುಲಿ ಪ್ರೋಟಾನೇ ಅದು, ಬಟ್ ಅದಕ್ಕೊಂದು ಹೆಸರು ವೋಲ್ಸ್ ಅಂತ ಕೊಟ್ಟಿದ್ದೀವಿ, ಹಾಗಾಗಿ ವೋಲ್ಸ್ ಅಂತ ಹೇಳಬೇಕು. ಬಟ್ ಇದನ್ನು ಕೊಡಬಾರ್ದು, ಹಿಂಗೆ BC ಎರಡೂ ಕೊಡಬಾರ್ದು ಆಪ್ಷನ್, ಅದೆರಡು ತಪ್ಪಾಗುತ್ತೆ. ಒಂದು ಇರಬೇಕಾದ್ರಲ್ಲ, ಇದರ ವೋಲ್ಸ್ ಇರಬೇಕು ಅಥವಾ ಪ್ರೋಟಾನ್ಸ್ ಇರಬೇಕು, ನೆನ್ಪಿಟ್ಕೊಳ್ಳಿ. ವೋಲ್ಸ್ ಅಂತ ಇದ್ರೆ ಅದನ್ನೇ ತಗೊಳ್ಳಿ. ಓಕೆ, ಇನ್ ರಿವರ್ಸ್ ಬಯಾಸ್ಡ್ ಜಂಕ್ಷನ್ ವಿಚ್ ರೀಸನ್ ಇಸ್ ಡಿಪ್ಲೀಟೆಡ್ ಆಫ್ ಚಾರ್ಜ್ ಕ್ಯಾರಿಯರ್ಸ್? ರಿವರ್ಸ್ ಬಯಾಸ್ ಮಾಡಿದಾಗ ಯಾವ ರೀಸನ್ನು ಡಿಪ್ಲಿಕೇಶನ್ ಆಗುತ್ತೆ? ಬೋತ್ ಪಿ ಅಂಡ್ ಎನ್ ರೀಸನ್ಸ್, ಓನ್ಲಿ ಪಿ ರೀಸನ್, ಓನ್ಲಿ ಎನ್ ರೀಸನ್, ನೈದರ್ ಪಿ ನಾರ್ ಎನ್ ರೀಸನ್. ಅಂದರೆ ಡಿಪ್ಲೀಷನ್ ಆಗ್ತಕ್ಕಂಥದ್ದು ಕಡಿಮೆ, ಸೈಜ್ ಕಡಿಮೆ ಆಕ್ಕಂತ ಬರುತ್ತೆ. ಆ ಸೈಜ್ ಕಡಿಮೆ ಆಕ್ಕಂತ ಬರುವಂಥ ರೀಸನ್ ಯಾವುದು? ಪಿನ, ಎನ್ನ,
ಎರಡೂ ಅಲ್ವಾ ಅಥವಾ ಎರಡೂ ಆಗ್ತಾವ? 10th ಕ್ವಶನ್ ಏನಿವ್ರೆ? ಓಕೆ, ಎರಡೂ ಡಿಪ್ಲೀಷನ್ ಆಗ್ತವೆ. ಸೈಜ್ ಮಿಡ್ಲಿಗೆ ಅದು ಅಗಲ ಆಗ್ತಾ ಹೋದಂಗೆ ಪಿ ಸೈಡು ಎನ್ ಸೈಡ್ ಎರಡೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಂತ. ರೈಟ್, ಫೈನ್, ಇಷ್ಟು ಸಾಕು. ಇನ್ನೊಂದು ಸ್ವಲ್ಪ ಕ್ವಶನ್ಸ್ ಇದ್ದಾವೆ, ನೋಡೋಣ, ಆಮೇಲೆ ಡಿಸ್ಕಸ್ ಮಾಡೋಣಂತೆ. ಐ ಥಿಂಕ್ 5:45 ಸ್ಟಾರ್ಟ್ ಮಾಡಿದ್ದೆ ಅನಿಸುತ್ತೆ.